ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿದ್ಯಾ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಶಾಲಾ. ಸೊ ನಾನಿವತ್ತು 5th ಏಪ್ರಿಲ್ ನ್ಯೂಸ್ ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ವೆಲ್ಕಮ್. ಇವತ್ತು 5th ಏಪ್ರಿಲಲ್ಲಿ ಏನೇನು ನ್ಯೂಸ್ ಇದೆ ಅದ್ರದ್ದು ಅನಾಲಿಸಿಸ್ ಫುಲ್ ಮಾಡ್ತೀನಿ. ಸೊ ನನ್ನ ಚಾನಲ್ನ ವಿಶೇಷತೆ ಏನಂದರೆ, ನಾನು ಒಂದು ಕನ್ನಡದಲ್ಲಿ ನಿಮಗೆ ನ್ಯೂಸ್ ಅನಾಲಿಸಿಸ್ನ ಮಾಡಿಕೊಡ್ತಾ ಇದ್ದೀನಿ. ಸೆಕೆಂಡ್ಲಿ, ನಾನು ನ್ಯೂಸ್ನ ಬೋತ್ ಇನ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಇವತ್ತೊಂದು ನ್ಯೂಸ್ ಇದೆ ಕೋಕೋನಟ್ ವಾಟರ್ ಬಗ್ಗೆ, ಓಕೆನಾ. ಬಿಕಾಸ್ ಯಾರೋ ಒಬ್ಬರು ಕೋಕೋನಟ್ ವಾಟರ್ ಕುಡಿದು ಅದರಿಂದ ಬ್ರೈನ್ ಇನ್ಫೆಕ್ಷನ್ ಆಗಿ ಅವರು ಎಕ್ಸ್ಪೈರ್ ಆಗಿದ್ದಾರೆ, ಓಕೆನಾ, ತೀರು ಹೋಗಿದ್ದಾರೆ. ಸೊ ಇದನ್ನು ನಾನು ಎಷ್ಟೊಂದು ಸಲ ನಾರ್ಮಲ್ ಆಗಿ ಓದೋರು ಏನು ಮಾಡ್ತಾರೆ, ಅಯ್ಯೋ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ, ಇದಕ್ಕೂ ನಮ್ಮ UPSC ಅಥವಾ KPSC ಸಿಲೆಬಸ್ಗೆ ಹೇಗೆ ಲಿಂಕ್ ಇದೆ ಅಂತ ಹೇಳಿ ಈ ನ್ಯೂಸ್ನ ಇಗ್ನೋರ್ ಮಾಡಿಬಿಡ್ತಾರೆ, ಓದೋದಿಲ್ಲ. ಓಕೆ, ಎಷ್ಟೊಂದು ಜನ ನ್ಯೂಸ್ ಅನಾಲಿಸಿಸ್ ಮಾಡೋರು ಅಷ್ಟೇ ಈ ನ್ಯೂಸ್ನ ಕವರ್ ಮಾಡೋದಿಲ್ಲ. ಬೇಕಾದರೆ ನೀವು ಚೆಕ್ ಮಾಡಿ ಇಂಟರ್ನೆಟ್ಟಲ್ಲಿ. ಕೆಲವ್ರು ಕವರ್ ಮಾಡ್ಬೋದು, ಬಿಕಾಸ್ ಕೋಕೋನಟ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಅನ್ನೋ ಒಂದು ಟಾಪಿಕ್ಗೆ ರಿಲೇಟ್ ಆಗಿದೆ UPSC ಸಿಲೆಬಸ್ಸಲ್ಲಿ ಅಥವಾ KPSC ಸಿಲೆಬಸ್ಸಲ್ಲಿ. ಸೊ ಹಾಗಾಗಿ ಕೆಲವರು ಇದನ್ನು ಅವರ ನ್ಯೂಸ್ ಅನಾಲಿಸಿಸಲ್ಲಿ ಕವರ್ ಮಾಡ್ಬೋದು. ಬಟ್ ಕವರ್ ಮಾಡಿದ್ರೂ ಎಲ್ಲರೂ ಅದನ್ನು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಅನಾಲಿಸಿಸ್ ಮಾಡ್ತಾರಾ? ನೋ, ಮಾಡೋದಿಲ್ಲ. ನಾನು ಹೇಗೆ ಇದನ್ನು ಅನಾಲಿಸಿಸ್ ಮಾಡ್ತೀನಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ಈ ಕೋಕೋನಟ್ದು ಸ್ಟೇಟಸ್ ಏನು, ಗ್ಲೋಬಲಿ ಏನು ಸ್ಟೇಟಸ್ ಇದೆ, ನ್ಯಾಷನಲಿ ಏನು ಸ್ಟೇಟಸ್ ಇದೆ, ಅದರದ್ದು ಕನ್ಸರ್ನ್ಸ್ ಏನಿದ್ದಾವೆ, ಮತ್ತು ಅದರದ್ದು ಅಡ್ವಾಂಟೇಜಸ್ ಏನಿದೆ, ಅದರದ್ದು ಡಿಸ್ಅಡ್ವಾಂಟೇಜಸ್ ಏನಿದೆ, ಗೌರ್ಮೆಂಟ್ ಏನೇನು ಸ್ಟೆಪ್ಸ್ ತಗೊಂಡಿದೆ ಕೋಕೋನಟ್ ವಾಟರ್ ಬಗ್ಗೆ, ಮತ್ತು ಅದರದ್ದು ಮೆಡಿಸಿನಲ್ ಪ್ರಾಪರ್ಟೀಸ್ ಏನು, ಅದರದ್ದು ಕಾಸಸ್ ಏನು, ಕನ್ಸರ್ನ್ಸ್ ಏನು, ಮತ್ತು ನಾವು ಏನು ಫಾರ್ವರ್ಡ್ ಅಥವಾ ವೇ ಫಾರ್ವರ್ಡ್ ನಾವು ಏನು ಮಾಡ್ಬೋದು ಈ ವಿಷಯವಾಗಿ, ಇದಿಷ್ಟನ್ನು ಕೂಡ ನಾನು ಇನ್ ಡೀಟೇಲ್ ಆಗಿ ಎಲ್ಲನೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಎಲ್ಲ ನ್ಯೂಸ್ ಅನಾಲಿಸಿಸ್ ಅವರು ಇದನ್ನು ಮಾಡ್ತಾರಾ? ನೋ, ನಾಟ್ ಎವ್ರಿ ಒನ್. ಬಟ್ ಕೆಲವ್ರು ಮಾಡ್ಬೋದು. ಬಟ್ ಕನ್ನಡದಲ್ಲಿ ಮಾಡ್ತಾರಾ? ನೋ, ನಾಟ್ ಎವ್ರಿ ಒನ್. ಓಕೆನಾ. ಹಾಗಾಗಿ ನಾನು ಇಷ್ಟು ಕಡಿಮೆ ಟೈಮಲ್ಲಿ ತುಂಬ ಚೆನ್ನಾಗಿ ಹೋಲ್ 365 ಆ್ಯಂಗಲಲ್ಲಿ ನಾನು ನಿಮಗೆ ನ್ಯೂಸ್ನ ಕವರ್ ಮಾಡಿಕೊಡ್ತಾ ಇದ್ದೀನಿ. ಇನಿಷಿಯಲಿ ಯಾರಿಗೇ ಆದರೂ ನ್ಯೂಸ್ ಪೇಪರ್ನ ಓದೋದು ಕಷ್ಟ ಆಗುತ್ತೆ. ಸೊ ಇನಿಷಿಯಲಿ ನೀವು ನ್ಯೂಸ್ ಪೇಪರ್ ಅರ್ಥ ಆಗಿಲ್ಲ ಅಂದವರು ಈ ಥರ ನ್ಯೂಸ್ ಅನಾಲಿಸಿಸ್ನ ನೋಡ್ಬೋದು. ಬಟ್ ನಂದನ್ನು ನ್ಯೂಸ್ ಅನಾಲಿಸಿಸ್ ನ್ಯೂಸ್ ಪೇಪರ್ಗೆ ಇನಿಷಿಯಲಿ ನಾನೇ ಅಭ್ಯಾಸ ಮಾಡುವಾಗ 3 hours ತೊಗೋತಿದ್ದೆ ಇನಿಷಿಯಲಿ. ಬಟ್ ಓದಿದ್ರೆ ಯಾವ ಥರ ಹೆಡ್ಲೈನ್ಸ್ ಓದ್ತಿದ್ದೆ, ಮತ್ತು ಅದು ರಿಲೇಟೆಡ್ ಅನಿಸಿದ್ರೆ UPSC ಸಿಲೆಬಸ್ಗೆ ಅದು ಫುಲ್ ಆರ್ಟಿಕಲ್ನ ಓದ್ತಾ ಇದ್ದೆ. ಅಷ್ಟು ಓದೋಷ್ಟರಲ್ಲೇ 3 hours ಆಗಿಬಿಡ್ತಿತ್ತು. ಸೊ ಇಟ್ಸ್ ನಾಟ್ ಎನಫ್, ಬಿಕಾಸ್ 3 hoursಲ್ಲಿ ನಾವು ಬರೀ ಅಲ್ಲಿರೋ ಆರ್ಟಿಕಲ್ನ ಓದ್ಕೊಂಡೋದ್ರೆ ಯಾವುದೇ ಥರ ಯೂಸ್ ಆಗೋಲ್ಲ. ಬಿಕಾಸ್ ನಾವು ಅದರಲ್ಲಿ ಮತ್ತೆ ಗೂಗಲ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಕೋಕೋನಟ್ ವಾಟರ್ ಬಗ್ಗೆ ಇಷ್ಟೆಲ್ಲ ಹೇಳಿದ್ನಲ್ಲ, ಇದೆಲ್ಲ ನ್ಯೂಸ್ ಪೇಪರಲ್ಲಿ ಕೊಟ್ಟಿರಲ್ಲ. ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿರ್ತಾರೆ, ಇಲ್ಲಿ ಯಾವುದೋ ಒಂದು ಡಿಸ್ಟಿಕಲ್ಲಿ ಯಾವುದೋ ಒಂದು ಮನುಷ್ಯಂಗೆ ಹಿಂಗಾಗಿದೆ, ಕಾರಣ ಇದಾಗಿದೆ, ಸೊ ನಮ್ಮದು ಹೆಲ್ತ್ ಹೀಗಾಗಿದೆ, ಸೊ ವೇ ಫಾರ್ವರ್ಡ್ ಇದೆಲ್ಲ ಅಂಕ ಸರ್ಕಾರ ಮಾಡಬೇಕು ಅಂತ ಇಷ್ಟೇ ಬರೆದಿರ್ತಾರೆ. ಸೊ ಇದಿಷ್ಟನ್ನೇ ಓದ್ಕೊಂಡು ಕೂತ್ಕೊಂಡ್ರೆ ಅದು ನಮಗೆ ಯಾವುದೇ ರೀತಿಯಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಯಾವ ರೀತಿಯಲ್ಲೂ ಅದು ಹೆಲ್ಪ್ ಮಾಡೋದಿಲ್ಲ. ಹಾಗಾಗಿ ನಾನು ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು. ಇಫ್ ಅಟ್ ಆಲ್ ನೀವು ಇದನ್ನೆಲ್ಲ ಗೂಗಲ್ ಮಾಡ್ತಾ ಅದು ಕನ್ಸರ್ನ್ಸ್ ಏನು, ಕಾಸಸ್ ಏನು, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಏನು, ಇದನ್ನೆಲ್ಲ ನೀವು ಗೂಗಲ್ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ದಿನಕ್ಕೆ 24 hours ಕೂಡ ಸಾಕಾಗೋದಿಲ್ಲ. ಸೊ ಆ ಕೆಲಸನ ನಾನು ಮಾಡಿ ನಿಮಗೆ ತುಂಬ ಬ್ರೀಫಾಗಿ ಮತ್ತು ತುಂಬ ಕಾಂಪ್ಯಾಕ್ಟಾಗಿ ಎಲ್ಲ ಆ್ಯಂಗಲಲ್ಲೂ ಕವರ್ ಮಾಡೋ ರೀತಿ ನಾನು ನನ್ನ ನ್ಯೂಸ್ ಅನಾಲಿಸಿಸ್ನ ರೆಡಿ ಮಾಡಿದ್ದೀನಿ. ಸೊ ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ನನ್ನ ನ್ಯೂಸ್ ಅನಾಲಿಸಿಸ್ನ ನೋಡಿದ್ರೆ ಸಾಕು. ಅದರಲ್ಲಿ ಬರುವಂತಹ ಎಷ್ಟೋ ಸಣ್ಣ ಪುಟ್ಟ ಅಥವಾ ನಾನು ಹೇಳುವಂತಹ ಹೆಡ್ಡಿಂಗ್ಸ್ ಆಗಿರ್ಬೋದು, ನಾನು ಬರೆಯುವಂಥ ಹೆಡ್ಡಿಂಗ್ಸ್ ಆಗಿರ್ಬೋದು, ಹೇಳುವಂಥ ಎಷ್ಟೊಂದು ಇಂಪಾರ್ಟೆಂಟ್ ವರ್ಡ್ಸ್ ಆಗಿರ್ಬೋದು, ಅದನ್ನ ನೀವು ಸಣ್ಣದಾಗಿ ನೋಟ್ ಮಾಡಿಕೊಂಡ್ರೆ ಸಾಕು. ನೀವು ಯಾವುದೇ ರೀತಿಯ ನ್ಯೂಸ್ನ ಓದೋವಂಥ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನ್ಯೂಸೇ ಇಷ್ಟಪಡೋರು ಅದನ್ನ ಆದಷ್ಟು ಹೋಗ್ತಾ ನೀವು ನ್ಯೂಸ್ 3 hours ತೊಗೊಳ್ಳೋರು ಹೋಗ್ತಾ ನೀವು 45 minutes ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಭ್ಯಾಸ ಆಗಿ. ಸೊ 45 minutes ಓದಿ ನಂದೊಂದು 40 minutes 30 minutes ಅನಾಲಿಸಿಸ್ ನೋಡಿದ್ರೆ ನೀವು ಕಂಪ್ಲೀಟ್ ಓವರಾಲ್ಸ್ ಕರೆಂಟ್ ಅಫೇರ್ಸ್ನ ನೀವು ಕವರ್ ಮಾಡಿದ ಹಾಗೆ. ಸೊ ಇಷ್ಟನ್ನು ಹೇಳ್ತಾ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಆರ್ ನ್ಯೂಸ್ ಅನಾಲಿಸಿಸ್, ಓಕೆನಾ. ಸೊ ಇವತ್ತು ವೇಟ್ ಜಸ್ಟ್ ಸೊ ಆಲ್ರೆಡಿ ಹೇಳಿದಾಗೆ ನಮ್ಮ ಫಸ್ಟ್ ನ್ಯೂಸ್ ಬಂದು ಅ ಮ್ಯಾನ್ ಡೈಸ್ ಡ್ಯೂ ಟು ದ ಬ್ರೈನ್ ಇನ್ಫೆಕ್ಷನ್ ಆಫ್ಟರ್ ಡ್ರಿಂಕಿಂಗ್ ಅ ಕೋಕೋನಟ್ ವಾಟರ್. ಸೊ ಇವತ್ತಿನಲ್ಲಿ ಮೊದಲನೇದಾಗಿ ನ್ಯೂಸಲ್ಲಿರೋದೇ ಈ ಕೋಕೋನಟ್ ವಾಟರ್, ಓಕೆನಾ. ಸೊ ಇದನ್ನು ನಾವು ಯಾಕೆ ಓದಬೇಕು, ಇದ್ರದ್ದು UPSCಲಿ ಅಥವಾ KPSCಲಿ ಹೆಂಗೆ ರಿಲೆವೆನ್ಸ್ ಇದೆ ಅಂತಂದರೆ,
ಸೊ UPS ಸಿಲೆಬಸಲ್ಲಿ this case study is very significant for multiple aspects of UPS syllabus. ಲೈಕ್ ನಾವು GS ಪೇಪರ್ 2 ನೋಡಿದ್ರೆ ಗವರ್ನೆನ್ಸ್ ಮತ್ತು ಆ್ಯಂಡ್ ಪಬ್ಲಿಕ್ ಹೆಲ್ತ್ ಅಂತ ಒಂದು ಟಾಪಿಕ್ ಇದೆ, ಗವರ್ನೆನ್ಸ್ ಮತ್ತು ಪಬ್ಲಿಕ್ ಹೆಲ್ತ್ ಅಂತ. ಅದರಲ್ಲಿ ಈ ಟಾಪಿಕ್ ಕವರ್ ಆಗುತ್ತೆ, ಓಕೆನಾ. ಸೊ ಅದರಲ್ಲಿ ದ ಇಂಪಾರ್ಟೆನ್ಸ್ ಆಫ್ ಫುಡ್ ಸೇಫ್ಟಿ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ ಅವೇರ್ನೆಸ್ ಅಂತ ಒಂದು ಕಂಪ್ಲೀಟ್ ಸಿಲೆಬಸ್ಸಲ್ಲಿ ಈ ಟಾಪಿಕ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಪಬ್ಲಿಕ್ ಹೆಲ್ತಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಸೆಕೆಂಡ್ಲಿ GS ಪೇಪರ್ 3ಯಲ್ಲೂ ಕೂಡ ಇದನ್ನು ನಾವು GS ಪೇಪರ್ 3 ಆ್ಯಂಗಲಲ್ಲೂ ಕೂಡ ಇದು ಲಿಂಕ್ ಆಗುತ್ತೆ ಸಿಲೆಬಸ್ಗೆ. ಹೇಗೆ ಅಂತಂದರೆ GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎನ್ವಿರಾನ್ಮೆಂಟ್ ಕನ್ಸರ್ನ್ಸಲ್ಲಿ ದ ರೋಲ್ ಆಫ್ ಮೈಕ್ರೋಬಯಾಲಜಿ ಇನ್ ಫುಡ್ ಬಾರ್ನ್ ಡಿಸೀಸಸ್ ಆ್ಯಂಡ್ ದ ಇಂಪ್ಯಾಕ್ಟ್ ಆಫ್ ದ ಇಂಪ್ರಾಪರ್ ಸ್ಟೋರೇಜ್, ಇದರಲ್ಲೂ ಕೂಡ ಅದು ಕವರ್ ಆಗುತ್ತೆ. ಮತ್ತು ಹಾಗೆ GS ಪೇಪರ್ 4ಅಲ್ಲಿ ನೋಡೋದಾದರೆ ಎಥಿಕ್ಸ್ ಆ್ಯಂಡ್ ಕೇಸ್ ಸ್ಟಡೀಸಲ್ಲಿ ಎಥಿಕಲ್ ಕನ್ಸರ್ನ್ಸ್ ರಿಗಾರ್ಡಿಂಗ್ ಫುಡ್ ಸೇಫ್ಟಿ ಆ್ಯಂಡ್ ನೆಗ್ಲಿಜೆನ್ಸ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಟಾಪಿಕ್ ನಮಗೆ ಬೋತ್ GS ಪೇಪರ್ 2 ಲೈಕ್ ಆಲ್ ದ ಪೇಪರ್ಸ್ ಲೈಕ್ GS ಪೇಪರ್ 2 ಆ್ಯಂಡ್ GS ಪೇಪರ್ 3 GS ಪೇಪರ್ 4ಅಲ್ಲಿ ಕೂಡ ಕವರ್ ಆಗುತ್ತೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಟಾಪಿಕ್ ಇಂಪಾರ್ಟೆಂಟು. ಸೊ ಲೆಟ್ಸ್ ಗೆಟ್ ಡೈವ್ ಇನ್ ಟು ಇಟ್. ಓಕೆ, ಸೊ ಇಶ್ಯೂಸ್ ಏನಪ್ಪ ಅಂತ ಅಂದರೆ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಫುಡ್ ಸೇಫ್ಟಿ ಕನ್ಸರ್ನ್ ಅಲ್ವಾ, ಪಬ್ಲಿಕ್ ಹೆಲ್ತ್ ಮತ್ತು ಫುಡ್ ಸೇಫ್ಟಿ ಕನ್ಸರ್ನಲ್ಲಿದೆ, ಓಕೆನಾ. ಸೊ ದ ಕೇಸ್ ಅಂಡರ್ಸ್ಕೋರ್ಸ್ ದ ಡೇಂಜರ್ಸ್ ಆಫ್ ದ ಇಂಪ್ರಾಪರ್ ಫುಡ್ ಸ್ಟೋರೇಜ್ ಪರ್ಟಿಕ್ಯುಲರ್ಲಿ ಆಫ್ ಪೆರಿಷಬಲ್ ಐಟಮ್ಸ್ ಆಫ್ ಕೋಕೋನಟ್ ವಾಟರ್. ಕೋಕೋನಟ್ ವಾಟರ್ ಇಟ್ಸ್ ಅ ಪೆರಿಷಬಲ್ ಥಿಂಗ್ ಅಂತಂದರೆ ಬೇಗ ಹಾಳಾಗಿಬಿಡುತ್ತೆ. ಅದನ್ನು ಸರಿಯಾಗಿ ಸ್ಟೋರ್ ಮಾಡಬೇಕು, ಪ್ರಿಸರ್ವ್ ಮಾಡಬೇಕು. ಸೊ ಇಂಪ್ರಾಪರ್ ಸ್ಟೋರೇಜ್ ಅಥವಾ ಇಂಪ್ರಾಪರ್ ಪ್ರಿಸರ್ವೇಟಿವ್ಸ್ ಲೈಕ್ ಪ್ರಿಸರ್ವ್ ಮಾಡದೇ ಇರೋದ್ರಿಂದ ಅದೇನಾಗುತ್ತೆ ಬೇಗ ಹಾಳಾಗುತ್ತೆ. ಅದರಿಂದ ಅದನ್ನು ಜನರಿಗೆ ಪ್ರೊವೈಡ್ ಮಾಡೋದ್ರಿಂದ ಅದು ಫುಡ್ ಪಾಯ್ಸನಿಂಗ್ ಆಗ್ಬೋದು ಅಥವಾ ಇನ್ಫೆಕ್ಷನ್ ಆಗ್ಬೋದು. ಸೊ ಅದು ಇದರಲ್ಲಿ ಇಂಪಾರ್ಟೆಂಟ್ ಇಶ್ಯೂ ಆಗಿದೆ. ಎರಡನೇದೇನಪ್ಪ ಅಂತಂದರೆ ಇಟ್ ಎಂಫಸೈಸ್ ದ ರಿಸ್ಕ್ ಆಫ್ ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಆ್ಯಂಡ್ ಇಟ್ಸ್ ಸಿವಿಯರ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಹೆಲ್ತ್ ಲೈಕ್ ಬ್ರೈನ್ ಇನ್ಫೆಕ್ಷನ್ ಆ್ಯಂಡ್ ಎನ್ಸೆಫಾಲೋಪತಿ. ಈ ನ್ಯೂಸಿಂದ ಮತ್ತು ಇನ್ನೊಂದೇನು ಎಂಫಸೈಸ್ ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಬ್ಯಾಕ್ಟೀರಿಯಲ್ ಕಂಟ್ಯಾಮಿನೇಷನ್ ಆಗ್ತಾ ಇದೆ. ನಾವು ಲೈಕ್ ಪೆರಿಷಬಲ್ ಐಟಮ್ ಆಗಿರೋದ್ರಿಂದ ಒಂದು ಬ್ಯಾಕ್ಟೀರಿಯಲ್ ಕಂಟ್ಯಾಮಿನೇಷನ್ ಇಟ್ಸ್ ಅ ಬಿಗ್ ಇಶ್ಯೂ, ಓಕೆನಾ. ಅದಾದ ಮೇಲೆ ನೆಕ್ಸ್ಟು ದ ಇನ್ಸಿಡೆಂಟ್ ಹೈಲೈಟ್ಸ್ ದ ನೀಡ್ ಫಾರ್ ಫುಡ್ ಸೇಫ್ಟಿ ಅವೇರ್ನೆಸ್ ಎಸ್ಪೆಷಲಿ ಫಾರ್ ವಲ್ನರಬಲ್ ಪಾಪ್ಯುಲೇಷನ್ ಲೈಕ್ ಎಲ್ಡರ್ಲಿ ಆ್ಯಂಡ್ ಚಿಲ್ಡ್ರನ್ ಆ್ಯಂಡ್ ಇಮ್ಯುನೋ ಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್. ಸೊ ಈ ಇನ್ಸಿಡೆಂಟಿಂದ ಏನು ಹೈಲೈಟ್ ಮಾಡ್ತಾ ಇದೆ ಅಂತಂದರೆ ಒಂದು ಫುಡ್ ಸೇಫ್ಟಿ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ವಲ್ನರಬಲ್ ಪಾಪ್ಯುಲೇಷನ್ಸ್ಗೆ. ಅಫ್ಕೋರ್ಸ್ ಒಂದು ಪಾಪ್ಯುಲೇಷನ್ ಅಂತಂದರೆ ಚಿಲ್ಡ್ರನ್ಸ್ ಆಗಿರ್ಬೋದು ಅಥವಾ ಎಲ್ಡರ್ಲಿ ಪೀಪಲ್ ಆಗಿರ್ಬೋದು ಅಥವಾ ಫಿಸಿಕಲಿ ಸ್ಪೆಷಲಿ ಏಬಲ್ಡ್ ಪೀಪಲ್ ಆಗಿರ್ಬೋದು, ಅವರು ತುಂಬ ವಲ್ನರಬಲ್ ಪಾಪ್ಯುಲೇಷನ್ ಆಗಿರ್ತಾರೆ. ಸೊ ಅವ್ರ ಬಗ್ಗೆ ಒಂದು ಫುಡ್ ಸೇಫ್ಟಿ ಅವೇರ್ನೆಸ್ ಆಗಿರ್ಬೋದು, ಅವ್ರ ಮೇಲಿರುವಂಥ ಕನ್ಸರ್ನ್ ಇದು ತುಂಬ ಹೈಲೈಟ್ ಆಗಿ ಈ ಪರ್ಟಿಕ್ಯುಲರ್ ನ್ಯೂಸ್ ತುಂಬ ಹೈಲೈಟ್ ಮಾಡ್ತಾ ಇದೆ. ಸೊ ಇದರಿಂದ ವಾಟ್ ಈಸ್ ಇಟ್ಸ್ ಸೈಂಟಿಫಿಕ್ ಆ್ಯಂಡ್ ಮೆಡಿಕಲ್ ಇಂಪ್ಲಿಕೇಶನ್ಸ್ ಏನು ಅಂತ ತಿಳ್ಕೊಳ್ಳೋದಾದರೆ ಫಾಲೋಯಿಂಗ್ ಪಾಯಿಂಟ್ಸ್ ಆರ್ ದ ಇಂಪ್ಲಿಕೇಶನ್ಸ್ ಆಫ್ ಸೈಂಟಿಫಿಕ್ ಆ್ಯಂಡ್ ಮೆಡಿಕಲ್ ಇಂಪ್ಲಿಕೇಶನ್ಸ್. ಮೊದಲನೇದಾಗಿ ಮೆಡಿಕಲ್ ಎನ್ಸೆಫಾಲೋಪ್ಯಾಥಿ ಅಂತ ಇದೆ. ಅದ್ರ ಪ್ರಕಾರ ಇಟ್ಸ್ ಅ ಕಂಡೀಷನ್ ಇನ್ ವಿಚ್ ಟಾಕ್ಸಿನ್ಸ್ ಫ್ರಮ್ ಫುಡ್ ಬಾರ್ನ್ ಬ್ಯಾಕ್ಟೀರಿಯಾ ಕ್ಯಾನ್ ಕಾಸ್ ಬ್ರೈನ್ ಡಿಸ್ಫಂಕ್ಷನ್ ಅಂತಂದರೆ ಒಂದು ಫುಡ್ಡಲ್ಲಿ ಸ್ವಲ್ಪ ದಿನ ಆದಮೇಲೆ ಅಥವಾ ಸ್ವಲ್ಪ ಟೈಮ್ ಆದಮೇಲೆ ಆ ಫುಡ್ಡು ಪೆರಿಶ್ ಆಗಿಬಿಡುತ್ತೆ, ಅಂದರೆ ಕೊಳ್ತೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಆ ಬ್ಯಾಕ್ಟೀರಿಯಾ ಇನ್ನೂ ಚೆನ್ನಾಗಿ ಡೆವಲಪ್ ಆಗಿ ಅದನ್ನು ಯಾರು ಕನ್ಸ್ಯೂಮ್ ಮಾಡ್ತಾರೋ ಅವ್ರಿಗೇನಾಗುತ್ತೆ ಈ ಥರ ಬ್ರೈನಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ ಬ್ರೈನ್ ಡಿಸ್ಫಂಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಬ್ರೈನು ಸರಿಯಾಗಿ ಫಂಕ್ಷನ್ ಆಗೋದಿಲ್ಲ, ಓಕೆನಾ. ಅದನ್ನು ನಾವು ಮೆಟಬಾಲಿಕ್ ಎನ್ಸೆಫಾಲೋಪ್ಯಾಥಿ ಅಂತ ಕರೀತಾರೆ, ಓಕೆನಾ. ಈ ಕಂಡೀಷನ್ ಈ ಥರ ಇನ್ಸಿಡೆಂಟ್ಸಿಂದ ಕೋಕೋನಟ್ ಪೆರಿಷಬಲ್ ಲೈಕ್ ಡೇಟ್ ಆಗಿರುವಂಥ ಟೈಮ್ ಆಗಿರುವಂಥ ಕೋಕೋನಟ್ ವಾಟರ್ನ ಕನ್ಸ್ಯೂಮ್ ಮಾಡೋದ್ರಿಂದ ಈ ಥರ ಕಂಡೀಷನ್ಸು ನಾವು ಫೇಸ್ ಮಾಡಬೇಕಾಗುತ್ತೆ ಪಬ್ಲಿಕ್. ಅದೇ ರೀತಿ ಆ್ಯಂಡ್ ಬ್ಯಾಕ್ಟೀರಿಯಲ್ ಆ್ಯಂಡ್ ಫಂಗಲ್ ಗ್ರೋತ್ ಇನ್ ಫುಡ್. So as I said, this case highlights how exposure to air and moisture and improper temperature can lead to bacterial and fungal proliferation in food products. ಸೊ ಈ ಕೇಸಲ್ಲಿ ಇನ್ನು ಮೆಡಿಕಲ್ ಇಂಪ್ಲಿಕೇಶನ್ಸ್ ಏನಪ್ಪ ಅಂತಂದರೆ ಇದರಿಂದ ಫಂಗಲ್ ಗ್ರೋತ್ ಆಗಿರ್ಬೋದು ಮತ್ತು ಬ್ಯಾಕ್ಟೀರಿಯಲ್ ಗ್ರೋತ್ ಆಗಿರ್ಬೋದು ಆ್ಯಸ್ ಟೈಮ್ ಪಾಸಸ್ ಅಥವಾ ತುಂಬ ಅವರು ಫುಡ್ನ ಬೇರೆ ಲೈಕ್ ಟೆಂಪ್ರೇಚರ್ಗೆ ತುಂಬ ಜಾಸ್ತಿ ಟೈಮ್ ಅವರು ಎಕ್ಸ್ಪೋಸ್ ಮಾಡಿರೋದ್ರಿಂದ ಅಥವಾ ಏರ್ಗೆ ಜಾಸ್ತಿ ಎಕ್ಸ್ಪೋಸ್ ಮಾಡೋದ್ರಿಂದ ಇಂಪ್ರಾಪರಾಗಿ ಅದನ್ನು ಟ್ರೀಟ್ ಮಾಡಿರೋದ್ರಿಂದ ಏನಾಗುತ್ತೆ ಫಂಗಲ್ ಮತ್ತು ಬ್ಯಾಕ್ಟೀರಿಯಲ್ ಗ್ರೋತು ತುಂಬ ಬೇಗ ಆಗುತ್ತೆ. ಅದರಿಂದ ಫುಡ್ ಇನ್ಫೆಕ್ಷನ್ ಆಗೋದು ಅಥವಾ ಪಾಯ್ಸನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ರೋಲ್ ಆಫ್ ರೆಫ್ರಿಜರೇಷನ್. ಸೊ ಇದರಲ್ಲಿ ನಾವು ರೆಫ್ರಿಜರೇಷನ್ಸ್ದು ಕೂಡ ರೋಲ್ನ ನಾವು ನೋಡೋದಾದರೆ
ಸ್ಟೋರೇಜ್ ಎಟ್ 4 ಡಿಗ್ರಿ to 5 ಡಿಗ್ರಿ ಸೆಲ್ಸಿಯಸ್ ಇಸ್ ನೆಸೆಸರಿ ಟು ಪ್ರಿವೆಂಟ್ ಮೈಕ್ರೋಬಿಯಲ್ ಗ್ರೋತ್, ಬಟ್ ಫೇಲ್ಯೂರ್ ಟು ಡೂ ಸೋ ಕ್ಯಾನ್ ಲೀಡ್ ಟು ಅ ಫ್ಯಾಟಲ್ ಇನ್ಫೆಕ್ಷನ್. ಅಂತಂದರೆ ಕೆಲವೊಂದು ಫುಡ್ಡನ್ನ ಲೈಕ್ ಮೋಸ್ಟ್ ಆಫ್ ದ ಫುಡ್ನ 4 ಡಿಗ್ರಿ to 5 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಅದನ್ನು ಸ್ಟೋರ್ ಮಾಡಬೇಕಾಗುತ್ತೆ, ಸೊ ದಟ್ ಯಾವುದೇ ರೀತಿ ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗಲ್ ಆಗಿರ್ಬೋದು, ಅದರದ್ದು ಗ್ರೋತ್ ಆಗೋದಿಲ್ಲ. ಬಟ್ ಎಷ್ಟೋ ಜನಕ್ಕೆ ಆ ರೆಫ್ರಿಜರೇಷನ್ ಇಡೋವಂತಹ ಲೈಕ್ ಸೌಲಭ್ಯ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಈ ಥರ ಇನ್ಫೆಕ್ಷನ್ಸ್ಗಳು ಆಗುತ್ತೆ. ಸೊ ನಾವು ಮತ್ತೆ ಥರ್ಡ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ಲೈಕ್ ಎಥಿಕಲ್ ಮತ್ತು ಲೀಗಲ್ ಕನ್ಸಿಡರೇಷನ್, ಅದನ್ನು ಆ ಪರ್ಸ್ಪೆಕ್ಟಿವಿಂದ ನೋಡೋದಾದರೆ ಫುಡ್ ಸೇಫ್ಟಿ ರೆಸ್ಪಾನ್ಸಿಬಿಲಿಟಿ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಅಂದರೆ ಫುಡ್ ಸೇಫ್ಟಿನೂ ಇಂಪಾರ್ಟೆಂಟು ಮತ್ತು ಅದಕ್ಕೆ ರೆಸ್ಪಾನ್ಸಿಬಿಲಿಟಿನೂ ಇಂಪಾರ್ಟೆಂಟು. ಹೇಗೆ ಅಂತಂದರೆ ದರ್ ಇಸ್ ಅನ್ ಎಥಿಕಲ್ ಆಬ್ಲಿಗೇಷನ್ ಆನ್ ಮ್ಯಾನುಫ್ಯಾಕ್ಚರರ್ಸ್, ಸೆಲ್ಲರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್ ಟು ಫಾಲೋ ಪ್ರಾಪರ್ ಸ್ಟೋರೇಜ್ ಆ್ಯಂಡ್ ಹ್ಯಾಂಡ್ಲಿಂಗ್ ಪ್ರೊಸೀಜರ್ಸ್. ಅಂತಂದರೆ ಒಂದು ಎಥಿಕಲ್ ಆಬ್ಲಿಗೇಷನ್ ಆಗುತ್ತೆ. ಯಾರ್ಯಾರು ಆ ಥರ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾ ಇದ್ದಾರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಥವಾ ಆ್ಯಂಡ್ ಕನ್ಸ್ಯೂಮರ್ಸ್ ಟು ಫಾಲೋ, ಆ್ಯಂಡ್ ಈವನ್ ಕನ್ಸ್ಯೂಮರ್ಸು ಕೂಡ ದೇ ಹ್ಯಾವ್ ಟು ಫಾಲೋ, ಲೈಕ್ ಅದನ್ನು ಯಾರ್ಯಾರು ತೊಗೊಂಡು ಅದನ್ನು ಸ್ಟೋರ್ ಮಾಡಿ ಸೆಲ್ ಮಾಡ್ತಾ ಇದ್ದಾರೆ, ದೇ ಶುಡ್ ಫಾಲೋ ಪ್ರಾಪರ್ ಸ್ಟೋರೇಜ್ ಮತ್ತು ಹ್ಯಾಂಡ್ಲಿಂಗ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಆ್ಯಸ್ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ. ಓಕೆನಾ? ಸೊ ಅವರು ಸರಿಯಾದ ರೀತಿಯಲ್ಲಿ ತುಂಬ ರೆಸ್ಪಾನ್ಸಿಬಲ್ ಆಗಿ ಅದನ್ನ ಸ್ಟೋರ್ ಮಾಡಬೇಕು ಮತ್ತು ಕನ್ಸ್ಯೂಮರ್ಸ್ಗೆ ಅದನ್ನು ಸೆಲ್ ಮಾಡಬೇಕಾಗುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ. ಮತ್ತು ಲೀಗಲ್ ಫ್ರೇಮ್ವರ್ಕ್ ನೋಡೋದಾದರೆ ಕಂಟ್ರೀಸ್ ಹ್ಯಾವ್ ಫುಡ್ ಸೇಫ್ಟಿ ರೆಗ್ಯುಲೇಷನ್ಸ್ ಟು ಪ್ರಿವೆಂಟ್ ಕಂಟಾಮಿನೇಷನ್ಸ್ ಆ್ಯಂಡ್ ಎನ್ಶೋರ್ ಕ್ವಾಲಿಟಿ ಕಂಟ್ರೋಲ್. ದಿಸ್ ಕೇಸ್ ಹೈಲೈಟ್ಸ್ ದ ನೀಡ್ ಫಾರ್ ಬೆಟರ್ ಎನ್ಫೋರ್ಸ್ಮೆಂಟ್ ಆಫ್ ಫುಡ್ ಸೇಫ್ಟಿ ಲಾಸ್. ಅಫ್ಕೋರ್ಸ್ ಒಂದು ಕಂಟ್ರಿ ಅಂತ ಅಂದಮೇಲೆ ಒಂದು ಲೀಗಲ್ ಫ್ರೇಮ್ವರ್ಕ್ ಇರುತ್ತೆ ಅಲ್ವಾ? ಸೊ ಬಟ್ ಏನಪ್ಪ ಅಂತಂದರೆ ಈ ಲೀಗಲ್ ಫ್ರೇಮ್ವರ್ಕ್ ಇದ್ರೂ ಕೂಡ ಈ ಥರ ಎಲ್ಲ ಡ್ಯಾಮೇಜಸ್ ಅಥವಾ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅಂತಂದರೆ, ಕಂಟ್ಯಾಮಿನೇಷನ್ ಆಗ್ತಿದೆ ಅಂತಂದರೆ ಐ ಥಿಂಕ್ ಇನ್ನೂ ಬೆಟರಾಗಿ ಫುಡ್ ಕ್ವಾಲಿಟಿ ಕಂಟ್ರೋಲ್ನ ಮಾಡಬೇಕಾಗುತ್ತೆ ಅನ್ನೋದು ಹೈಲೈಟ್ ಆಗ್ತಾ ಇದೆ. ಅಂದರೆ ಕಂಟ್ರಿಗೆ ಇನ್ನೂ ಕೂಡ ಬೆಟರ್ ಎನ್ಫೋರ್ಸ್ಮೆಂಟ್ ಬೇಕು, ಬೆಟರ್ ಫುಡ್ ಸೇಫ್ಟಿ ಲಾಸ್ ಬೇಕು ಅನ್ನೋದು ನಮಗೆ ತಿಳಿತಾ ಇದೆ. ಓಕೆನಾ? ಸೊ ಇದರಿಂದ ವಾಟ್ ಈಸ್ ದ ಲೆಸನ್ ಫಾರ್ ಇಂಡಿಯಾ? ಇದರಿಂದ ನಾವು ಏನು ಕಲ್ತ್ಕೋತಾ ಇದ್ದೀವಿ ಇಂಡಿಯಾಗೆ ಏನಪ್ಪ ಅಂತಂದರೆ ಲೈಕ್ ವಿತ್ ರಿಗಾರ್ಡ್ ಟು ದ ಪಾಲಿಸಿ ಆ್ಯಂಡ್ ಗವರ್ನೆನ್ಸ್ ಪರ್ಸ್ಪೆಕ್ಟಿವಲ್ಲಿ ಏನೇನು ಮಾಡಬೇಕು ಅಂತ ಹೇಳೋದಾದರೆ, ಮೊದಲನೇದಾಗಿ ಸ್ಟ್ರೆಂಥನಿಂಗ್ ದ ಫುಡ್ ಸೇಫ್ಟಿ ರೆಗ್ಯುಲೇಷನ್. ಅಂತಂದರೆ ಒಂದು ಫುಡ್ ಸೇಫ್ಟಿ ರೆಗ್ಯುಲೇಷನ್ನ ಸ್ಟ್ರೆಂಥನಿಂಗ್ ಮಾಡಬೇಕು. ಅಂತಂದರೆ ಇಂಡಿಯಾ ಹ್ಯಾಸ್ ದ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಹೌದು, ನೀವು ಎಲ್ಲರೂ FSSAIನ ನೋಡಿರ್ತೀರ. ಯೂಶ್ವಲಿ ಫುಡ್ ಪ್ಯಾಕೇಜಸ್ ಮೇಲೆ FSSAI ಸರ್ಟಿಫೈಡ್ ಅಂತ ಬರೆದಿರುತ್ತೆ ಅಥವಾ ಅದ್ರ ಬಗ್ಗೆ ನ್ಯೂಸ್ ಕೇಳ್ತಿರ್ತಾರೆ. ಇದನ್ನು ಇಟ್ಸ್ ಕಾಲ್ಡ್ ಆಸ್ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಸೊ ವಿ ಹ್ಯಾವ್ ಗೋಟ್ ಎ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆ್ಯಕ್ಟ್ ಆಯಿತಾ. ಈ ಆ್ಯಕ್ಟ್ ಇದೆ ಅಂಡರ್ FSSAI ಕೆಳಗಡೆ 2006 ಆಯಿತಾ. ಇಟ್ಸ್ ಕಾಲ್ಡ್ ಆಸ್ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟ್ 2006. ಬಟ್ ಎನ್ಫೋರ್ಸ್ಮೆಂಟ್ ಇಸ್ ಆಫನ್ ವೀಕ್. ಅಫ್ಕೋರ್ಸ್ ನಮಗೊಂದು ಆ್ಯಕ್ಟ್ ಇದ್ರೂ ಕೂಡ ಅದರದ್ದು ಎನ್ಫೋರ್ಸ್ಮೆಂಟ್ ವೀಕ್ ಇದೆ. ಸೊ ಇಟ್ಸ್ ಅ ಮೇಜರ್ ಇಶ್ಯೂ. ಅದಾದಮೇಲೆ there is a need for the stricter monitoring of food handling in markets, supermarkets and households. ಸೊ ತುಂಬ ಸ್ಟ್ರಿಕ್ಟ್ ಆಗಿರುವಂಥ ಮಾನಿಟರಿಂಗ್ ಬೇಕು ಈ ಥರ ಮಾರ್ಕೆಟ್ಸಲ್ಲಿ ಆಗಿರ್ಬೋದು, ಸೂಪರ್ ಮಾರ್ಕೆಟ್ಸಲ್ಲಿ ಆಗಿರ್ಬೋದು, ಹೌಸ್ ಹೋಲ್ಡ್ಸಲ್ಲಿ ಆಗಿರ್ಬೋದು. ಮತ್ತು ಪದೇ ಒಂದು ಪ್ರಾಪರ್ ಚೆಕ್ಕಿಂಗ್ ಆಗಿರ್ಬೋದು ಅಥವಾ ಇನ್ಸ್ಪೆಕ್ಷನ್ಗೆ ಹೋಗೋದಾಗಿರ್ಬೋದು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಒಂದು ಪ್ರಾಪರ್ ಮಾನಿಟರಿಂಗ್ ಆಗುತ್ತೆ. ಆ್ಯಸ್ ಅ ರಿಸಲ್ಟ್ ಒಂದು ಬೆಟರ್ ಕ್ವಾಲಿಟಿ ಫುಡ್ ಜನರಿಗೆ ತಲುಪುತ್ತೆ ಅಂತ ಹೇಳ್ಬೋದು. ಮತ್ತು ಸೆಕೆಂಡ್ಲಿ ಪಬ್ಲಿಕ್ ಅವೇರ್ನೆಸ್ ಆ್ಯಂಡ್ ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟಿ. ಒಂದು ಪಬ್ಲಿಕ್ ನಾವು ಕನ್ಸ್ಯೂಮ್ ಮಾಡ್ತಾ ಇರೋ ನಮಗೂ ಪಬ್ಲಿಕ್ಕು ಕೂಡ ಒಂದು ಒಳ್ಳೆ ಅವೇರ್ನೆಸ್ ಇರಬೇಕು. ಜೊತೆಗೆ ಕನ್ಸ್ಯೂಮರ್ಗೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದನ್ನು ಕೂಡ ನಿಭಾಯಿಸಬೇಕು. ಹೇಗೆ ಅಂತಂದರೆ ಇನ್ ಇಂಡಿಯಾ ಫುಡ್ ಬಾರ್ನ್ ಡಿಸೀಸ್ ಆರ್ ಕಾಮನ್ ಎಸ್ಪೆಷಲಿ ಇನ್ ಸ್ಟ್ರೀಟ್ ಫುಡ್ ಆ್ಯಂಡ್ ಹೋಮ್ ಸೆಟ್ಟಿಂಗ್ಸ್. ಅವೇರ್ನೆಸ್ ಕ್ಯಾಂಪೇನ್ಸ್ ಆನ್ ಫುಡ್ ಸ್ಟೋರೇಜ್ ಆ್ಯಂಡ್ ಹೈಜೀನ್ ಕ್ಯಾನ್ ಹೆಲ್ಪ್ ಪ್ರಿವೆಂಟ್ ಸಚ್ ಇನ್ಸಿಡೆಂಟ್ಸ್. ಅಫ್ಕೋರ್ಸ್ ಇಂಡಿಯಾದಲ್ಲಿ ನಾವು ನೋಡೋದಾದರೆ ಎಷ್ಟೊಂದು ಚಾಟ್ ಫುಡ್ಸ್ ಇದೆ. ಸೊ ಹೋಮಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಈ ಥರ ಫುಡ್ ಬಾರ್ನ್ ಡಿಸೀಸಸ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಇದು ತುಂಬ ರೇರ್ ಏನಲ್ಲ. ಸೊ ಆದ್ದರಿಂದ ಒಂದು ಅವೇರ್ನೆಸ್ಸು ಜನರಿಗೆ ತಲುಪಿಸೋದು ತುಂಬ ಇಂಪಾರ್ಟೆಂಟ್. ಸೊ ದ್ಯಾಟ್ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡೋದ್ರಿಂದ ಯಾವ ಥರ ಫುಡ್ನ ನೀವು ಸ್ಟೋರ್ ಮಾಡಬೇಕು ಅಥವಾ ಹೇಗೆ ಹೈಜಿನಿಕ್ ಆಗಿ ಇಟ್ಕೋಬೇಕು, ಆ ಥರ ಮಾಡೋದ್ರಿಂದ ಈ ಥರ ಡಿಸೀಸಸ್ನ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಜುಕೇಟಿಂಗ್ ವೆಂಡರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್ ಆನ್ ಪೆರಿಷಬಲ್ ಫುಡ್ ಸೇಫ್ಟಿ ಕ್ಯಾನ್ ರೆಡ್ಯೂಸ್ ದ ರಿಸ್ಕ್ ಆಫ್ ಮೈಕ್ರೋಬಿಯಲ್ ಇನ್ಫೆಕ್ಷನ್. ಸೊ ವೆಂಡರ್ಸ್ನ ನಾವು ನೋಡ್ತೀವಿ, ಬೆಳಗ್ಗೆ ಎತ್ತು ಅಂತಂದರೆ ತರಕಾರಿ ಮಾರೋರಾಗಿರ್ಬೋದು ಅಥವಾ ಈ ಥರ ಐಸ್ ಕ್ರೀಮ್ ಮಾರೋರಾಗಿರ್ಬೋದು ಅಥವಾ ಈ ಥರ ಕೋಕೋನಟ್ ವಾಟರ್ ಮಾರೋದು, ಎಷ್ಟೋ ಜನ ಇದ್ದಾರೆ, ಹಣ್ಣು ಮಾರೋರು. ಈ ಥರ ವೆಂಡರ್ಸ್ಗಳಿಗೂ ಕೂಡ ಅವೇರ್ನೆಸ್ ಇಂಪಾರ್ಟೆಂಟ್ ಇದೆ. ಬಿಕಾಸ್ ನಾವು ಎಷ್ಟೋ ವೆಂಡರ್ಸ್ಗಳು ಎಜುಕೇಷನ್ ಇರೋದಿಲ್ಲ, ಡೈರೆಕ್ಟಾಗಿ ಅವ್ರಿಗೆ ಜೀವನನೇ ಈ ಥರ ಮಾರ್ಕೊಂಡಿರೋದು. ಸೊ ಅವ್ರನ್ನೂ ಎಜುಕೇಟ್ ಮಾಡಿ ಅವ್ರಿಗೂ ಕೂಡ ಅವೇರ್ನೆಸ್ ಮೂಡಿಸಿ ಯಾವ ಥರ ಸ್ಟೋರ್ ಮಾಡಬೇಕು, ಯಾವ ಥರ ಹೈಜಿನಿಕ್ ಆಗಿರಬೇಕು ಅಂತ ಅವೇರ್ನೆಸ್ ಮೂಡಿಸೋದ್ರಿಂದ ಅವರು ಕೂಡ ತುಂಬ ಹೆಲ್ದಿ ಮತ್ತು ಕ್ವಾಲಿಟಿ ಪ್ರಾಡಕ್ಟ್ಸ್ನ ಜನರಿಗೆ ಅವ್ರು ತಲುಪಿಸ್ಬೋದು.
ಇದು ಒಂದು ಇಂಪಾರ್ಟೆಂಟ್ ಥಿಂಗ್. ಮತ್ತು ಅದಾದಮೇಲೆ ರಿಸರ್ಚ್ ಆ್ಯಂಡ್ ಟೆಕ್ನಿಕಲ್ ಇನೋವೇಷನ್ಸ್. ಸೊ ರಿಸರ್ಚ್ ಆ್ಯಂಡ್ ಟೆಕ್ನಿಕಲ್ ಇನೋವೇಷನ್ಸ್ ಅಂತ ನೋಡೋದಾದರೆ, ಟೆಕ್ನಾಲಜಿಕಲ್ ಇನೋವೇಷನ್ಸ್ ಅಂತಂದರೆ ವಿ ನೀಡ್ ಇನ್ವೆಸ್ಟ್ಮೆಂಟ್ ಇನ್ ಫುಡ್ ಪ್ರಿಸರ್ವೇಷನ್ ಟೆಕ್ನಾಲಜಿ. ಎಕ್ಸಾಂಪಲ್ ಸೊ ಬೆಟರ್ ಪ್ಯಾಕೇಜಿಂಗ್ ಆಗಿರ್ಬೋದು. ಲೈಕ್ ನಮಗೆ ಪ್ರಾಪರ್ ಫಂಡ್ ಬೇಕು. ಈಗ ನಾವು ಒಂದು ಬೆಟರ್ ಪ್ಯಾಕೇಜಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ, ಅಥವಾ ಬಯೋ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಾಯಿದ್ದೀವಿ ಅಂತಂದರೆ, ಅಫ್ಕೋರ್ಸ್ ಪ್ರಿಸರ್ವೇಟಿವ್ಸ್ ಅಂದ ತಕ್ಷಣ ನಾವು ಯಾವ್ಯಾವುದು ಸಿಂಥೆಟಿಕ್ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಬಾರ್ದು. ಎಷ್ಟೊಂದು ಫುಡ್ಸಲ್ಲಿ ಆ ಥರ ಪ್ಯಾಕ್ಡ್ ಫುಡ್ಡಲ್ಲಿ ಸಿಂಥೆಟಿಕ್ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡ್ತಾರೆ, ಸೊ ದಟ್ ಫುಡ್ ತುಂಬ ಲಾಂಗರ್ ಡ್ಯೂರೇಷನ್ ತನಕ ಬರಲಿ ಅಂತ. ದಟ್ಸ್ ರಾಂಗ್. ಸೊ ಬಯೋ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಬೇಕು, ಬಟ್ ಅದನ್ನೇ ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಆದ್ದರಿಂದ ಪ್ರಾಪರ್ ಫಂಡಿಂಗ್ ವ್ಯವಸ್ಥೆ ಇರಬೇಕು. ಸೊ ಇದರಿಂದ ಏನಾಗುತ್ತೆ, ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಫ್ರಮ್ ಫುಡ್ ಆಗಿರ್ಬೋದು, ಅದು ಫುಡ್ ಬಾರ್ನ್ ಡಿಸೀಸ್ ಕಡಿಮೆ ಆಗುತ್ತೆ. ಮತ್ತು ಲೆವರೇಜಿಂಗ್ AI ಆ್ಯಂಡ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಬೇಸ್ಡ್ ಸೆನ್ಸರ್ಸ್ ಇನ್ ಫುಡ್ ಸಪ್ಲೈ ಚೈನ್ಸ್ ಕ್ಯಾನ್ ಟ್ರ್ಯಾಕ್ ಸ್ಟೋರೇಜ್ ಕಂಡೀಷನ್ಸ್ ಆ್ಯಂಡ್ ಪ್ರಿವೆಂಟ್ ಫುಡ್ ಸ್ಪಾಯ್ಲೇಜ್. ಅದೇ ಥರ ಇವಾಗ ನಾವು ನೋಡ್ಬೋದು ಹೇಗೆ ವರ್ಲ್ಡ್ AI ಮತ್ತು IoT ಇಂದ ಬೂಮ್ ಆಗ್ತಾ ಇದೆ ಅಂತ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಈ ಥರ ಟೆಕ್ನಾಲಜಿನ ನಾವು ಫುಡ್ ಸಪ್ಲೈ ಚೈನಲ್ಲಿ ನಾವು ಇಂಟ್ರಡ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಅದು ನಮಗೆ ಕರೆಕ್ಟ್ ಇಂಡಿಕೇಷನ್ನ ಕೊಡುತ್ತೆ. ಫುಡ್ ಯಾವ ಕಂಡೀಷನಲ್ಲಿದೆ, ಸ್ಟೋರೇಜ್ ಯಾವ ಕಂಡೀಷನಲ್ಲಿದೆ, ಮತ್ತು ಫುಡ್ ಸ್ಪಾಯ್ಲ್ ಆಗಿದೆಯಾ ಆಗಿಲ್ವಾ. ಸೊ ಅದೆಲ್ಲ ಕಂಡೀಷನ್ ಕೊಡೋದ್ರಿಂದ ಏನಾಗುತ್ತೆ, ಇನ್ನು ನಮಗೆ ಫುಡ್ ಸೇಫ್ಟಿನ ಇನ್ನೂ ಚೆನ್ನಾಗಿ ಎನ್ಶ್ಯೂರ್ ಮಾಡುತ್ತೆ. ಸೊ ಮತ್ತು ಎಥಿಕಲ್ ಮತ್ತು ಮಾರಲ್ ಡೈಮೆನ್ಷನಲ್ಲಿ ನೋಡೋದಾದರೆ ಏನಪ್ಪ ಅಂತಂದರೆ, ಒಂದು ನೆಗ್ಲಿಜೆನ್ಸ್ ವರ್ಸಸ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಮಗೆ ಕಣ್ಣಿಗೆ ಕಾಣಕ್ಕೆ ಬರುತ್ತೆ. ಹೆಂಗಂತಂದರೆ, ದಿಸ್ ಕೇಸ್ ಇದೆಯಲ್ಲ, ಇಟ್ ರೇಸಸ್ ಎಥಿಕಲ್ ಕನ್ಸರ್ನ್ಸ್ ಅಬೌಟ್ ವೆದರ್ ಫುಡ್ ವೆಂಡರ್ಸ್ ಆ್ಯಂಡ್ ಸೆಲ್ಲರ್ಸ್ ಪ್ರೊವೈಡ್ ಅಡಿಕ್ವೇಟ್ ಸ್ಟೋರೇಜ್ ಇನ್ಸ್ಟ್ರಕ್ಷನ್ಸ್. ಅಂತಂದರೆ ಈ ಥರ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಇದೆ. ನಾನು ಆವಾಗಲೇ ಹೇಳ್ದಂಗೆ ಅವ್ರಿಗೆ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಅವ್ರ ನೆಗ್ಲಿಜೆನ್ಸಿಂದ ಇಷ್ಟೆಲ್ಲ ಆಗ್ತಾ ಇದೆ. ಸೊ ಇದರಿಂದ ವೆಂಡರ್ಸ್ ಆಗಿರ್ಬೋದು, ಸೆಲ್ಲರ್ಸ್ ಆಗಿರ್ಬೋದು, ಅವರು ಒಂದು ಒಳ್ಳೆ ಅಡಿಕ್ವೇಟ್ ಸ್ಟೋರೇಜ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅವ್ರು ಪ್ರೊವೈಡ್ ಮಾಡ್ತಾರೋ ಫುಡ್ಗೆ ಒಳ್ಳೆ ಕ್ವಾಲಿಟಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಇದೆಲ್ಲ ಕನ್ಸರ್ನ್ಸು ಹೈಲೈಟ್ ಆಗ್ತಾ ಇದೆ. ಮತ್ತು ಪಬ್ಲಿಕ್ ಹೆಲ್ತ್ ಆ್ಯಸ್ ಅ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ಅಫ್ಕೋರ್ಸ್ ಒಂದು ಪಬ್ಲಿಕ್ ಹೆಲ್ತ್ ಅಂದರೆ ಇಟ್ಸ್ ಅ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಬಿಟ್ವೀನ್ ಗೌರ್ಮೆಂಟ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಕನ್ಸ್ಯೂಮರ್ಸ್ ಆಗಿರ್ಬೋದು. ಸೊ ವಿ ಆಲ್ ಮಸ್ಟ್ ವರ್ಕ್ ಟುಗೆದರ್. ಓಕೆ, ಪಬ್ಲಿಕ್ ಹೆಲ್ತ್ ಅಂತಂದರೆ ಇದು ಒಬ್ಬರಿಂದನೇ ಸಾಧ್ಯ ಆಗೋದಿಲ್ಲ. ಒಂದು ಗೌರ್ಮೆಂಟು ಕೂಡ ಅದ್ರ ಜೊತೆ ಪಬ್ಲಿಕ್ಕು ಕೂಡ ಸಾಥ್ ಕೊಡಬೇಕು. ಹಾಗೆ ಕನ್ಸ್ಯೂಮರ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರ್ಸ್ ಆಗಿರ್ಬೋದು, ವೆಂಡರ್ಸ್ ಆಗಿರ್ಬೋದು, ಎಲ್ಲರೂ ಜೊತೆಗೆ ವರ್ಕ್ ಮಾಡಿದ್ರೆ ಮಾತ್ರ ಪಬ್ಲಿಕ್ ಹೆಲ್ತ್ ಅನ್ನೋದು ಸಕ್ಸಸ್ಫುಲ್ಲಾಗಿ ರನ್ ಆಗುತ್ತೆ. ಸೊ ಇನ್ ಆರ್ಡರ್ ಟು ಎನ್ಶ್ಯೂರ್ ದ ಫುಡ್ ಸೇಫ್ಟಿ ಆ್ಯಂಡ್ ಗುಡ್ ಫುಡ್ ಕನ್ಸಪ್ಷನ್, ನಾವು ಪಬ್ಲಿಕ್ ಹೆಲ್ತ್ ಅನ್ನೋದಕ್ಕೆ ನಾವು ಎಲ್ಲರೂ ಕೂಡ ಜೊತೆಗೆ ಕೆಲಸ ಮಾಡಬೇಕಾಗುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗೆ ಇದಿಷ್ಟು ಒಂದು ರಿಗಾರ್ಡಿಂಗ್ ಫುಡ್ ಸೇಫ್ಟಿ ಆ ಪರ್ಸ್ಪೆಕ್ಟಿವಲ್ಲಿ ನಾವು ಕವರ್ ಮಾಡಿದಂತಹ ಕೆಲವೊಂದು ವಿಷಯಗಳು. ಆನಂತರ ಇವಾಗ ನಾವು ಕೋಕೋನಟ್ ವಾಟರಲ್ಲಿ ವಿ ಸೆಲೆಬ್ರೇಟ್ ವರ್ಲ್ಡ್ ಕೋಕೋನಟ್ ಡೇ. ಸ್ವಲ್ಪ ಫ್ಯಾಕ್ಟ್ಸ್ನ ಕೋಕೋನಟ್ ಬಗ್ಗೆ ತಿಳ್ಕೊಳ್ಳೋಣ. ಬಿಕಾಸ್ ಪ್ರಿಲಿಮ್ಸಲ್ಲಿ ಈಗ ಕೋಕೋನಟ್ ವಾಟರ್ ವಾಸ್ ಆನ್ ನ್ಯೂಸ್. ಸೊ ಕೋಕೋನಟ್ ಬಗ್ಗೆ ಕೇಳ್ಬೋದು. ಸೊ ವರ್ಲ್ಡ್ ಕೋಕೋನಟ್ ಡೇ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಅದು ಯಾವಾಗ ಅಂತಂದರೆ ಸೆಪ್ಟೆಂಬರ್ 2. ಓಕೆನಾ, ಸೆಪ್ಟೆಂಬರ್ 2 2009 ಎಸ್ಟಾಬ್ಲಿಷ್ ಆಯಿತು. ಸೆಪ್ಟೆಂಬರ್ 2 ವರ್ಲ್ಡ್ ಕೋಕೋನಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. 2009 ಸ್ಟಾರ್ಟ್ ಮಾಡಿದ್ದೀವಿ. ಯಾರು ಆರ್ಗನೈಸ್ ಮಾಡಿದ್ದು ಅಂತಂದರೆ ಇಂಟರ್ನ್ಯಾಷನಲ್ ಕೋಕೋನಟ್ ಕಮ್ಯುನಿಟಿ, ICC ಅಂತಂದರೆ ಇಂಟರ್ನ್ಯಾಷನಲ್ ಕೋಕೋನಟ್ ಕಮ್ಯುನಿಟಿ ಅವರು ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ವರ್ಲ್ಡ್ ಕೋಕೋನಟ್ ಡೇ 2024 ಥೀಮ್ ಏನಿತ್ತು, ಲಾಸ್ಟ್ ಇಯರು ಕೋಕೋನಟ್ ಡೇನ ಸೆಲೆಬ್ರೇಟ್ ಮಾಡಿದ್ವಲ್ಲ, ಅದರದ್ದು ಥೀಮ್ ಏನಿತ್ತಪ್ಪ ಅಂತಂದರೆ ಕೋಕೋನಟ್ ಫಾರ್ ಅ ಸರ್ಕ್ಯುಲರ್ ಎಕಾನಮಿ ಬಿಲ್ಡಿಂಗ್ ಪಾರ್ಟ್ನರ್ಶಿಪ್ ಫಾರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆನಾ, ಸೊ ಫೋಕಸ್ ವಾಸ್ ಆನ್ ಸಸ್ಟೈನಬಲ್ ಕೋಕೋನಟ್ ಫಾರ್ಮಿಂಗ್ ಆ್ಯಂಡ್ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಕೋಕೋನಟ್ ಬೇಸ್ಡ್ ಪ್ರಾಡಕ್ಟ್ಸ್ ಟು ರೆಡ್ಯೂಸ್ ವೇಸ್ಟ್. ಓಕೆನಾ, ಇದಿಷ್ಟು ಅದರದ್ದು ಥೀಮ್ ಆಗಿತ್ತು. ಮತ್ತು ಲೆಟ್ಸ್ ಲರ್ನ್ ಅಬೌಟ್ ವಾಟ್ ಈಸ್ ಇಂಡಿಯಾಸ್ ರೋಲ್ ಇನ್ ಕೋಕೋನಟ್ ಪ್ರೊಡಕ್ಷನ್. ಸೊ ಕೋಕೋನಟ್ ಪ್ರೊಡಕ್ಷನಲ್ಲಿ ಇಂಡಿಯಾದು ರೋಲ್ ಏನಿದೆ ಅದನ್ನು ತಿಳ್ಕೊಳ್ಳೋಣ. ಓಕೆನಾ, ಸೊ ಕೋಕೋನಟ್ ಬಗ್ಗೆ ನೋಡೋದಾದರೆ, ಇಂಡಿಯಾ ಆಸ್ ಅ ಫೌಂಡಿಂಗ್ ಮೆಂಬರ್ ಆಫ್ ICC. ಅಫ್ಕೋರ್ಸ್ ICCನ ಫೌಂಡ್ ಮಾಡಿದೆ ಇಂಡಿಯಾ. ICC ಅಂದರೆ ನೆನಪಾಗುತ್ತಲ್ವಾ, ಇಂಟರ್ನ್ಯಾಷನಲ್ ಕೋಕೋನಟ್ ಕಮ್ಯುನಿಟಿ ಅಂತ. ಇದನ್ನು ಫೌಂಡಿಂಗ್ ಮೆಂಬರ್ ಇಂಡಿಯಾ ಆಗಿದೆ. ಮತ್ತು ಹೈಲೈಟಿಂಗ್ ಇಟ್ಸ್ ಆ್ಯಕ್ಟಿವ್ ರೋಲ್ ಇನ್ ಕೋಕೋನಟ್ ಫಾರ್ಮಿಂಗ್ ಪಾಲಿಸೀಸ್. ಮತ್ತು ಟಾಪ್ ಕೋಕೋನಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಇಂಡಿಯಾದಲ್ಲಿ ಯಾವ್ದು ಅಂತಂದರೆ ಅಫ್ಕೋರ್ಸ್ ಕೇರಳ, and then Karnataka, and then Tamil Nadu. All these are southern states which have the very dominant
ಪ್ರೊಡಕ್ಷನ್ ಆಫ್ ಕೋಕೋನಟ್ ಆಯಿತಾ. ಕೇರಳ, ಕರ್ನಾಟಕ, ತಮಿಳುನಾಡು ಇವು ಮೂರಲ್ಲೂ ನಾವು ತುಂಬ ಚೆನ್ನಾಗಿ ಕೋಕೋನಟ್ನ ಬೆಳಿತೀವಿ. ಆನಂತರ ದ ಟೋಟಲ್ ಕೋಕೋನಟ್ ಪ್ರೊಡಕ್ಷನ್ ಇನ್ 2022 ಇಂದ 2023 ನೋಡೋದಾದರೆ ಪ್ರೊಡಕ್ಷನ್ ನಾವು ಎಷ್ಟು ಮಾಡಿದ್ದೀವಿ ಅಂತಂದರೆ ಲಿಟ್ರಲಿ 20,535.88 ಮಿಲಿಯನ್ ನಟ್ಸ್ ಅಷ್ಟು ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ, ಮೇಕಿಂಗ್ ಇಂಡಿಯಾ ಆ್ಯಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕೋಕೋನಟ್ ಪ್ರೊಡ್ಯೂಸರ್ಸ್ ಇನ್ ದ ವರ್ಲ್ಡ್. ಜಸ್ಟ್ ಥಿಂಕ್, ನಾವು ಎಷ್ಟು ಲೈಕ್ 20,000 ಮಿಲಿಯನ್ ಅಂದರೆ ಅಷ್ಟು ನಟ್ಸ್ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತಂದರೆ ವಿ ಆರ್ ಅಟ್ ಅ ಗುಡ್ ಸ್ಟೇಜ್ ಅಥವಾ ಗುಡ್ ಪೊಸಿಷನ್ ಇದ್ದೀವಿ. ಅದಾದ ನೆಕ್ಸ್ಟು ರೋಲ್ ಆಫ್ ಕೋಕೋನಟ್ ಇನ್ ಎಕಾನಮಿ ಆ್ಯಂಡ್ ಅಗ್ರಿಕಲ್ಚರ್. ಸೊ ಕೋಕೋನಟ್ ಹೇಗೆ ಎಕಾನಮಿ ಮತ್ತು ಅಗ್ರಿಕಲ್ಚರ್ಗೆ ಇಂಪ್ಯಾಕ್ಟ್ ಮಾಡ್ತಿದೆ ಅಂತ ನೋಡೋದಾದರೆ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ. ಸೊ ಲಾಸ್ಟ್ ಟೈಮಲ್ಲೆಲ್ಲ ನೋಡ್ಬೋದು, ಯು ಜಸ್ಟ್ ಅಬ್ಸರ್ವ್ PYQ, ಕಾಫಿ ಬೋರ್ಡ್ ಆಗಿರ್ಬೋದು, ಟೀ ಬೋರ್ಡ್ ಆಗಿರ್ಬೋದು, ಅಥವಾ ಟೊಬ್ಯಾಕೋ ಬೋರ್ಡ್ ಆಗಿರ್ಬೋದು, ಇದೆಲ್ಲ ನ್ಯೂಸಲ್ಲಿ ಇತ್ತು. ಹಾಗೆ ಅದನ್ನು PYQ ಅಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಕೋಕೋನಟ್ ಬೋರ್ಡು ಕೂಡ ಇಂಪಾರ್ಟೆಂಟು. ಸೊ CDB ಅಂತ ಇದೆ, ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ. ಇಟ್ಸ್ ಅ ಸ್ಟ್ಯಾಟ್ಯುಟರಿ ಬಾಡಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಟು ಪ್ರಮೋಟ್ ಕೋಕೋನಟ್ ಕಲ್ಟಿವೇಷನ್. ಸೊ ಕೋಕೋನಟ್ ಕಲ್ಟಿವೇಷನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಏನು ಮಾಡ್ತಾವೆ ಅಂತಂದರೆ ಈ ಕೋಕೋನಟ್ ಬೋರ್ಡ್ನ ಡೆವಲಪ್ ಮಾಡ್ತು. ಅದೊಂದು ಸ್ಟ್ಯಾಟ್ಯುಟರಿ ಬಾಡಿ ಅಂತಂದರೆ ಅ ಬಾಡಿ ವಿಚ್ ಇಸ್ ಫಾರ್ಮ್ಡ್ ಬೈ ಆನ್ ಆ್ಯಕ್ಟ್ ಆರ್ ಅ ಲಾ. ಓಕೆನಾ. ಅದಾದಮೇಲೆ ನೆಕ್ಸ್ಟು ಫೋಕಸಸ್ ಆನ್ ಪ್ರೊಡಕ್ಟಿವಿಟಿ ಎನ್ಹಾನ್ಸ್ಮೆಂಟ್ ಆ್ಯಂಡ್ ವ್ಯಾಲ್ಯೂ ಆ್ಯಡೆಡ್ ಕೋಕೋನಟ್ ಪ್ರಾಡಕ್ಟ್ಸ್ ಆ್ಯಂಡ್ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ನೋಡೋದಾದರೆ ಕೋಕೋನಟ್ ಕಾಂಟ್ರಿಬ್ಯೂಟ್ ಸಿಗ್ನಿಫಿಕೆಂಟ್ಲಿ ಟು ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಲೈವ್ಲಿಹುಡ್ಸ್ ಆಫ್ ಫಾರ್ಮರ್ಸ್ ಆ್ಯಂಡ್ ಕೋಸ್ಟಲ್ ರೀಜನ್ಸ್. ಸೊ ಇದರಿಂದ ಒಂದು ಲೈವ್ಲಿಹುಡ್ ಕ್ರಿಯೇಟ್ ಆಗ್ತಾ ಇದೆ, ಮತ್ತು ಫಾರ್ಮರ್ಸ್ಗೂ ಕೂಡ ಒಂದು ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ, ಎಸ್ಪೆಷಲಿ ರೂರಲಲ್ಲಿ. ಮತ್ತು ಆ ಥರ ಅದು ಎಕಾನಮಿನ ಡೆವಲಪ್ ಮಾಡ್ತಾ ಇದೆ, ರೂರಲ್ ಎಕಾನಮಿನ ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅದ್ರ ಪ್ರೊಡಕ್ಷನು. ಮತ್ತು ಕೋಕೋನಟ್ ಬೇಸ್ಡ್ ಇಂಡಸ್ಟ್ರೀಸು ಕೂಡ ತುಂಬ ಇದ್ದಾವೆ, ಲೈಕ್ ಕಾಯಿಲ್ ಆಗಿರ್ಬೋದು, ಅಥವಾ ಆಯಿಲ್ ಬೇವ್ರೇಜಸ್ ಮಾಡೋದು, ಕಾಸ್ಮೆಟಿಕ್ಸ್ ಮಾಡೋದು, ಹ್ಯಾಂಡಿಕ್ರಾಫ್ಟ್ಸ್, ಬಯೋಫ್ಯೂಲ್ಸ್, ಈ ಥರ ಇಂಡಿಯಾದು ಎಕ್ಸ್ಪೋರ್ಟ್ಗೂ ಕೂಡ ಅದು ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಕೋಕೋನಟ್. ಅದಾದ ನಂತರ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ಬಂದರೆ ವಾಟ್ ಈಸ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಕೋಕೋನಟ್. ಸೊ ಏನಪ್ಪ ಅಂತಂದರೆ ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಟು ರೆಗ್ಯುಲೇಟ್ ಕೊಲೆಸ್ಟ್ರಾಲ್ ಲೆವೆಲ್ಸ್. ಕೊಲೆಸ್ಟ್ರಾಲ್ ಅಂದರೆ ಅದನ್ನು ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ಗೆ ಇದು ಇಂಪ್ಯಾಕ್ಟ್ ಮಾಡುತ್ತೆ, ಅಂದರೆ ರೆಗ್ಯುಲೇಟ್ ಮಾಡುತ್ತೆ ಕೊಲೆಸ್ಟ್ರಾಲ್ನ ಈ ಕೋಕೋನಟ್. ಓಕೆನಾ. ಅದಾದ ನಂತರ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹೇಗೆ ಅಂತಂದರೆ ಕೋಕೋನಟ್ ಬೇಸ್ಡ್ ಪ್ರಾಡಕ್ಟ್ಸ್ ಇದ್ದಾವಲ್ಲ, ಲೈಕ್ ಕೋಕೋನಟ್ ವಾಟರ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ದೇ ಹ್ಯಾವ್ ವೆರಿ ಲೋ ಗ್ಲೈಸಮಿಕ್ ಇಂಡೆಕ್ಸ್. ಸೊ ಗ್ಲೈಸಮಿಕ್ ಇಂಡೆಕ್ಸ್ ತುಂಬ ಲೋ ಇರುತ್ತೆ. ಓಕೆನಾ. ಸೊ ಆದ್ದರಿಂದ ಇದು ಡಯಾಬಿಟಿಕ್ಸ್ ಇದನ್ನು ಏನು ಮಾಡುತ್ತೆ, ಡಯಾಬಿಟಿಸ್ನು ಕೂಡ ರೆಗ್ಯುಲೇಟ್ ಮಾಡುತ್ತೆ. ನಂತರ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಚೆನ್ನಾಗಿರುತ್ತೆ, ಆದ್ದರಿಂದ ಇಟ್ ಪ್ರೊಟೆಕ್ಟ್ಸ್ ಎಗೇನ್ಸ್ಟ್ ಇನ್ಫ್ಲಮೇಷನ್ ಆ್ಯಂಡ್ ಸೆಲ್ ಡ್ಯಾಮೇಜ್. ಸೊ ನಿಮ್ಮ ಹತ್ರ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದ್ದರೆ ಏನಾಗುತ್ತೆ, ಸೆಲ್ ಡ್ಯಾಮೇಜ್ ಆಗೋದಿಲ್ಲ, ಸೆಲ್ ಡ್ಯಾಮೇಜಿಂದ ಕಾಪಾಡುತ್ತೆ. ಹಾಗೆಯೇ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್, ಯಾವುದೇ ರೀತಿ ಇನ್ಫ್ಲಮೇಷನ್ಸ್ ಕೂಡ ನಿಮಗೆ ಆಗೋದಿಲ್ಲ. ಹಾಗಾಗಿ ಆ್ಯಂಟಿ ಆಕ್ಸಿಡೆಂಟ್ಸಲ್ಲಿ ಕೋಕೋನಟ್ ತುಂಬ ರಿಚ್ ಇದೆ, ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಹೈಡ್ರೇಷನ್ ಆ್ಯಂಡ್ ಡೈಜೆಷನ್, ಅಂದರೆ ಕೋಕೋನಟ್ ವಾಟರ್ ಇದೆಯಲ್ಲ, ಇದು ತುಂಬ ಹೈಡ್ರೇಷನ್ ಮಾಡುತ್ತೆ, ಲೈಕ್ ಇಟ್ ರೆಪ್ಲೆನಿಶ್ ದ ಎಲೆಕ್ಟ್ರೋಲೈಟ್ಸ್, ಇಂಪ್ರೂವಿಂಗ್ ದ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಸೊ ಅಫ್ಕೋರ್ಸ್ ನೀವು ಬೇಸಿಗೆ ಕಾಲದಲ್ಲಿ ಎಲ್ಲರೂ ಕೂಡ ಎಳ್ನೀರು ಕುಡಿತೀರ, ಯಾಕಂದರೆ ಬಿಕಾಸ್ ಆಫ್ ದ ಹೈಡ್ರೇಷನ್, ಅದು ಎಲೆಕ್ಟ್ರೋಲೈಟ್ನ ಏನು ಮಾಡುತ್ತೆ, ರಿಪ್ಲೆನಿಶ್ ಮಾಡುತ್ತೆ. ಮತ್ತು ಗಟ್ ಹೆಲ್ತ್ ತುಂಬ ಚೆನ್ನಾಗಿರ್ಬೇಕಂದ್ರೆ ಕೋಕೋನಟ್ ವಾಟರ್ನ ಕನ್ಸ್ಯೂಮ್ ಮಾಡೋದು ಒಳ್ಳೆಯದು. ಸೊ ಮತ್ತು ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ಸಸ್ಟೈನಬಿಲಿಟಿ ಆ್ಯಂಡ್ ಸರ್ಕ್ಯುಲರ್ ಎಕಾನಮಿ ಆಸ್ಪೆಕ್ಟ್. ಒಂದು ಸರ್ಕ್ಯುಲರ್ ಎಕಾನಮಿ ಅಂತ ನೀವು ಕಾನ್ಸೆಪ್ಟ್ ಕೇಳಿರ್ತೀರ ಅಲ್ವಾ. ಸೊ ಅದೇ ರೀತಿ ನೋಡೋದಾದರೆ ಸೊ ವಿ ಫೈಂಡ್ ದ್ಯಾಟ್ ಸರ್ಕ್ಯುಲರ್ ಎಕಾನಮಿ ಇನ್ ಕೋಕೋನಟ್ ಇಂಡಸ್ಟ್ರಿ, ಅಂದರೆ ಯುಟಿಲೈಸಿಂಗ್ ಎವ್ರಿ ಪಾರ್ಟ್ ಆಫ್ ದ ಕೋಕೋನಟ್. ಸರ್ಕ್ಯುಲರ್ ಎಕಾನಮಿ ಅಂತಂದರೆ ನಾವು ಯಾವುದೇ ರೀತಿ ವೇಸ್ಟೇಜ್ನ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಕೋಕೋನಟ್ ಅಂತ ತಗೊಂಡ್ರೆ ಓಕೆನಾ, ನಾವು ಅದರಲ್ಲಿ ಎಲ್ಲ ಪಾರ್ಟ್ನ ಯೂಸ್ ಮಾಡ್ತೀವಿ. ಅದರಿಂದ ವಾಟರ್ ತಗೋತೀವಿ, ಅದರಿಂದ ಫ್ಲೆಶ್ ತಗೋತೀವಿ, ಅದನ್ನು ಅಡುಗೆಗೆ ಯೂಸ್ ಮಾಡ್ತೀವಿ, ಅದರಿಂದ ಹಸ್ಕ್ ತಗೋತೀವಿ, ಅದರದ್ದು ಶೆಲ್ ತಗೋತೀವಿ ಆಯಿತಾ. ಎಷ್ಟೊಂದು ಸಲ ಅದರ ಹಸ್ಕನ್ನ ಹಳ್ಳಿ ಕಡೆ ನೀರು ಕಾಯಿಸೋದಕ್ಕೂ ಯೂಸ್ ಮಾಡ್ತಾರೆ, ಮತ್ತು ಅದರದ್ದು ಶೆಲ್ ತಗೋತಾರೆ ಓಕೆನಾ. ಮತ್ತು ಇದರಿಂದ ಕ್ರಾಫ್ಟ್ಸ್ ಕೂಡ ಮಾಡ್ತಾರೆ, ಮತ್ತು ಅದರಿಂದ ಆಯಿಲ್ ಮಾಡ್ತಾರೆ, ಮತ್ತು ಅದ್ರ ಫೈಬರ್ಸ್ ತಗೋತಾರೆ ಓಕೆ. ಮತ್ತು ಅದರಿಂದ ಈವನ್ ಥ್ರೆಡ್ಸ್ ಕೂಡ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಇಟ್ ರಿಡ್ಯೂಸಸ್ ದ ವೇಸ್ಟ್ ಆ್ಯಂಡ್ ಇನ್ಕ್ರೀಸಸ್ ದ ಎಕನಾಮಿಕ್ ವ್ಯಾಲ್ಯೂ. ಇದರಲ್ಲಿ ನಾವು ನೋಡ್ಬೋದು ವೇಸ್ಟ್ ಎಲ್ಲ ರಿಡ್ಯೂಸ್ ಆಗ್ತಾ ಇದೆ, ಎಕಾನಮಿಕ್ ವ್ಯಾಲ್ಯೂ ಇನ್ನೂ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಟ್ ಈಸ್ ಲೀಡಿಂಗ್ ಟು ದ ಸರ್ಕ್ಯುಲರ್ ಎಕಾನಮಿನ ಲೀಡ್ ಮಾಡ್ತಾ ಇದೆ.
ಓಕೆನಾ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟು. ಮತ್ತು ಅದಾದ ನಂತರ ಇಟ್ ಈಸ್ ಪ್ರಮೋಟಿಂಗ್ ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸಸ್ ಅಲ್ವಾ. ಇನ್ ಕೋಕೋನಟ್ ಫಾರ್ಮಿಂಗ್ ಆ್ಯಂಡ್ ಪ್ರೊಸೆಸಿಂಗಲ್ಲಿ ನೋಡಿದ್ರೆ ನಾವೆಲ್ಲ ಎಕೋ ಫ್ರೆಂಡ್ಲಿ ಪ್ರಾಸೆಸ್ನೇ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಅಂತಂದರೆ ಯಾವುದೇ ರೀತಿ ಅದರಿಂದ ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಮಾಡುವಂತಹ ಕೆಲಸ ಯಾವುದೂ ಇಲ್ಲ ಅಲ್ಲಿ. ಹಾಗಾಗಿ ಮತ್ತು ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಪೊಟೆನ್ಷಿಯಲ್ ಆಫ್ ಕೋಕೋನಟ್ ಟ್ರೀಸ್ ಮತ್ತು ವಾಟರ್ ಎಫಿಷಿಯೆಂಟ್ ಕ್ರಾಪ್ ಕಂಪೇರ್ಡ್ ಟು ಅದರ್ ಕಮರ್ಷಿಯಲ್ ಕ್ರಾಪ್ಸ್. ಏನಪ್ಪ ಅಂತಂದರೆ ಎನ್ವಿರಾನ್ಮೆಂಟ್ ಹೇಗೆ ಬೆನಿಫಿಟ್ ಆಗ್ತಾ ಇದೆ ಅಂತಂದರೆ ಒಂದು ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಅಂತಂದರೆ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತಂದರೆ ಯಾವುದೇ ಟ್ರೀ ಆದ್ರೂ ಅಷ್ಟೇ ಅಲ್ವಾ, ಒಂದು ಕಾರ್ಬನ್ ಅದು ಅಬ್ಸಾರ್ಬ್ ಮಾಡಿಕೊಂಡು ನಮಗೆ ಆಕ್ಸಿಜನ್ನ ಕೊಡುತ್ತೆ. ಸೊ ಹಾಗಾಗಿ ಇದು ಒಂದು ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಸೆಕೆಂಡ್ಲಿ, ಇದೊಂದು ವಾಟರ್ ಎಫಿಷಿಯೆಂಟ್ ಕ್ರಾಪ್. ನಿಮಗೆ ಎಫಿಷಿಯೆಂಟಾಗಿ ವಾಟರ್ ಹಾಕಿದ್ರೆ ಸಾಕು, ಲೈಕ್ ನಾಟ್ ಟೂ ಮಚ್ ವಾಟರ್ನ ಕನ್ಸ್ಯೂಮ್ ಮಾಡ್ಕೊಳ್ಳೋದಿಲ್ಲ. ವಾಟರ್ ಎಫಿಷಿಯೆಂಟ್ ಎಷ್ಟು ಬೇಕು ಅಷ್ಟನ್ನು ವಾಟರ್ ಪ್ರೊವೈಡ್ ಮಾಡಿದ್ರೆ ಕಮರ್ಷಿಯಲ್ ಕ್ರಾಪ್ಸ್ ಲೈಕ್ ಇದು ನಮಗೆ ತುಂಬ ಒಳ್ಳೆ ಬೆನಿಫಿಟ್ನ ಕೊಡುತ್ತೆ. ಹಾಗಾಗಿ ಲೆಸನ್ಸ್ ಫಾರ್ ಇಂಡಿಯಾ, ಲೈಕ್ ಈಗ ನಾವು ಲೆಸನ್ಸ್ ಫಾರ್ ಇಂಡಿಯಾ ನೋಡಿದ್ರೆ ಇನ್ ಪಾಲಿಸಿ ವೈಸ್ ಆಗಿರ್ಬೋದು ಅಥವಾ ಗವರ್ನಮೆಂಟ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಆ ಥರ ನೋಡೋದಾದರೆ ಏನಪ್ಪ ಅಂತಂದರೆ ಸೊ ಸ್ಟ್ರೆಂಥನಿಂಗ್ ಕೋಕೋನಟ್ ಇಂಡಸ್ಟ್ರಿ ಥ್ರೂ ಗವರ್ನಮೆಂಟ್ ಇನಿಷಿಯೇಟಿವ್ಸ್. ಅಫ್ಕೋರ್ಸ್ ನಾವು ಗವರ್ನಮೆಂಟ್ ಇನಿಷಿಯೇಟಿವ್ಸಿಂದ ನಾವು ಈ ಕೋಕೋನಟ್ ಇಂಡಸ್ಟ್ರೀಸ್ನ ನಾವು ಇನ್ನೂ ಚೆನ್ನಾಗಿ ಸ್ಟ್ರೆಂಥನಿಂಗ್ ಮಾಡಬೇಕು. ಆಲ್ರೆಡಿ ನಾವು ನೋಡಿದ್ವಿ, ನಾವು ಗ್ಲೋಬಲಿ ಟಾಪಲ್ಲಿ ಇದ್ದೀವಿ ಈ ಕೋಕೋನಟ್ ಪ್ರೊಡಕ್ಷನಲ್ಲಿ. ಸೊ ನಾವು ಇನ್ನೂ ಅದು ಕೋಕೋನಟ್ ಇಂಡಸ್ಟ್ರಿನ ಇನ್ನೂ ಸ್ಟ್ರೆಂಥನಿಂಗ್ ಮಾಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ವಿ ಜಸ್ಟ್ ನೀಡ್ ಫಾರ್ ಬೆಟರ್ ಸಪೋರ್ಟ್ ಟು ಕೋಕೋನಟ್ ಫಾರ್ಮರ್ಸ್ ಥ್ರೂ ಸಬ್ಸಿಡೀಸ್. ಸೊ ಫಾರ್ಮರ್ಸ್ಗೆ ಸಬ್ಸಿಡೀಸ್ ಪ್ರೊವೈಡ್ ಮಾಡೋದ್ರಿಂದ ಅಥವಾ ಕ್ರೆಡಿಟ್ ಅಸಿಸ್ಟೆನ್ಸ್ ಕೊಡೋದ್ರಿಂದ, ಅಂದರೆ ಸಾಲ ಕೊಡೋದ್ರಿಂದ ಇರ್ಬೋದು, ಅಥವಾ ಆ ಕೋಕೋನಟ್ ಬಗ್ಗೆ ಇನ್ನೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದ್ರಿಂದ, ಲೈಕ್ ಹೈ ಹೀಲ್ಡಿಂಗ್ ಕೋಕೋನಟ್. ಈಗ ಫಾರ್ ಎಕ್ಸಾಂಪಲ್ ಹೈ ಹೀಲ್ಡಿಂಗ್ ವೆರೈಟೀಸ್ ತುಂಬ ನ್ಯೂಸಲ್ಲಿದೆ ಅಲ್ವಾ, ಈ ಥರ ಬಯೋಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದೇ ಥರ ಹೈ ಹೀಲ್ಡಿಂಗ್ ಕೋಕೋನಟ್ನ ಪ್ರೊಡ್ಯೂಸ್ ಮಾಡಿ ಇದರಿಂದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಇನ್ನೂ ಕೂಡ ನಾವು ಫಾರ್ಮರ್ಸ್ಗೆ ಇನ್ನೂ ಬೆಟರ್ ವೇಯಲ್ಲಿ ನಾವು ಹೆಲ್ಪ್ ಮಾಡ್ಬೋದು ಫ್ರಮ್ ಗೌರ್ಮೆಂಟಿಂದ. ಅದೇ ರೀತಿ ಟೆಕ್ನಾಲಜಿ ಡ್ರಿವನ್ ಸೊಲ್ಯೂಷನ್ಸ್ ಫಾರ್ ಇಂಪ್ರೂವಿಂಗ್ ಕೋಕೋನಟ್ ಪ್ರೊಡಕ್ಟಿವಿಟಿ ಆ್ಯಂಡ್ ರೆಡ್ಯೂಸಿಂಗ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಸೊ ನಾವು ಇನ್ನೂ ಟೆಕ್ನಾಲಜಿಯಿಂದ ನಾವು ಒಂದು ಸೊಲ್ಯೂಷನ್ನ ತಗೊಂಡು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಅಂತಂದರೆ ಯಾವುದೇ ರೀತಿ ಮೆಷಿನ್ಸ್ ಯೂಸ್ ಮಾಡಿರ್ಬೋದು ಅಥವಾ ಬೇರೆ ಥರ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹಾರ್ವೆಸ್ಟ್ ಮಾಡುವಾಗ ಅಥವಾ ಹಾರ್ವೆಸ್ಟ್ ಆದಮೇಲೆ ಲೈಕ್ ಅದು ಸ್ಟೋರೇಜ್ ಆಗಿರ್ಬೋದು ಅಥವಾ ಅದನ್ನು ಮತ್ತೆ ಬೇರೆ ರೀತಿ ಕನ್ವರ್ಟ್ ಮಾಡೋದಾಗಿರ್ಬೋದು, ಅದರಿಂದ ಏನೇನು ಲಾಸ್ ಆಗ್ತಾ ಇದೆ ಫಾರ್ಮರ್ಸ್ಗೆ ಅದನ್ನೆಲ್ಲ ರೆಡ್ಯೂಸ್ ಮಾಡ್ಬೋದು ಟೆಕ್ನಾಲಜಿಯಿಂದ. ಸೊ ಆ ಥರನೂ ಕೂಡ ಗೌರ್ಮೆಂಟ್ ಕ್ಯಾನ್ ಕಮ್ ಅಪ್ ವಿತ್ ದೋಸ್ ಐಡಿಯಾಸ್. ಓಕೆ. ಮತ್ತು ಎಕ್ಸ್ಪ್ಯಾಂಡಿಂಗ್ ಇಂಡಿಯಾಸ್ ಕೋಕೋನಟ್ ಎಕ್ಸ್ಪೋರ್ಟ್ ಮಾರ್ಕೆಟ್, ಈ ಥರ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ಹೇಗೆ ನಾವು ಎಕ್ಸ್ಪ್ಯಾಂಡ್ ಮಾಡ್ಬೋದು ಕೋಕೋನಟ್ ಮಾರ್ಕೆಟ್ನ ಗ್ಲೋಬಲಿ ಅಂತ ನೋಡೋದಾದರೆ, ಅಫ್ಕೋರ್ಸ್ ಇಂಡಿಯಾ ಇಸ್ ಅ ಲೀಡಿಂಗ್ ಪ್ರೊಡ್ಯೂಸರ್ ಅಲ್ವಾ, ಬಟ್ ಲ್ಯಾಕ್ಸ್ ಬಿಹೈಂಡ್ ಇನ್ ವ್ಯಾಲ್ಯೂ ಆ್ಯಡೆಡ್ ಕೋಕೋನಟ್ ಎಕ್ಸ್ಪೋರ್ಟ್. ಅಫ್ಕೋರ್ಸ್ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ, ಲೀಡಿಂಗ್ ಬಿಸ್ನೆಸ್ ಆಗಿದ್ದೀವಿ, ಬಟ್ ಅದಕ್ಕೆ ನಾವು ಒಂದು ವ್ಯಾಲ್ಯೂ ಆ್ಯಡ್ ಮಾಡಬೇಕಾಗಿದೆ. ಸೊ ದ್ಯಾಟ್ ನಮ್ಮ ಎಕ್ಸ್ಪೋರ್ಟ್ ಇನ್ನೂ ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ನಾವು ನೋಡೋದಾಗಿರ್ಬೋದು. ಈಗ ಜಪಾನಿಂದ ಬರೋದಾಗಿರ್ಬೋದು, ರಷ್ಯಾದಿಂದ ಅಮೇರಿಕಾದಿಂದ ಬರೋ ಪ್ರಾಡಕ್ಟ್ಸು ಎಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡ್ತಾರೆ. ಆ ಪ್ಯಾಕೇಜಿಂಗ್ಗೆ ವ್ಯಾಲ್ಯೂ ಆ್ಯಡ್ ಮಾಡೋದು. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಬರೀ ಪ್ಯಾಕೇಜಿಂಗಲ್ಲಿ ಲೈಕ್ ಸುಮ್ಮನೆ ಅದು ಬ್ಲ್ಯಾಂಡ್ ಅನಿಸಲ್ಲ ನಿಮಗೆ ಯಾವುದೇ ಪ್ರಾಡಕ್ಟ್ಸ್, ಅದರಲ್ಲಿ ಏನಾದ್ರು ಒಂದು ಆ್ಯಡ್ ಮಾಡಿರ್ತಾರೆ, ಯಾವುದೊಂದು ಎಕ್ಸ್ಟ್ರಾ ಫುಡ್ನ ಇನ್ನೂ ತುಂಬ ಟೇಸ್ಟಿಯಾಗಿ ಅಥವಾ ಅದರಲ್ಲಿ ಬೇರೆ ಏನಾದರೂ ಪ್ರಾಡಕ್ಟ್ ಮಾಡಿ ಅದನ್ನು ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಇದನ್ನೇ ವ್ಯಾಲ್ಯೂ ಅಡಿಷನ್ ಆಗೋದು. ಸೊ ಅನ್ನೋದು ಸೊ ವ್ಯಾಲ್ಯೂ ಅಡಿಷನ್ ಮಾಡಿ ಎಕ್ಸ್ಪೋರ್ಟ್ನ ನಾವು ಇನ್ನೂ ಚೆನ್ನಾಗಿ ಇನ್ಕ್ರೀಸ್ ಮಾಡ್ಬೋದು. ಓಕೆನಾ. ಸೊ ಪ್ರಮೋಷನ್ ಆಫ್ ಕೋಕೋನಟ್ ಬೇಸ್ಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಕ್ಯಾನ್ ಬೂಸ್ಟ್ ಇಂಡಿಯಾಸ್ ಆಗ್ರೋ ಬೇಸ್ಡ್ ಎಕಾನಮಿ. ಸೊ ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಲಾಂಚ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ದ್ಯಾಟ್ ಇನ್ನೂ ಚೆನ್ನಾಗಿ ಈ ಕೋಕೋನಟ್ ಇಂಡಸ್ಟ್ರಿ ಆಗ್ರೋ ಬೇಸ್ಡ್ ಎಕಾನಮಿನ ಇನ್ನೂ ಚೆನ್ನಾಗಿ ಬೂಮ್ ಮಾಡುತ್ತೆ. ಸೊ ಥರ್ಡ್ಲಿ, ಲೈಕ್ ಕ್ಲೈಮೇಟ್ ರಿಸೈಲೆನ್ಸ್ ಇನ್ ಕೋಕೋನಟ್ ಫಾರ್ಮಿಂಗ್ ಅಂತಂದರೆ ದೇರ್ ಇಸ್ ಅನ್ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಆನ್ ಕೋಕೋನಟ್ ಈಲ್ಡ್. ಈಗ ಕ್ಲೈಮೇಟ್ ಚೇಂಜ್ ಆದ ಕಾರಣ ಕೋಕೋನಟ್ ಈಲ್ಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಏನಾಗುತ್ತೆ, ಡ್ಯೂ ಟು ದ ರೈಸಿಂಗ್ ಟೆಂಪ್ರೇಚರ್ ಜಾಸ್ತಿ ಆಗಿರೋದ್ರಿಂದ ಇರ್ಬೋದು, ಅಥವಾ ತುಂಬ ಹೆವಿ ರೈನ್ಫಾಲ್ ಆಗಿಬಿಡುತ್ತೆ, ಅಥವಾ ದೇರ್ ಇಸ್ ಅ ನೀಡ್ ಫಾರ್ ದ ಕ್ಲೈಮೇಟ್ ರಿಸೈಲೆಂಟ್ ಫಾರ್ಮಿಂಗ್ ಟೆಕ್ನಿಕ್ಸ್ ಸಚ್ ಆಸ್ ಡ್ರಾಟ್ ರೆಸಿಸ್ಟೆಂಟ್ ಕೋಕೋನಟ್ ವೆರೈಟೀಸ್. ಸೊ ಅದೇ ಥರ ರಿಸರ್ಚ್ ಆ್ಯಂಡ್ ಡೆವಲಪ್ ಮಾಡಿ ಈ ಥರ ಡ್ರಾಟ್ ರೆಸಿಸ್ಟೆಂಟ್ ಕೋಕೋನಟ್ ವೆರೈಟೀಸ್ ಬರೋ ಥರ ನಾವು ಮಾಡಬೇಕು. So that's it about the coconut. Okay, let's move on to the next topic, that is beamstick. Wait. ಸೊ ಇವತ್ತು ಬೀಮ್ಸ್ಟೆಕ್ ಕೂಡ ನ್ಯೂಸಲ್ಲಿದೆ. ಓಕೆನಾ, ವಿಲ್ ರೀಡ್ ಅಬೌಟ್ ಇಟ್. ಬೀಮ್ಸ್ಟೆಕ್ ಅಂದರೆ ಗೊತ್ತಲ್ವಾ? Wait. Okay, we'll read about Agastya Malai Biosphere Reserve and then we'll go to the beamstick. Okay, now.
ಸೊ ವಾಟ್ ಈಸ್ ದಿಸ್ ಅಗಸ್ತ್ಯ ಮಲೈ ಬಯೋಸ್ಪಿಯರ್ ರಿಸರ್ವ್? ಓಕೆ, ABR ಅಂತ ಕರೆಯೋಣ. ಓಕೆನಾ. ABR ಏನಪ್ಪ ಅಂತಂದರೆ ಅಗಸ್ತ್ಯ ಮಲೈ ಬಯೋಸ್ಪಿಯರ್ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇಟ್ಸ್ ಅ ಪ್ರೊಟೆಕ್ಟೆಡ್ ಏರಿಯಾ ಆ್ಯಂಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಲೊಕೇಟೆಡ್ ಅಟ್ ದ ಸದರ್ನ್ ಮೋಸ್ಟ್ ಟಿಪ್ ಆಫ್ ದ ವೆಸ್ಟರ್ನ್ ಘಾಟ್ಸ್, ಆಯಿತಾ. ಸೊ ಇದೊಂದು ಬಯೋಸ್ಪಿಯರ್ ರಿಸರ್ವ್, ನಿಮಗೆಲ್ಲ ಗೊತ್ತು ಅಗಸ್ತ್ಯ ಮಲೈ ಬಯೋಸ್ಪಿಯರ್ ರಿಸರ್ವ್ ಇಟ್ಸ್ ಅ ಬಯೋಸ್ಪಿಯರ್ ರಿಸರ್ವ್ ಆ್ಯಂಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಕೂಡ. ನಾವು ವೆಸ್ಟರ್ನ್ ಘಾಟ್ಸಲ್ಲಿ ತುಂಬ ಟಿಪ್ಪಲ್ಲಿ ನಾವು ಇದನ್ನು ಲೊಕೇಟ್ ಮಾಡಿದ್ದೀವಿ. ಮತ್ತು ಏನಪ್ಪ ಅಂತಂತಂದರೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಆಗಿದೆ ಆ್ಯಂಡ್ ಒನ್ ಆಫ್ ದ 8 ಹಾಟೆಸ್ಟ್ ಹಾಟ್ಸ್ಪಾಟ್ ಆಫ್ ಬಯೋಡೈವರ್ಸಿಟಿಯಲ್ಲಿ ಇದು ಒಂದಾಗಿದೆ, ಆಯಿತಾ. ಓಕೆ, 8 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇದ್ದಾವೆ, ಅದರಲ್ಲಿ ಅಗಸ್ತ್ಯ ಮಲೈ ಬಯೋಸ್ಪಿಯರ್ ಕೂಡ ಒಂದು. ಓಕೆನಾ. ಸೊ ಇದು ವೆಸ್ಟರ್ನ್ ಘಾಟ್ಸಲ್ಲಿ ಇರೋದ್ರಿಂದ ಮತ್ತು ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅಂತ ಕೂಡ ಕನ್ಸಿಡರ್ ಮಾಡಿದ್ದಾರೆ. ಓಕೆನಾ. ಸೊ ಹಾಗಾಗಿ ಏನಪ್ಪ ಅಂತಂದರೆ ಜಿಯೋಗ್ರಫಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ಸಲ್ಲಿ ನಾವು ನೋಡೋದಾದರೆ ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು 2001ನಲ್ಲಿ. ಹಾಗೆ ಲೊಕೇಶನ್ ಎಲ್ಲಿದೆ? ಇಟ್ ಆ್ಯಕ್ಚುಲಿ ಸ್ಪ್ಯಾನ್ಸ್ ಅಕ್ರಾಸ್ ಇಂಡಿಯನ್ ಸ್ಟೇಟ್ಸ್ ಲೈಕ್ ಕೇರಳ ತಮಿಳ್ನಾಡು ಫುಲ್ಲು ಇದು ಕೇರಳ ಮತ್ತು ತಮಿಳ್ನಾಡನ್ನ ಇದು ಸ್ವಲ್ಪ ಏನಾಗುತ್ತೆ ಅಕ್ರಾಸ್ ಇದು ಕವರ್ ಮಾಡ್ಕೊಂಡಿದೆ. ಮತ್ತು ಅಪ್ರಾಕ್ಸಿಮೇಟ್ಲಿ ಎಷ್ಟು ಏರಿಯಾ ಇರ್ಬೋದು? 3500 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಇದು ಏರಿಯಾ ಇದೆ. ಬಯೋಸ್ಪಿಯರ್ ಅಷ್ಟು ಸ್ಪೇಸ್ನ ಅದು ಹೊಂದಿದೆ. ಮತ್ತು ಕೋಆರ್ಡಿನೇಟ್ಸ್ ಇಟ್ ಲೈಸ್ ಬಿಟ್ವೀನ್ 8 ಡಿಗ್ರಿ ನಾರ್ತ್ ಟು 9 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಆ್ಯಂಡ್ 76 ಡಿಗ್ರಿ ಈಸ್ಟ್ ಟು 77 ಡಿಗ್ರಿ ಲಾಂಜಿಟ್ಯೂಡ್. ಇದೇನು ಬೇಕಾಗಿಲ್ಲ. ಆ್ಯಂಡ್ ಪಾರ್ಟ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ವಿಚ್ ಇಸ್ ಗ್ಲೋಬಲ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಅಂದರೆ ಇದು ಅಂತಂದರೆ ಇಟ್ಸ್ ಲೈಕ್ ನಾನು ಹೇಳಿದೆ 8 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇದು ಒಂದು ಅಂತಂದರೆ ನಾಟ್ ಎಕ್ಸಾಕ್ಟ್ಲಿ ಅಗಸ್ತ್ಯ ಮಲೈ ಬಯೋಸ್ಪಿಯರ್, ಬಟ್ ಇದು ಒಂದು ವೆಸ್ಟರ್ನ್ ಘಾಟ್ಸ್ದು ಪಾರ್ಟ್ ಆಗಿರೋದ್ರಿಂದ ವೆಸ್ಟರ್ನ್ ಘಾಟ್ಸ್ ಇಟ್ಸ್ ಒನ್ ಆಫ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಮಂಗ್ ದಿಸ್ 8. ಸೊ ಹಾಗಾಗಿ ಅಷ್ಟೇ. ಅದಾದ ನಂತರ ಇದಕ್ಕೆ ಯುನೆಸ್ಕೋ ರೆಕಗ್ನಿಷನ್ ಸಿಕ್ಕಿದೆ, ನಾನು ಹೇಳಿದೆ ಅಲ್ವಾ ಆವಾಗಲೇ. ಅದೇ ಥರ ಯಾವಾಗ ಸಿಕ್ಕಿದ್ದು ಅಂತಂದರೆ 2016ನಲ್ಲಿ ABR ವಾಸ್ ಇನ್ಕ್ಲೂಡೆಡ್ ಇನ್ ದ ಯುನೆಸ್ಕೋ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್, ರೆಕಗ್ನೈಸಿಂಗ್ ಇಟ್ಸ್ ಎಕೊಲಾಜಿಕಲ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ಪ್ರಮೋಟಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಲಾಂಗ್ ಸೈಡ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಅಂತಂದರೆ ಅದರದ್ದು ಎಕೊಲಾಜಿಕಲ್ ಸಿಗ್ನಿಫಿಕೆನ್ಸ್ ಅಷ್ಟಿದೆ. ಅದನ್ನು ಕನ್ಸರ್ನ ತಲೆಯಲ್ಲಿ ಇಟ್ಕೊಂಡು ಮತ್ತು ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ನ ಅದರಲ್ಲಿ ಮಾಡಬೇಕು ಅಂತ ಹೇಳಿ ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಟ್ ಬಿಕೇಮ್ ಇಂಡಿಯಾಸ್ 11th ಬಯೋಸ್ಪಿಯರ್ ರಿಸರ್ವ್ ಟು ಇನ್ಕ್ಲೂಡ್ ಇನ್ ದಿಸ್ ಲಿಸ್ಟ್. ಓಕೆ, ಎಕೊಲಾಜಿಕಲ್ ಸಿಗ್ನಿಫಿಕೆನ್ಸ್ ನೋಡೋಣ ಇವಾಗ. ಅದರದ್ದು ಏನು ಸಿಗ್ನಿಫಿಕೆನ್ಸ್ ಇದೆ, ಎಕೊಲಾಜಿಕಲಿ ಏನೇನು ಸಿಗ್ನಿಫಿಕೆನ್ಸ್ ಇದೆ ಈ ಬಯೋಸ್ಪಿಯರ್ದು ಅಂತ ನೋಡೋದಾದರೆ ಇದರಲ್ಲಿ ಮೇಜರ್ಲಿ ಒಂದು ರಿಚ್ ಬಯೋಡೈವರ್ಸಿಟಿನ ನಾವು ನೋಡ್ಬೋದು. ಓಕೆನಾ. ಬಯೋಡೈವರ್ಸಿಟಿಲಿ ತುಂಬ ರಿಚ್ ಆಗಿದೆ ಅಂತಂದರೆ ಇದರಲ್ಲಿ ಆಲ್ಮೋಸ್ಟ್ 2000 ಸ್ಪೀಷೀಸ್ ಆಫ್ ಫ್ಲೋರಾ ಇದೆ, ಇನ್ಕ್ಲೂಡಿಂಗ್ ಮೆನಿ ಎಂಡಮಿಕ್ ಆ್ಯಂಡ್ ಎಂಡೇಂಜರ್ಡ್ ಸ್ಪೀಷೀಸ್. ಜಸ್ಟ್ ಥಿಂಕ್ ಹೌ ರಿಚ್ ಇಟ್ ಈಸ್. 2000 ಸ್ಪೀಷೀಸ್ ಅಷ್ಟು ಫ್ಲೋರಾನೇ ಅಷ್ಟೊಂದು ಪ್ಲ್ಯಾಂಟ್ಸ್ ಇದ್ದಾವೆ ಅಂತಂದರೆ ಅದರಲ್ಲಿ ಬೋತ್ ಎಂಡಮಿಕ್ ಮತ್ತು ಎಂತಾರೆ ಎಂಡೇಂಜರ್ಡ್ ಸ್ಪೀಷಸ್ಸು ಕೂಡ ಇದ್ದಾವೆ. ಸೊ ಎಂಡಮಿಕ್ ಅಂತಂದರೆ ಅಲ್ಲೇ ನೇಟಿವ್ ಆಗಿ ಅಲ್ಲೇ ಬೆಳೆದಿರುವಂಥ ಸ್ಪೀಷಸ್ಸು, ಮತ್ತು ಎಂಡೇಂಜರ್ಡ್ ಅಂತಂದರೆ ತುಂಬ ಎಕ್ಸ್ಟೆಂಟ್ ಆಗೋ ಸ್ಥಿತಿಲಿದ್ದಾವೆ ಅಂತಂದರೆ ಅಷ್ಟೊಂದು ರೇರ್ ಆಗಿರುವಂಥ ಪ್ಲ್ಯಾಂಟ್ಸ್ ಕೂಡ ನಾವಿಲ್ಲಿ ನೋಡ್ತೀವಿ. ಸೊ ಹಾಗೆಯೇ it has a wide range of fauna like tiger, elephants, lion-tailed macaque and various reptiles and amphibians. ಸೊ ಈ ಥರ ತುಂಬ ವೇರಿಯಸ್ ಫೌನಾನು ಕೂಡ ನಾವು ನೋಡ್ಬೋದು, ಆಯಿತಾ. ಲಯನ್ ಟೇಲ್ಡ್ ಮಕಾಕ್ ನಾವು ಇಲ್ಲೇ ನೋಡೋದು ಅದನ್ನು. ಓಕೆನಾ. ಅಗಸ್ತ್ಯ ಮಲೈ ಬಯೋಸ್ಪಿಯರ್ ಆದ್ದರಿಂದ ಇದು ವೆರಿ ಮಚ್ ರಿಚ್ ಇನ್ ಬಯೋಡೈವರ್ಸಿಟಿ, ಹಾಗಾಗಿ ಇದು ಎಕೊಲಾಜಿಕಲ್ ಸಿಗ್ನಿಫಿಕೆನ್ಸ್ ಪಾಯಿಂಟಲ್ಲಿ ನೀವು ಬರಿಬೋದು. ಸೊ ಸೆಕೆಂಡ್ಲಿ ಎಂಡಮಿಕ್ ಫ್ಲೋರಾ. ವಾಟ್ ಈಸ್ ದಿಸ್ ಎಂಡಮಿಕ್ ಫ್ಲೋರಾ? ಎಂಡಮಿಕ್ ಫ್ಲೋರಾ ಅಂತಂದರೆ ದೇರ್ ಆರ್ ಜಸ್ಟ್ ನೋಟೇಬಲ್ ಸ್ಪೀಷೀಸ್ ಲೈಕ್ ಚೆನ್ಕುರಿಂಜಿ ಅಂತಂದರೆ ಇಟ್ ಈಸ್ ಕಾಲ್ಡ್ ಎಸ್ ಗ್ಲೂಟಾ ಟ್ರಾವೆನ್ಕೋರಿಕಾ ಅಂತ ಇದೆ. ಇಟ್ ಈಸ್ ಫೌಂಡ್ ಓನ್ಲಿ ಇನ್ ABR, ಆಯಿತಾ. ಮೆಡಿಸಿನಲ್ ಪ್ಲ್ಯಾಂಟ್ ಯೂಸ್ಡ್ ಇನ್ ಟ್ರೀಟಿಂಗ್ ಹೈ ಬ್ಲಡ್ ಪ್ರೆಷರ್ ಆ್ಯಂಡ್ ಆರ್ಥ್ರೈಟಿಸ್. ಸೊ ಇಲ್ಲೊಂದು ನಾನು ಹೇಳ್ದಂಗೆ ಚೆನ್ಕುರಿಂಜಿ ಅಂತ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ಲ್ಯಾಂಟ್ನ ನಾವು ನೋಡ್ತೀವಿ, ಚೆನ್ಕುರಿಂಜಿ ಅಂತ. ಸೊ ಅದನ್ನು ನಾವು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಆರ್ಥ್ರೈಟಿಸ್ನ ಟ್ರೀಟ್ ಮಾಡೋದಕ್ಕೆ ಆಗ್ಬೋದು. ಈ ಥರ ಪ್ಲ್ಯಾಂಟ್ನ ನಾವು ಯೂಸ್ ಮಾಡ್ತೀವಿ. ಇಟ್ಸ್ ಎಂಡಮಿಕ್ ಟು ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಓನ್ಲಿ, ಆಯಿತಾ. ಮತ್ತು ಇಟ್ ರಿಫ್ಲೆಕ್ಟ್ಸ್ ದ ಫೈಟೋಮೆಡಿಕಲ್ ವೆಲ್ತ್ ಆಫ್ ದ ರೀಜನ್, ಆಯಿತಾ. ಸೊ ಇಷ್ಟೊಂದು ಇಂಪಾರ್ಟೆಂಟ್ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಕೂಡ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಮತ್ತು ಇಂಪಾರ್ಟೆಂಟ್ ಫಾರೆಸ್ಟ್ ಟೈಪ್ಸ್ ಏನಿದೆ ಇಲ್ಲಿ ನೋಡೋದಾದರೆ, ಫಾರೆಸ್ಟ್ ಟೈಪ್ಸ್ನ ನೋಡೋದಾದರೆ ಇಲ್ಲಿ ಟ್ರಾಪಿಕಲ್ ವೆಟ್ ಎವರ್ಗ್ರೀನ್ ಫಾರೆಸ್ಟ್ನ ನಾವು ನೋಡ್ಬೋದು, ಮತ್ತು ಮಾಂಟೇನ್ ರೇನ್ ಫಾರೆಸ್ಟ್ನ ನಾವು ನೋಡ್ಬೋದು. ಓಕೆನಾ. ಮತ್ತು ಗ್ರಾಸ್ ಲ್ಯಾಂಡ್ ಅಟ್ ಹೈಯರ್ ಆಲ್ಟಿಟ್ಯೂಡ್ಸ್, ತುಂಬ ಹೈ ಆಲ್ಟಿಟ್ಯೂಡಲ್ಲಿ ನಾವು ಗ್ರಾಸ್ ಲ್ಯಾಂಡು ಕೂಡ ನೋಡ್ಬೋದು.
ಮತ್ತು ವಿ ಜಸ್ಟ್ ಆಲ್ಸೋ ಹ್ಯಾವ್ ಪ್ರೊಟೆಕ್ಟೆಡ್ ಏರಿಯಾಸ್ ವಿತಿನ್ ಅಗಸ್ತ್ಯ ಮಲೈ ಬಯೋಸ್ಪಿಯರ್ ರಿಸರ್ವ್. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರೆಸ್ಟ್ ಕೂಡ ನಾವು ನೋಡ್ಬೋದು, ಮತ್ತು ಪ್ರೊಟೆಕ್ಟೆಡ್ ಏರಿಯಾಸ್ನು ಕೂಡ ನಾವು ಈ ಅಗಸ್ತ್ಯ ಮಲೈ ಬಯೋಸ್ಪಿಯರಲ್ಲಿ ನೋಡ್ಬೋದು. ಓಕೆನಾ. ಸೊ ABR ಎನ್ಕಂಪಸಸ್ ಮತ್ತು ಯಾವ್ಯಾವ ಪ್ರೊಟೆಕ್ಟೆಡ್ ಏರಿಯಾಸ್ನ ನಾವು ನೋಡ್ಬೋದು ಅಂತಂದರೆ ಶೆಂಡೂರ್ನಿ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿರ್ಬೋದು, ವಿಚ್ ಇಸ್ ನೌನ್ ಫಾರ್ ಇಟ್ಸ್ ರಿಚ್ ಫ್ಲೋರಾ. ಮತ್ತು ಪೆಪೆರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿರ್ಬೋದು, ವಿಚ್ ಇಸ್ ಫೇಮಸ್ ಫಾರ್ ವಾಟರ್ ಶೆಡ್ ಮಿಕ್ಸ್ಡ್ ಎವರ್ಗ್ರೀನ್ ಫಾರೆಸ್ಟ್. ಮತ್ತು ನೆಯ್ಯಾರು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗಿರ್ಬೋದು, ವಿಚ್ ಆ್ಯಕ್ಚುಲಿ ಜಸ್ಟ್ ಸಪೋರ್ಟ್ಸ್ ಡೈವರ್ಸ್ ರೇಂಜ್ ಆಫ್ ಫೌನಾ. ಮತ್ತು ಕಾಲಕಡ್ ಮುಂಡಂತುರೈ ಟೈಗರ್ ರಿಸರ್ವ್ ಆಗಿರ್ಬೋದು, ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ವೆಲ್ ಪ್ರೊಟೆಕ್ಟೆಡ್ ಟೈಗರ್ ಹ್ಯಾಬಿಟ್ಯಾಟ್ ಇನ್ ಇಂಡಿಯಾ. ಸೊ ಈ ಥರ ಒಂದು 4 ಪ್ರೊಟೆಕ್ಟೆಡ್ ಏರಿಯಾಸ್ ವಿತಿನ್ ಅಗಸ್ತ್ಯ ಮಲೈ ಬಯೋಸ್ಪಿಯರ್ ರಿಸರ್ವ್ ಒಳಗಡೆ ಇದ್ದಾವೆ. ಓಕೆನಾ. ಇದನ್ನು ನೀವು ಯು ಶುಡ್ ನೋ. ಈ 4 ಶೆಂಡೂನಿ ವೈಲ್ಡ್ ಲೈಫ್ ಸ್ಯಾಂಚುರಿ, ಪೆಪಾರಾ ವೈಲ್ಡ್ ಲೈಫ್ ಸ್ಯಾಂಚುರಿ, ನೆಯ್ಯಾರ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಕಾಲಕಡ್ ಮುಂಡಂತುರೈ ಟೈಗರ್ ರಿಸರ್ವ್, ಇದಿಷ್ಟು ಕೂಡ ಈ ಪ್ರೊಟೆಕ್ಟೆಡ್ ಏರಿಯಾಸ್ ABR ಒಳಗಡೆ ಇದೆ ಅಂತ ನಿಮಗೆ ಯು ಶುಡ್ ಹ್ಯಾವ್ ಎನ್ ಐಡಿಯಾ. ಸೊ ನಾವು ಎಕೊಲಾಜಿಕಲ್ ಸಿಗ್ನಿಫಿಕೆನ್ಸ್ ನೋಡಿದ್ವಿ. ಲೆಟ್ಸ್ ಸಿ ದ ಟ್ರೈಬಲ್ ಆ್ಯಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ನ ನೋಡೋಣ ಅಲ್ವಾ. ಸೊ ಯಾವ ಥರ ಕಲ್ಚರಲ್ಲಿ ಅದೆಷ್ಟು ಇಂಪಾರ್ಟೆಂಟ್ ಅಂತ ನೋಡೋಣ. ಸೊ ಇನ್ಹ್ಯಾಬಿಟೇಟೆಡ್ ಬೈ ದ ಕಾನಿಕರನ್ ಟ್ರೈಬ್ ಅಂತ ಬರ್ತಾರೆ. ಇಲ್ಲಿ ಅಗಸ್ತ್ಯ ಮಲೈ ಬಯೋಸ್ಪಿಯರಲ್ಲಿ ಕಾನಿಕರನ್ ಟ್ರೈಬ್ ಅಂತ ನಾವು ನೋಡ್ತೀವಿ. ಓಕೆ, ಈ ಟ್ರೈಬ್ಸ್ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. PVTGs 75 PVTGs ಇದ್ದಾರೆ, ಅವ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರಬೇಕು. ಹೋಗ್ತಾ ಮಧ್ಯೆ ನ್ಯೂಸಲ್ಲಿ ಬಂದರೆ ಐ ಡೆಫಿನೆಟ್ಲಿ ಕವರ್ ದ ಟಾಪಿಕ್ ಅಬೌಟ್ ದಿಸ್, ಕವರ್ ದ ಕಾನ್ಸೆಪ್ಟ್. ಓಕೆ, ಕಾನಿಕರನ್ ಟ್ರೈಬ್ ಅಂತ ಇದ್ದಾರೆ ಇಲ್ಲಿ ಅಗಸ್ತ್ಯ ಮಲೈ ಬಯೋಸ್ಪಿಯರ್ಸಲ್ಲಿ. ಸೊ ದೇ ಆರ್ ಒನ್ ಆಫ್ ದ ಓಲ್ಡೆಸ್ಟ್ ಸರ್ವೈವಿಂಗ್ ಇಂಡಿಜಿನಿಯಸ್ ಟ್ರೈಬ್ಸ್ ಆಫ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಇವರು ತುಂಬ ಓಲ್ಡೆಸ್ಟ್ ಟ್ರೈಬ್ಸ್, ತುಂಬ ಹಳೆ ಕಾಲದಿಂದನೂ ಇದ್ದಾರೆ. ಹಾಗೆ ನೋನ್ ಫಾರ್ ದ ಟ್ರೆಡಿಷನಲ್ ಎಕೊಲಾಜಿಕಲ್ ನಾಲೆಡ್ಜ್ ಎಸ್ಪೆಷಲಿ ರಿಗಾರ್ಡಿಂಗ್ ಮೆಡಿಸಿನಲ್ ಯೂಸ್ ಆಫ್ ನೇಟಿವ್ ಪ್ಲಾಂಟ್ಸ್. ಇವ್ರಿಗೆ ತುಂಬಾ ಒಳ್ಳೆ ಟ್ರೆಡಿಷ್ನಲ್ ಮೆಡಿಸಿನಲ್ ನಾಲೆಡ್ಜ್ ಇದೆ, ಆಯಿತಾ. ಸೊ ಈ ಥರ ಅವ್ರ ನೇಟಿವ್ ಪ್ಲ್ಯಾಂಟ್ಸ್ನ ಯೂಸ್ ಮಾಡಿಕೊಂಡು ಮೆಡಿಸಿನ್ನ ತಯಾರು ಮಾಡ್ತಾರೆ. ಹಾಗೆಯೇ ದೇರ್ ಪ್ರೆಸೆನ್ಸ್ ಎಂಫಸೈಸಸ್ ದ ಇಂಪಾರ್ಟೆನ್ಸ್ ಆಫ್ ಎಥ್ನೋಬಾಟನಿ ಆ್ಯಂಡ್ ಟ್ರೈಬಲ್ ರೈಟ್ಸ್ ಇನ್ ಕನ್ಸರ್ವೇಷನ್ ಸ್ಟ್ರಾಟಜೀಸ್. ಓಕೆ, ಸೊ ಅದರಿಂದ ಏನಾಗುತ್ತೆ, ಅವ್ರ ಪ್ರೆಸೆನ್ಸ್ ಅಲ್ಲಿರೋದ್ರಿಂದ ಒಂದು ಎಥ್ನೋಬಾಟನಿ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು, ಮತ್ತು ಟ್ರೈಬಲ್ದು ರೈಟ್ಸ್ ಆಗಿರ್ಬೋದು, ಮತ್ತು ಅವ್ರದ್ದು ಕನ್ಸರ್ವೇಷನ್ ಸ್ಟ್ರಾಟಜೀಸ್ ಆಗಿರ್ಬೋದು. ಸೊ ಇದೆಲ್ಲದ್ರ ಬಗ್ಗೆ ಒಂದು ಒಳ್ಳೆ ಇಂಪ್ಯಾಕ್ಟ್ನ ಬೀರ್ತಾ ಇದೆ. ಓಕೆನಾ. ಇದಿಷ್ಟು ಒಂದು ಟ್ರೈಬಲ್ ಮತ್ತು ಕಲ್ಚರಲ್ ಸಿಗ್ನಿಫಿಕೆನ್ಸು. ಥರ್ಡ್ಲಿ, ರೆಲೆವೆನ್ಸ್ ಟು ಸಸ್ಟೈನಬಲ್ ಡೆವಲಪ್ಮೆಂಟ್. ಸೊ ಇದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಹೇಗೆ ಇದು ರೆಲೆವೆಂಟ್, ಹೇಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಅಂತ ನೋಡೋದಾದರೆ, ಅಫ್ಕೋರ್ಸ್ ABR ಇಸ್ ಅ ಮಾಡೆಲ್ ಫಾರ್ ಇಂಟಿಗ್ರೇಟೆಡ್ ಎಕೋಸಿಸ್ಟಮ್ ಕನ್ಸರ್ವೇಷನ್ ಇನ್ವಾಲ್ವಿಂಗ್ ಕೋರ್ ಝೋನ್, ಬಫರ್ ಝೋನ್, ಟ್ರಾನ್ಸಿಷನ್ ಝೋನ್. ಸೊ ಇದೊಂದು ಇಂಟಿಗ್ರೇಟೆಡ್ ಎಕನಾಮಿಕ್ ಕನ್ಸರ್ವೇಷನ್ನ ನಾವು ನೋಡ್ಬೋದು. ಈಗ ಅಗಸ್ತ್ಯ ಮಲೈ ಬಯೋಸ್ಪಿಯರ್ ರಿಸರ್ವ್ ಹೀಗಿದೆ ಅಂತ ನೋಡಿದ್ರೆ, ಇಲ್ಲಿ ನಾವು ಕೋರ್ ಝೋನ್ ಅಂತ ಮಾಡ್ತೀವಿ, ಮತ್ತು ಬಫರ್ ಝೋನ್ ಅಂತ ಮಾಡ್ತೀವಿ, ಆಯಿತಾ. ಇದು ಕೋರ್ ಝೋನ್ ಆದರೆ ಇದು ಬಫರ್ ಝೋನ್ ಆಗುತ್ತೆ, ಮತ್ತು ಅದಾದಮೇಲೆ ಟ್ರಾನ್ಸಿಷನ್ ಝೋನ್ ಅಂತ ಇರುತ್ತೆ. ಇದನ್ನು ನಾವು ಏನಂತೀವಿ, ಇಂಟಿಗ್ರೇಟೆಡ್ ಎಕೋಸಿಸ್ಟಮ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಅಂತಂದರೆ ಎಲ್ಲನೂ ಕೂಡ ನಾವು ಜೋಡಿಸಿ ಅದನ್ನು ಎಕೋಸಿಸ್ಟಮ್ನ ನಾವು ಕನ್ಸರ್ವ್ ಮಾಡ್ತಾ ಇದ್ದೀವಿ ಅಂತ. ಓಕೆನಾ. ಸೊ ಇದ್ರ ನಾವು ನೋಡೋದಾದರೆ ಕೋರ್ ಝೋನ್ ಅಂತಂದರೆ ಇದನ್ನ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ಇಲ್ಲಿ ಯಾರು ಎಂಟ್ರಿ ಆಗೋಕ್ಕೆ ಬಿಡಲ್ಲ, ಓನ್ಲಿ ಅಲ್ಲಿರುವಂಥ ಪ್ಲ್ಯಾಂಟ್ಸ್, ಆ್ಯನಿಮಲ್ಸ್ ಅಷ್ಟೇ. ಇಲ್ಲಿ ಯಾರು ಕೂಡ ಎಂಟ್ರಿ ಆಗಬಾರ್ದು, ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ಯಾವ ಥರ ಮೈನಿಂಗ್ ಮಾಡೋದಾಗೋದು, ಇಂಡಸ್ಟ್ರೀಸ್ ಮಾಡೋದು, ರೆಸಾರ್ಟ್ಸ್ ಮಾಡೋದಾಗೋದು, ಅಥವಾ ಪೋಚಿಂಗ್ ಮಾಡೋದು, ಅಥವಾ ಏನೋ ವ್ಯಾಪಾರ ಮಾಡಿದ್ರೆ ಎಲ್ಲ ಏನು ಮಾಡೋಂಗಿಲ್ಲ, ಅಷ್ಟು ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಆಗುತ್ತೆ ಕೋರ್ ಝೋನಲ್ಲಿ. ಆ ನಂತರ ಬರೋದು ಈ ಬಫರ್ ಝೋನ್. ಈ ಬಫರ್ ಝೋನಲ್ಲಿ ಏನಪ್ಪ ಅಂತಂದರೆ ಮ್ಯಾನೇಜ್ ಫಾರ್ ಸಸ್ಟೈನಬಲ್ ಯೂಸ್. ಕೆಲವೊಂದು ಸಸ್ಟೈನಬಲ್ ಆಗಿ ಯೂಸ್ ಮಾಡ್ಬೋದು, ಇಲ್ಲಿ ಅಥವಾ ರಿಸರ್ಚ್ ಮಾಡೋಂಗಿದ್ರೆ ಮಾಡ್ಬೋದು, ಆ ಥರ. ಬಟ್ ಅದು ಸಸ್ಟೈನಬಲ್ ಆಗಿರಬೇಕು. ಬಟ್ ಟ್ರಾನ್ಸಿಷನ್ ಝೋನ್ ಅಂತಂದರೆ ಹ್ಯೂಮನ್ ಸೆಟಲ್ಮೆಂಟ್ಸ್ ಆ್ಯಂಡ್ ರಿಸರ್ಚ್ ಎಜುಕೇಷನ್ ಇನಿಷಿಯೇಟಿವ್ಸ್. ಇಲ್ಲಿ ಹ್ಯೂಮನ್ ಸೆಟ್ಲ್ ಆಗ್ಬೋದು, ರಿಸರ್ಚ್ ಮಾಡೋಂಗಿದ್ರೆ ರಿಸರ್ಚ್ ಮಾಡ್ಕೋಬೋದು, ಅಥವಾ ಎಜುಕೇಷನ್ ಇನಿಷಿಯೇಟಿವ್ಸ್ ಏನಾದರೂ ಇದ್ದರೆ ಅದೆಲ್ಲ ಮಾಡ್ಬೋದು. ಅದು ಟ್ರಾನ್ಸಿಷನ್ ಝೋನ್. ಇದನ್ನು ನಾವು ಇಂಟಿಗ್ರೇಟೆಡ್ ಎಕೋಸಿಸ್ಟಮ್ ಕನ್ಸರ್ವೇಷನ್ ಅಂತ ನೋಡ್ತೀವಿ. ಸೊ ABR ಇಸ್ ಅ ಮಾಡೆಲ್ ಫಾರ್ ದಿಸ್. ಓಕೆನಾ, ಈ ಥರ ಇದೆ ABRಲ್ಲಿ. ಮತ್ತು ಪ್ರಮೋಟ್ಸ್ ಎಕೋ ಟೂರಿಸಮ್, ಟ್ರೆಡಿಷನಲ್ ಮೆಡಿಸಿನ್ ಆ್ಯಂಡ್ ಕಮ್ಯುನಿಟಿ ಲೆಡ್ ಕನ್ಸರ್ವೇಷನ್. ಸೊ ಇದನ್ನು ನಾವು ಕಮ್ಯುನಿಟಿ ಲೆಡ್ ಕನ್ಸರ್ವೇಷನ್ ಅಂತಂದರೆ ಅಲ್ಲಿರುವಂಥ ಕಮ್ಯುನಿಟಿಗಳೆಲ್ಲ ಸೇರಿ ಅಲ್ಲಿರೋ ಕಾಡನ್ನು ಕನ್ಸರ್ವ್ ಮಾಡ್ತಾ ಇದ್ದಾರೆ, ಅದನ್ನು ಕಮ್ಯುನಿಟಿ ಲೆಡ್ ಕನ್ಸರ್ವೇಷನ್ ಅಂತ ಅಂತೀವಿ. ಅದು ABRಲ್ಲಿದೆ. ಮತ್ತು ಆನಂತರ ಓಕೆ, ದಟ್ಸ್ ಆಲ್ ಅಬೌಟ್ ಇಟ್. ಮತ್ತು CSIR ನಾಲ್ ಸೈನ್ಸ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಡೀಲ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಹನ್ಸಾ ಟ್ರೈನರ್ ಏರ್ಕ್ರಾಫ್ಟ್. Okay, that's all about this is about Agastya Malai Biosphere Reserve. Okay na. So now let's move on to the next topic that's in news. Okay na. ಸೊ ಇವಾಗ ಯಾವ ಟಾಪಿಕ್ ಇದೆ ಅಂತಂದರೆ ಹನ್ಸಾ ಟ್ರೈನರ್ ಏರ್ಕ್ರಾಫ್ಟ್. ಓಕೆ, CSIR ನಾಲ್ ಅಂತಂದರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟ್ರೀಸ್. CSIR ನಾಲ್ ಅಂತಂದರೆ ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಲ್ವಾ, CSIR ಫುಲ್ ಫಾರ್ಮು. ನಾಲ್ ಅಂತಂದರೆ ನ್ಯಾಷನಲ್
Aerospace Laboratories. It's a premier aerospace research and development laboratory under the Council of Scientific and Industrial Research. Okay, under CSIR ಅಲ್ಲಿ CSIR 4 ಅಂತ ಬರುತ್ತೆ. ಇಟ್ಸ್ ಅ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟ್ರಿ. ಇಲ್ಲಿ ಏನು ಮಾಡ್ತಾರೆ, ತುಂಬ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲ ಮಾಡಿ ಏನು ಮಾಡ್ತಾರೆ, ಒಂದು ದೇಶಕ್ಕೆ ಒಂದು ಹೊಸ ಇನ್ವೆನ್ಷನ್ನ ಕೊಡ್ತಾರೆ. ಓಕೆನಾ. ಸೊ CSIR 4 ಇಸ್ ಅ ಪಾರ್ಟ್ ಆಫ್ CSIR ಕೆಳಗಡೆ ಇದೊಂದು ಡಿಪಾರ್ಟ್ಮೆಂಟ್ ಅಂತ ಅಂದ್ಕೊಳ್ಳೋಣ. ಓಕೆನಾ. ಸೊ ಹೀಗೇ ಫಾರ್ ದ ಫಸ್ಟ್ ಟೈಮ್ CSIR 4 ಹ್ಯಾಸ್ ಸೈನ್ಡ್ ದ ಟೆಕ್ನಾಲಜಿ transfer agreement with a private company, Pioneer Clean AMPS Private Limited, to manufacture trainer aircraft ಹನ್ಸಾ ಸೀರೀಸ್ ಇನ್ ಇಂಡಿಯಾ. ಅಂತಂದರೆ ಈ CSIR 4 ಏನಿದೆ ಒಂದು ಪ್ರೈವೇಟ್ ಕಂಪ್ನಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದೆ. ಅಂತಂದರೆ ಲೈಕ್ ಸೈನ್ ಮಾಡಿದೆ. ಏನಕ್ಕಪ್ಪ ಅಂತಂದರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಅಂತಂದರೆ ಇಲ್ಲಿರೋ ಟೆಕ್ನಾಲಜಿನ ಇಲ್ಲಿಗೆ ಹಾಕೋದು, ಇಲ್ಲಿರೋ ಟೆಕ್ನಾಲಜಿನ ಇವರಿಗೆ ಕೊಡೋದು. ಸೊ ಅವಾಗ ಏನಾಗುತ್ತೆ, ವಿತ್ ಪ್ರೈವೇಟ್ ಕಂಪನಿ ಏನಪ್ಪ ಅಂತಂದರೆ ಅದು ಪ್ರೈವೇಟ್ ಕಂಪ್ನಿ ಹೆಸರು AMPS ಅಂತ. AMPS ಪ್ರೈವೇಟ್ ಲಿಮಿಟೆಡ್. ಏನಕ್ಕೆ ಅಂತಂದರೆ ಟು ಮ್ಯಾನುಫ್ಯಾಕ್ಚರ್ ಟ್ರೈನರ್ ಏರ್ಕ್ರಾಫ್ಟ್, ಒಂದು ಟ್ರೈನರ್ ಏರ್ಕ್ರಾಫ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಅದು ಹನ್ಸಾ ಸೀರೀಸ್ ಅಲ್ಲಿ ಬರುತ್ತೆ. ಓಕೆನಾ. ಅದ್ರಿಗೆ ಅದೊಂದು ಟ್ರೈನರ್ ಏರ್ಕ್ರಾಫ್ಟ್ನ ಇದನ್ನು ಮಾಡೋದಕ್ಕೆ CSIR 4 ಏನು ಮಾಡಿದೆ, ಒಂದು ಪ್ರೈವೇಟ್ ಕಂಪನಿ AMPS ಜೊತೆ ಟೈ ಅಪ್ ಮಾಡ್ಕೊಂಡಿದೆ. ಸೊ ಇದ್ರ ಪ್ರಕಾರ ದಿಸ್ ಇಸ್ ಅ ಲ್ಯಾಂಡ್ ಮಾರ್ಕ್ ಮೂವ್ ಇನ್ ಇಂಡಿಯಾಸ್ ಪುಷ್ ಟುವರ್ಡ್ಸ್ ಸೆಲ್ಫ್ ರಿಲಯನ್ಸ್, ದಟ್ ಇಸ್ ಆತ್ಮನಿರ್ಭರ್ ಭಾರತ್ ಇನ್ ದ ಏವಿಯೇಷನ್ ಆ್ಯಂಡ್ ಏರೋಸ್ಪೇಸ್ ಸೆಕ್ಟರ್. ಅಫ್ಕೋರ್ಸ್ ನಾವು ನೋಡೋದಾದರೆ ಇದೊಂದು ವೆರಿ ಗುಡ್ ಮೂವ್ ಅಲ್ವಾ, ಬಿಕಾಸ್ ನಾವು ಪ್ರೈವೇಟೈಸೇಷನ್ ಮಾಡ್ತಾ ಇದ್ದೀವಿ. ಅಂದರೆ ಒಂದು ಲೈಕ್ ಆತ್ಮನಿರ್ಭರ್ ಅಂತಂದರೆ ಲೈಕ್ ಸೆಲ್ಫ್ ರಿಲಯನ್ಸ್, ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ. ಲೈಕ್ ನಾವು ನಮ್ಮದೇ ಆದಂಥ ಸ್ವಂತವಾಗಿ ಏನಾದ್ರು ಮಾಡೋದನ್ನ ನಾವೇ ಸ್ವಂತವಾಗಿ ಏರ್ಕ್ರಾಫ್ಟ್ನ ಡೆವಲಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ಸೊ ಇಟ್ಸ್ ಅ ವೆರಿ ಬಿಗ್ ಮೂವ್ ಅಲ್ವಾ. ಹಾಗೆ ನೋಡೋದಾದರೆ ಇದು ಅಬೌಟ್ ಹನ್ಸಾ 3NG ಏರ್ಕ್ರಾಫ್ಟ್ ಅದ್ರ ಬಗ್ಗೆ ನೋಡೋದಾದರೆ ಲೆಟ್ಸ್ ಲರ್ನ್ ಅಬೌಟ್ ದಿಸ್. ಯಾವುದಿದು ಹನ್ಸಾ NG ಏರ್ಕ್ರಾಫ್ಟ್ ಅಂತ ಇದೆಯಲ್ಲ ಅಂತ ನೋಡೋದಾದರೆ ಇಟ್ಸ್ ಅ ನೆಕ್ಸ್ಟ್ ಜನರೇಷನ್. ಇಟ್ಸ್ ಅ ಟೂ-ಸೀಟರ್ ಟ್ರೈನರ್ ಏರ್ಕ್ರಾಫ್ಟ್ ಫುಲ್ಲಿ ಇಂಡಿಜಿನಿಯಸ್ಲಿ ಡಿಸೈನ್ಡ್ ಆ್ಯಂಡ್ ಡೆವಲಪ್ಡ್ ಬೈ CSIR 4. ಓಕೆ, ಇದರಲ್ಲಿ ಇಬ್ಬರು ಟ್ರೈನರ್ ಕೂತ್ಕೋಬೋದು ಆಯಿತಾ. 2-ಸೀಟರ್ ಟ್ರೈನರ್ ಏರ್ಕ್ರಾಫ್ಟ್ ಮತ್ತು ಇದು ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿದೆ ಬೈ CSIR 4 ಡೆವಲಪ್ ಮಾಡಿರುವಂಥದ್ದು. ಓಕೆ, ಇಂಡಿಜಿನಿಯಸ್ ನಾವು ಇಂಡಿಜಿನಿಯಸ್ ಅಂತಂದರೆ ನಾವೇ ಸ್ವಂತವಾಗಿ ನಮ್ಮ ಕಂಟ್ರಿಯಲ್ಲಿ ಡೆವಲಪ್ ಮಾಡೋದನ್ನ ಇಂಡಿಜಿನಿಯಸ್ ಅಂತ ಕರೀತಾರೆ. ಅದಾದ ಮೇಲೆ ನೆಕ್ಸ್ಟು ಸಕ್ಸಸರ್ ಆಫ್ ದ ಒರಿಜಿನಲ್ ಹನ್ಸಾ 3 ಏರ್ಕ್ರಾಫ್ಟ್ ಫಸ್ಟ್ ಡೆವಲಪ್ಡ್ ಇನ್ 1998. ಓಕೆ, ಸೊ ಹನ್ಸಾ 3 ಏರ್ಕ್ರಾಫ್ಟ್ ಇದೆಯಲ್ಲ ಅದು ಫಸ್ಟ್ ಅದರ ಸಕ್ಸಸರ್ 1998 ಫಸ್ಟ್ ಡೆವಲಪ್ ಆಗಿದ್ದು. ಸೋ ಫಾರ್ 14 ಹನ್ಸಾ ಏರ್ಕ್ರಾಫ್ಟ್ ಹ್ಯಾವ್ ಬೀನ್ ಮೇಡ್ ಆ್ಯಂಡ್ ಯೂಸ್ಡ್ ಬೈ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಆ್ಯಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್. ಸೊ ಆಲ್ರೆಡಿ ನಾವು 14 ಹನ್ಸಾ ಏರ್ಕ್ರಾಫ್ಟ್ನ ಮಾಡಿದ್ದೀವಿ. ಆ 14 ಹನ್ಸಾ ಏರ್ಕ್ರಾಫ್ಟನ್ನು ಕೂಡ IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಮತ್ತು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅವರು ಯೂಸ್ ಮಾಡಿದ್ದಾರೆ. ಹಾಗೆಯೇ ಮೇಯ್ನಾಗಿ ಒಂದು ಕೀ ಫೀಚರ್ಸ್ ಏನಿದೆ ಈ ಹನ್ಸಾ NGದು ಫೀಚರ್ಸ್ ನೋಡೋದಾದರೆ ನಾವು ಒಂದು ರೋಟ್ಯಾಕ್ಸ್ ಡಿಜಿಟಲ್ ಕಂಟ್ರೋಲ್ ಇಂಜಿನ್ ಇದೆ. ಅಂತಂದರೆ ಇಟ್ ಇಸ್ ಮಾಡರ್ನ್ ಎಫಿಷಿಯಂಟ್ ಆ್ಯಂಡ್ ರಿಲಯಬಲ್ ಇಂಜಿನ್. ಅದು ಯಾವ ಇಂಜಿನ್ ಅಂತ ಎಲ್ಲರೂ ಕೇಳ್ಬೋದು. ಇಟ್ಸ್ ಅ ರೋಟ್ಯಾಕ್ಸ್ ಡಿಜಿಟಲ್ ಕಂಟ್ರೋಲ್ ಇಂಜಿನ್ ಮತ್ತು ಕಾಂಪೋಸಿಟ್ ಲೈಟ್ ವೇಟ್ ಏರ್ ಫ್ರೇಮ್ ಮತ್ತು ಎನ್ಶೋರ್ ಬೆಟರ್ ಫ್ಯೂಲ್ ಎಫಿಷಿಯನ್ಸಿ ಆ್ಯಂಡ್ ಡ್ಯೂರೇಬಿಲಿಟಿ. ತುಂಬ ಲೈಟ್ ವೇಟ್ ಆಗಿದೆ, ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿ ಕೊಡುತ್ತೆ, ಡ್ಯೂರೇಬಲ್ ಆಗಿದೆ. ಮತ್ತು ಗ್ಲಾಸ್ ಕಾಕ್ಪಿಟ್ ಅಂತಂದರೆ ಡಿಜಿಟಲ್ ಇನ್ಸ್ಟ್ರುಮೆಂಟೇಷನ್ ಫಾರ್ ಇಂಪ್ರೂವ್ಡ್ ಫ್ಲೈಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಒಂದು ಡಿಜಿಟಲ್ ಇನ್ಸ್ಟ್ರುಮೆಂಟೇಷನ್ ಮಾಡಿದ್ದಾರೆ. ಮತ್ತು ಬಬಲ್ ಕ್ಯಾನೋಪಿ ಅಂತಂತಂದರೆ ವೈಡ್ ಪ್ಯಾನೋರಾಮಿಕ್ ವ್ಯೂ ಬೆನಿಫಿಷಿಯಲ್ ಫಾರ್ ಪೈಲಟ್ ಟ್ರೈನಿಂಗ್. ಸೊ ಅಷ್ಟೊಂದು ಒಂದು ಲೈಕ್ ಪ್ಯಾನೋರಾಮಿಕ್ ವ್ಯೂನ ಕೊಟ್ಟಿದ್ದಾರೆ ಪೈಲಟ್ಗೆ ತುಂಬ ಬೆನಿಫಿಟ್ ಆಗಲಿ ಅಂತ. ಮತ್ತು ಎಲೆಕ್ಟ್ರಿಕಲಿ ಆಪರೇಟೆಡ್ ಫ್ಲ್ಯಾಪ್ಸ್ ಅಂತಂದರೆ ಮಾಡರ್ನ್ ಕಂಟ್ರೋಲ್ ಆ್ಯಂಡ್ ಫ್ಲೈಟ್ ಎಫಿಷಿಯನ್ಸಿ ಕೂಡ ಇಲ್ಲೇ ನಾವು ನೋಡ್ಬೋದು. ಮತ್ತು ಸಿಗ್ನಿಫಿಕೆನ್ಸ್ ಆಫ್ ಟೆಕ್ನಾಲಜಿ ಟ್ರಾನ್ಸ್ಫರ್ ನಾವು ಹೇಳ್ದಾಗೆ ಇಲ್ಲಿ ನಾವು ನೋಡೋದಾದರೆ ಸಿಗ್ನಿಫಿಕೆಂಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದೆ. ಏನಿದು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಅಂದರೆ ಏನು, ಇದ್ರದ್ದು ಸಿಗ್ನಿಫಿಕೆನ್ಸ್ ಏನಿದೆ, ಇಂಪಾರ್ಟೆನ್ಸ್ ಏನಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಅಲ್ವಾ. ಸೊ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ವಿಲ್ ನೌ ಬಿ ಟೇಕನ್ ಅಪ್ ಬೈ ದ ಪಯನಿಯರ್ ಕ್ಲೀನ್ AMPS ಪ್ರೈವೇಟ್ ಲಿಮಿಟೆಡ್. ಇದರಿಂದ ಒಂದು ಪ್ರೈವೇಟ್ ಸೆಕ್ಟರ್ದು ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ನಾವು ಪ್ರೈವೇಟ್ ಸೆಕ್ಟರ್ಗೂ ಕೂಡ ಒಂದು ಚಾನ್ಸ್ ಕೊಟ್ಟಂಗೆ, ಅವಕಾಶ ಕೊಟ್ಟಂಗೆ ಆಗ್ತಾ ಇದೆ. ಸೊ ಅದೊಂದು ಇಂಪಾರ್ಟೆಂಟು ಆಯಿತಾ. ಆನಂತರ ದ ಫರ್ಮ್ ವಿಲ್ ಹ್ಯಾಂಡಲ್ ಮ್ಯಾನುಫ್ಯಾಕ್ಚರಿಂಗ್ ಮಾರ್ಕೆಟಿಂಗ್ ಆಫ್ಟರ್ ಸೇಲ್ಸ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಂಡ್ ಸಪೋರ್ಟ್ಸ್. ಸೊ ಇದರಲ್ಲಿ ನಾವು ನೋಡೋದಾದರೆ ಇಲ್ಲಿ AMPS ಅನ್ನೋ ಪ್ರೈವೇಟ್ ಕಂಪ್ನಿ ವರ್ಕ್ ಮಾಡ್ತಾ ಇದೆ. ಇದೇನು ಮಾಡುತ್ತೆ ಅಂತಂದರೆ ಮ್ಯಾನುಫ್ಯಾಕ್ಚರು ಅದೇ ನೋಡ್ಕೊಳ್ಳುತ್ತೆ, ಮಾರ್ಕೆಟಿಂಗು ಅದೇ ಮಾಡುತ್ತೆ, ಮತ್ತು ಆಫ್ಟರ್ ಸೇಲ್ಸ್ ಆದಮೇಲೆ ಒಂದು ಸರ್ವಿಸ್ ಪ್ರೊವೈಡ್ ಮಾಡಬೇಕಲ್ಲ, ಸರ್ವಿಸ್ ಕೂಡ ಅದೇ ಪ್ರೊವೈಡ್ ಮಾಡುತ್ತೆ, ಮತ್ತು ಮೇಂಟೆನೆನ್ಸ್ ಆಗ್ಬೋದು ಮತ್ತು ಸಪೋರ್ಟ್ ಕೂಡ ಇದೇ ಪ್ರೊವೈಡ್ ಮಾಡುತ್ತೆ. ಸೊ ಅದೊಂದು ಇಂಪಾರ್ಟೆಂಟ್ ಥಿಂಗ್. ಓಕೆನಾ.
ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಒಂದೇನಪ್ಪ ಅಂದರೆ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಆಗುತ್ತೆ, ಅವ್ರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ, ಮತ್ತು ಅವರೇ ಎಲ್ಲನೂ ಕೂಡ ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತು CSIR ನಾಲ್ ಟು ಅಸಿಸ್ಟ್ ಇನ್ ಅರ್ಲಿ ಸ್ಟೇಜಸ್ ಎನ್ಶೋರಿಂಗ್ ಟೆಕ್ ಅಸಿಮಿಲೇಷನ್ ಆ್ಯಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಸೊ ಅದರಿಂದ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮತ್ತು ಸೆಕೆಂಡ್ಲಿ ಏನಪ್ಪ ಅಂದರೆ ಇಂಡಿಜಿನೈಸೇಷನ್ ಆಫ್ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇಲ್ಲೊಂದು ನಾವು ಇಂಡಿಜಿನೈಸೇಷನ್ ಅಂತ ಅಂದರೆ ನಾವೇ ನಮ್ಮ ಸ್ವಂತವಾಗಿ ನಮ್ಮ ದೇಶದಲ್ಲೇ ಒಂದು ಏರ್ಕ್ರಾಫ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಸೊ ಅದೊಂದು ಇಂಡಿಜಿನೈಸೇಷನ್ ಆಗ್ತಾ ಇದೆ. ಲೈಕ್ ಫಸ್ಟ್ ಇನ್ಸ್ಟೆನ್ಸಸ್ ವೇರ್ ಏರ್ಕ್ರಾಫ್ಟ್ ವಿಲ್ ಬಿ ಮ್ಯಾನುಫ್ಯಾಕ್ಚರ್ಡ್ ಎಂಟೈರ್ಲಿ ಬೇಸ್ಡ್ ಆನ್ ಇಂಡಿಜಿನಿಯಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಕಂಪ್ಲೀಟ್ ರಿಸರ್ಚ್ ಮತ್ತು ಡೆವಲಪ್ಮೆಂಟಿಂದ ಹಿಡಿದು ಕಂಪ್ಲೀಟ್ ಥಿಂಗ್ ಇಂಡಿಯಾಲೇ ಮಾಡೋದ್ರಿಂದ ದೇರ್ ಇಸ್ ಇಂಡಿಜಿನೈಸೇಷನ್ ಆಫ್ ಏರ್ಕ್ರಾಫ್ಟ್. ಓಕೆನಾ. ಆನಂತರ ಸ್ಟ್ರೆಂಥನ್ಸ್ ಇಂಡಿಯಾಸ್ ಸಿವಿಲ್ ಏವಿಯೇಷನ್ ಎಕೋಸಿಸ್ಟಮ್. ಸೊ ನಮ್ಮದು ಸಿವಿಲ್ ಏವಿಯೇಷನ್ ಎಕೋಸಿಸ್ಟಮ್ ಏನಿದೆ ಅದನ್ನು ಕೂಡ ಇದು ಸ್ಟ್ರೆಂಥನಿಂಗ್ ಮಾಡ್ತಾ ಇದೆ. ಓಕೆನಾ. ನೆಕ್ಸ್ಟ್ ರಿಡ್ಯೂಸಸ್ ಡಿಪೆಂಡೆನ್ಸ್ ಆನ್ ಫಾರಿನ್ ಟ್ರೈನರ್ ಏರ್ಕ್ರಾಫ್ಟ್. ಸೊ ಒಂದು ಫಾರಿನ್ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ಒಂದು ಏರ್ಕ್ರಾಫ್ಟ್ನ ನಾವು ಟ್ರೈನ್ ಮಾಡಬೇಕಾದ್ರೆ, ಒಂದು ಏರ್ಕ್ರಾಫ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ನಾವು ಇಷ್ಟು ಸಲ ಫಾರಿನ್ ಮೊರೆ ಹೋಗ್ತಾ ಇದ್ವಿ. ಅವರಿಂದ ಹೆಲ್ಪ್ ತೊಗೊಂಡು, ಅವರಿಂದ ರಿಸರ್ಚ್ ತೊಗೊಂಡು, ಅವರಿಂದ ಡೆವಲಪ್ಮೆಂಟ್ಸ್ ಏನೇನಾಗಿದೆ ಹೊಸ ಟೆಕ್ನಾಲಜಿ ತೊಗೊಂಡು ಅವ್ರ ಮೇಲೆ ಡಿಪೆಂಡ್ ಆಗ್ತಾಯಿದ್ವಿ. ಇವಾಗ ಅವ್ರ ಅವಶ್ಯಕತೆ ಬೇಕಾಗಿಲ್ಲ. ಸೊ ಥರ್ಡ್ಲಿ ನೋಡೋದಾದರೆ ಬೂಸ್ಟ್ ಟು ಮೇಕ್ ಇನ್ ಇಂಡಿಯಾ ಆ್ಯಂಡ್ ಆತ್ಮನಿರ್ಭರ್ ಭಾರತ್. ಓಕೆ, ಇದೊಂಥರ ಆತ್ಮನಿರ್ಭರ್ ಭಾರತ್ ಆಗೋದಕ್ಕೆ ತುಂಬಾ ಒಂದು ಬೂಸ್ಟ್ ಸಿಗ್ತಾ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಇಟ್ ಅಲೈನ್ಸ್ ವಿತ್ ದ ಗೌರ್ಮೆಂಟ್ಸ್ ವಿಷನ್ ಟು ಇನ್ಕ್ರೀಸ್ ಡೊಮೆಸ್ಟಿಕ್ ಡಿಫೆನ್ಸ್ ಆ್ಯಂಡ್ ಏವಿಯೇಷನ್ ಪ್ರೊಡಕ್ಷನ್. ಅಂತಂದರೆ ಇದರಿಂದ ಡೊಮೆಸ್ಟಿಕಲ್ಲಿ ನಮ್ಮ ದೇಶದಲ್ಲಿರುವಂಥ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು ಅಥವಾ ಏವಿಯೇಷನ್ ಆಗಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ನಮ್ಮ ಇಂಡಿಯಾದಲ್ಲೇ ತಯಾರು ಮಾಡಿರುವಂಥ ಏರ್ಕ್ರಾಫ್ಟ್ನ ಬಳಸೋದ್ರಿಂದ ಏನಾಗುತ್ತೆ, ಒಂದು ಆತ್ಮನಿರ್ಭರ್, ನಾವು ಯಾರ ಮೇಲೂ ಡಿಪೆಂಡ್ ಆಗದೇನೆ ಬೇರೆ ದೇಶದ ಮೇಲೆ ಸೆಲ್ಫ್ ರಿಲಯಂಟ್ ಆಗಿ ನಾವು ನಮ್ಮ ದೇಶಕ್ಕೆ ಏನು ಬೇಕು ಅನ್ನೋದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೋತಾ ಇದ್ದೀವಿ. ಸೊ ಇಟ್ಸ್ ಅ ವೆರಿ ಬಿಗ್ ಮೂವ್ ಟುವರ್ಡ್ಸ್ ಸೆಲ್ಫ್ ರಿಲಯಂಟ್ ಭಾರತ್ ಆ್ಯಂಡ್ ದೆನ್ ಕ್ಯಾನ್ ಲೀಡ್ ಟು ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಎಸ್ಪೆಷಲಿ ಇನ್ ಟ್ರೈನಿಂಗ್ ಏರ್ಕ್ರಾಫ್ಟ್ ಫಾರ್ ಡೆವಲಪಿಂಗ್ ಕಂಟ್ರೀಸ್. ಓಕೆ, ಇದರಿಂದ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು, ಬೇರೆ ಡೆವಲಪಿಂಗ್ ಕಂಟ್ರೀಸ್ಗೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಮತ್ತು ಏರ್ಕ್ರಾಫ್ಟ್ನ ಬಗ್ಗೆ ನಾವು ಇನ್ನೂ ಟ್ರೈನಿಂಗ್ ಪ್ರೊವೈಡ್ ಮಾಡ್ಬೋದು ಡೆವಲಪಿಂಗ್ ಕಂಟ್ರೀಸ್ಗೆ. ದೀಸ್ ಆರ್ ಆಲ್ ದ ಸಿಗ್ನಿಫಿಕೆಂಟ್ ಫ್ಯಾಕ್ಟ್ಸ್ ಅಬೌಟ್ ಇಟ್. ಓಕೆ, ನೆಕ್ಸ್ಟ್ ವಿಲ್ ಲರ್ನ್ ಅಬೌಟ್ ಬೀಮ್ಸ್ಟೆಕ್. ಓಕೆನಾ. ನೆಕ್ಸ್ಟ್ ಸೊ ದಟ್ಸ್ ಆಲ್ ಅಬೌಟ್ ಇಟ್. ಸೊ ಬೀಮ್ಸ್ಟೆಕ್ ಕೂಡ ಇವತ್ತು ನ್ಯೂಸಲ್ಲಿದೆ. ಏನಿದು ಬೀಮ್ಸ್ಟೆಕ್, ಯಾಕೆ ನ್ಯೂಸಲ್ಲಿದೆ ಅಂತ ನೋಡೋದಾದರೆ, Indian PM visit to Thailand for the 6th BIMSTEC Summit April 3-4, 2025. ಓಕೆ, ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಏನು ಮಾಡಿದ್ದಾರೆ, ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಏನಕ್ಕೆ? ಬಿಕಾಸ್ ಆಫ್ ಬೀಮ್ಸ್ಟೆಕ್ ಸಮ್ಮಿಟ್ನ ಮೀಟಿಂಗ್ನ ಅಟೆಂಡ್ ಮಾಡೋದಕ್ಕೆ. ಸೊ ಈ ಸಲ ಥೈಲ್ಯಾಂಡಲ್ಲಿ ನಡೀತಾ ಇದೆ April 3rd ಮತ್ತು 4th, 2 ದಿನ ಬೀಮ್ಸ್ಟೆಕ್ ಮೀಟಿಂಗ್ ನಡೀತಾ ಇದೆ. ವಾಟ್ ಇಸ್ ಬೀಮ್ಸ್ಟೆಕ್ ಅಂತಂದರೆ ಇಟ್ಸ್ ಬಿ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿಪಲ್ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಸೊ ಇಟ್ಸ್ ಅ ರೀಜನಲ್ ಮಲ್ಟಿಲ್ಯಾಟರಲ್ ಆರ್ಗನೈಸೇಷನ್ ದಟ್ ಕನೆಕ್ಟ್ ಸೌತ್ ಏಷ್ಯಾ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ. ಓಕೆನಾ. ಸೊ ಬೀಮ್ಸ್ಟೆಕ್ ಅಂತಂದರೆ ನೀವು ಇದನ್ನು ನೋಡಿದ್ರಿ, ಇದು ಏನಪ್ಪ ಅಂತಂದರೆ ಇಟ್ಸ್ ರೀಜನಲ್ ಆರ್ಗನೈಸೇಷನ್. ಇದು ಏನು ಕನೆಕ್ಟ್ ಮಾಡುತ್ತೆ ಅಂತಂದರೆ ಸೌತ್ ಏಷ್ಯಾ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ. ಈ ಕಡೆ ನೀವು ನೋಡ್ತೀರಾ ಅಲ್ವಾ, ಬರ್ಮಾ, ಥೈಲ್ಯಾಂಡ್, ವಿಯೆಟ್ನಾಮ್, ಇವೆಲ್ಲ ಸೌತ್ ಈಸ್ಟ್ ಏಷ್ಯಾಗೆ ಬರುತ್ತೆ. ಸೌತ್ ಏಷ್ಯಾ ಅಂತಂದರೆ ಇಂಡಿಯಾ, ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್, ಇದೆಲ್ಲ ಸೌತ್ ಏಷ್ಯಾ. ಸೊ ಸೌತ್ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾನ ಕನೆಕ್ಟ್ ಮಾಡೋದೇ ಈ ಬೀಮ್ಸ್ಟೆಕ್ ಆರ್ಗನೈಸೇಷನ್. ಓಕೆನಾ. ಸೊ ಎಸ್ಟಾಬ್ಲಿಷ್ ಥ್ರೂ ಅ ಬ್ಯಾಂಕಾಕ್ ಡಿಕ್ಲರೇಷನ್ ಇನ್ 1997. ಸೊ 1997 ಒಂದು ಬ್ಯಾಂಕಾಕ್ ಡಿಕ್ಲರೇಷನ್ ಅಂತ ಆಗುತ್ತೆ. ಓಕೆನಾ. ಬ್ಯಾಂಕಾಕ್ ಡಿಕ್ಲರೇಷನ್ ಪ್ರಕಾರ ಒಂದು ಆರ್ಗನೈಸೇಷನ್ ಇಟ್ಕೊಳ್ಳುತ್ತೆ, ಅದೇನೇ ಈ ಬೀಮ್ಸ್ಟೆಕ್. ಓಕೆನಾ. ಸೊ ಇದನ್ನು ನೀವು ಬೇರೆ ಕಡೆ ಕೇಳೋ ಚಾನ್ಸಸ್ ಇರುತ್ತೆ. ಬೀಮ್ಸ್ಟೆಕ್ ಯಾವಾಗ ಯಾವ ಡಿಕ್ಲರೇಷನಿಂದ ಬಂತು ಅಂತಂದರೆ ಬ್ಯಾಂಕಾಕ್ ಡಿಕ್ಲರೇಷನಿಂದ. ಓಕೆನಾ. ಆ್ಯಂಡ್ ಇಟ್ ಪ್ರಮೋಟ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಪ್ರೋಗ್ರೆಸ್ ಇನ್ ದ ರೀಜನ್. ಸೊ ಏನಕ್ಕೆ ಅಂತಂದರೆ ಟು ಪ್ರಮೋಟ್ ಸೋಷಿಯಲ್ ಆ್ಯಂಡ್ ದೆನ್ ಎಕನಾಮಿಕ್ ಪ್ರೋಗ್ರೆಸ್ ಅಂತಂದರೆ ಒಂದು ಎಕಾನಾಮಿಕಲಿ ಈ ರೀಜನ್ಸ್ ಡೆವಲಪ್ ಆಗಲಿ, ಸೋಷಿಯಲಿ ಒಳ್ಳೆಯ ಟ್ರಸ್ಟ್ ಮತ್ತು ಬಾಂಡಿಂಗ್ ಆಗಲಿ ಅನ್ನೋ ಕಾರಣಕ್ಕೆ ಈ ಬೀಮ್ಸ್ಟೆಕ್ ಅನ್ನೋ ಆರ್ಗನೈಸೇಷನ್ನ ಮಾಡ್ತಾರೆ. ಸೊ ಮೆಂಬರ್ ಕಂಟ್ರೀಸ್ ಯಾವ್ದು, ಸೊ ಅದನ್ನು ನೋಡೋದಾದರೆ ಮೆಂಬರ್ ಕಂಟ್ರೀಸ್ ಯಾರ್ಯಾರು ಮೆಂಬರ್ಸ್ ಅಂತ ನೋಡೋದಾದರೆ, ಒಂದು ಸೌತ್ ಏಷ್ಯಾದಲ್ಲಿ ಯಾರ್ಯಾರು ಬರ್ತಾರೆ, ದಟ್ ಈಸ್ ಬಾಂಗ್ಲಾದೇಶ್, ಭೂತಾನ್, ಆ್ಯಂಡ್ ದೆನ್ ಇಂಡಿಯಾ, ಆ್ಯಂಡ್ ದೆನ್ ನೇಪಾಲ್, ಆ್ಯಂಡ್ ದೆನ್ ಶ್ರೀಲಂಕಾ. ಇದಿಷ್ಟು ಕಂಟ್ರೀಸ್ ಕೂಡ ಸೌತ್ ಏಷ್ಯನ್ ಕಂಟ್ರೀಸು ಇದಿಷ್ಟು ಮೆಂಬರ್ಸ್ ಆಗಿದ್ದಾವೆ. ಸೊ ಸೌತ್ ಈಸ್ಟಲ್ಲಿ ಯಾರ್ಯಾರು ಮೆಂಬರ್ ಆಗಿದ್ದಾರೆ, ದಟ್ ಈಸ್ ಮ್ಯಾನ್ಮಾರ್ ಆ್ಯಂಡ್ ಥೈಲ್ಯಾಂಡ್. ಓಕೆನಾ. ಇದಿಷ್ಟು ಕೂಡ ಮೆಂಬರ್ಸ್ ಆಗಿದ್ದಾರೆ. ಆ ನಂತರ ಎವಲ್ಯೂಷನ್ ಆಫ್ ಬೀಮ್ಸ್ಟೆಕ್ ಹೇಗೆ ಎವಾಲ್ವ್ ಆಯಿತು ಅಂತ ನೋಡೋದಾದರೆ, ಮೊದಲನೇದಾಗಿ ಇನಿಷಿಯಲಿ ಫಾರ್ಮ್ಡ್ ಆ್ಯಸ್
ಬಿಸ್ಟೆಕ್ ಅಂತ ಬಂತು. ಬೀಮ್ಸ್ಟೆಕ್ ಅಂತ ಎಲ್ಲ ಮುಂಚೆ ಬಿಸ್ಟೆಕ್ ಅಂತ ಇದ್ರದ್ದು ನೇಮ್ ಆಗಿತ್ತು. ಅಂತಂದರೆ ಇಲ್ಲಿ ಬರೀ ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ ಆ್ಯಂಡ್ ಥೈಲ್ಯಾಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಇದನ್ನು ಕರಿತಾ ಇದ್ವಿ. ಅಂತಂದರೆ ಬಿಸ್ಟೆಕ್ ಅಂತಂದರೆ ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ ಆ್ಯಂಡ್ ಥೈಲ್ಯಾಂಡ್ ಎಕನಾಮಿಕ್ ಕೋಆಪರೇಷನ್, ಇದು 4 ಕಂಟ್ರಿ ಇನ್ವಾಲ್ವ್ ಆಗಿದ್ದರಿಂದ ಇದ್ರದ್ದು ಎಕನಾಮಿಕ್ ಕೋಆಪರೇಷನ್ ಅಂತ ಬಿಸ್ಟೆಕ್ ಅಂತ ಇದು ನೇಮ್ ಇತ್ತು. ಆ ನಂತರ ಇದನ್ನ ಮತ್ತೆ ರೀನೇಮ್ ಮಾಡಿದ್ರು. ಏನಂತ ನೇಮ್ ಮಾಡಿದ್ರು ಅಂದರೆ ಬೀಮ್ಸ್ಟೆಕ್ ಅಂತ ರೀನೇಮ್ ಮಾಡಿದ್ರು. ಯಾವಾಗ ಅಂದರೆ ಆಫ್ಟರ್ ಮಯನ್ಮಾರ್ ಜಾಯ್ನ್ ಆದಮೇಲೆ, ಮಯನ್ಮಾರ್ 1997 ಜಾಯ್ನ್ ಆಗುತ್ತೆ ಮತ್ತು ಮಯನ್ಮಾರ್ ಲೇಟಾಗಿ. ಸೊ ಆವಾಗ ಇದನ್ನು ಬೀಮ್ಸ್ಟೆಕ್ ಅಂತ ಮಾಡಿದ್ರು. ಓಕೆನಾ, ಬಾಂಗ್ಲಾದೇಶ್, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ ಆ ಥರ. ಸೊ ಥೈಲ್ಯಾಂಡ್ ಮತ್ತು ಓಕೆ ಆನಂತರ ಓಕೆ. ಸೊ ಇನ್ 2004 ನೇಪಾಲ್ ಆ್ಯಂಡ್ ಭೂತಾನ್ ಜಾಯಿಂಟ್ ಲೀಡಿಂಗ್ ಟು ದ ಕರೆಂಟ್ ನೇಮ್. ಆ ನಂತರ ಬಿಮ್ಸ್ಟೆಕ್ಗೆ ಹೇಗಾಯಿತು ಅಂತಂದರೆ ನೇಪಾಲ್ ಮತ್ತು ಭೂತಾನ್ ಜಾಯ್ನ್ ಆಗುತ್ತೆ. ಯಾವಾಗ ಅಂದರೆ 2004 ನೇಪಾಲ್ ಮತ್ತು ಭೂತಾನ್ ಜಾಯ್ನ್ ಆಗುತ್ತೆ. ಸೊ ಆಮೇಲೆ ಆ ನಂತರ ಇದು ಬಿಮ್ಸ್ಟೆಕ್ ಅಂತ ಕಂಪ್ಲೀಟಾಗಿ ಸಾಲಿಡಾಗಿ ಹೀಗೆ ಬಂತು. ಓಕೆನಾ, ಫಸ್ಟು ಬಿಸ್ಟೆಕ್ ಅಂತ ಆಯಿತು, ಆಮೇಲೆ BIMS ಆಯಿತು, ಆಮೇಲೆ ಕಂಪ್ಲೀಟಾಗಿ ಬಿಮ್ಸ್ಟೆಕ್ ಆಯಿತು. ಓಕೆನಾ. ಸೊ ಇಂಡಿಯಾಸ್ ರೋಲ್ ಇನ್ ಬಿಮ್ಸ್ಟೆಕ್ಕಲ್ಲಿ ಇಂಡಿಯಾದು ರೋಲ್ ಏನಿದೆ ಅಂತ ನೋಡೋದಾದರೆ, ಇಂಡಿಯಾಸ್ ರೋಲ್ ಅಂತ ನೋಡೋದಾದರೆ ಸೊ ಲೀಡಿಂಗ್ ಇನಿಷಿಯೇಟಿವ್ ಇನ್ ಟ್ರೇಡ್, ಸೆಕ್ಯೂರಿಟಿ, ಮ್ಯಾರಿಟೈಮ್ ಕೋಪರೇಷನ್ ಆ್ಯಂಡ್ ಕ್ಲೈಮೇಟ್ ಆ್ಯಕ್ಷನ್. ಸೊ ನಾವು ತುಂಬ ಚೆನ್ನಾಗಿ ಇನಿಷಿಯೇಟಿವ್ ತಗೋತೀವಿ ಇನ್ ಟ್ರೇಡ್ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋದಾಗಿರ್ಬೋದು, ಅಥವಾ ಮ್ಯಾರಿಟೈಮ್ ಕೋಪರೇಷನ್ ಆಗಿರ್ಬೋದು. ಸಮುದ್ರದಲ್ಲಿ ಎಷ್ಟೊಂದು ಟ್ರೇಡ್ ನಡೆಯುತ್ತೆ, ಎಕ್ಸ್ಪೋರ್ಟ್ಸ್ ನಡೆಯುತ್ತೆ, ಅಥವಾ ಅಲ್ಲಿ ಎಷ್ಟೊಂದು ಸೆಕ್ಯೂರಿಟಿನ ಪ್ರೊವೈಡ್ ಮಾಡಬೇಕಾಗುತ್ತೆ. ಮ್ಯಾರಿಟೈಮ್ ಕೋಪರೇಷನ್ ಆಗಿರ್ಬೋದು ಮತ್ತು ಕ್ಲೈಮೇಟ್ ಆ್ಯಕ್ಷನ್ ಆಗಿರ್ಬೋದು, ಇದರಲ್ಲೆಲ್ಲ ನಾವು ತುಂಬ ಲೀಡಿಂಗ್ ಇನಿಷಿಯೇಟಿವ್ಸ್ನ ಇಂಡಿಯಾ ತಗೋತಾ ಇದ್ದಾವೆ. ಮತ್ತು ಕೀ ಪ್ರೊಪೊನೆಂಟ್ ಆಫ್ ಬೀಮ್ಸ್ಟೆಕ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಟು ಎನ್ಹ್ಯಾನ್ಸ್ ರೀಜನಲ್ ಟ್ರೇಡ್ ಇಂಟಿಗ್ರೇಷನ್. ಅಂತಂದರೆ ನಾವು ತುಂಬ ಸಪೋರ್ಟ್ ಮಾಡ್ತೀವಿ ಫಾರ್ ದಿಸ್ ಐಡಿಯಾ ವೇರ್ ಬೀಮ್ಸ್ಟೆಕ್ ಕಂಟ್ರೀಸ್ದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೋಬೇಕು. ಯಾವುದೇ ರೀತಿ ಟ್ಯಾರಿಫ್ಸ್ ಅಥವಾ ಟ್ರೇಡ್ ರಿಲೇಟೆಡ್ ಟ್ಯಾರಿಫ್ಸ್ ಆಗಿರ್ಬೋದು, ಟ್ಯಾಕ್ಸ್ನ ಪೇ ಮಾಡೋಂಗಿಲ್ಲ. ಅಕಸ್ಮಾತ್ ನಮ್ಮ ಎಕ್ಸ್ಪೋರ್ಟ್ ಅಥವಾ ಗೂಡ್ಸ್ ಬೇರೆ ಕಂಟ್ರಿ, ನಮ್ಮ ಬೀಮ್ಸ್ಟೆಕ್ ಕಂಟ್ರೀಸ್ ಒಳಗಡೆ ಹೋಗ್ತಾ ಇದೆ ಅಂತ ಅಂದರೆ ದೆರ್ ಇಸ್ ನೋ ನೀಡ್ ಆಫ್ ಪೇಯಿಂಗ್ ಟ್ಯಾರಿಫ್ಸ್. ಸೊ ಅದನ್ನು ಪ್ರಮೋಟ್ ಮಾಡ್ತೀವಿ ನಾವು. ಮತ್ತು ಅಡ್ವೊಕೇಟ್ಸ್ ಫಾರ್ ಸ್ಟ್ರಾಂಗರ್ ಫಿಸಿಕಲ್ ಆ್ಯಂಡ್ ಡಿಜಿಟಲ್ ಕನೆಕ್ಟಿವಿಟಿ ಬಿಟ್ವೀನ್ ಬೀಮ್ಸ್ಟೆಕ್ ನೇಷನ್. ಸೊ ನಾವು ಇನ್ನೂ ಏನು ಅಡ್ವೊಕೇಟ್ ಮಾಡ್ತೀವಿ, ಏನು ನಮ್ಮ ಇಂಡಿಯಾ ಹೇಳ್ತಾ ಇದೆ ಅಂತಂದರೆ, ಇನ್ನೂ ತುಂಬ ಸ್ಟ್ರಾಂಗರ್ ಫಿಸಿಕಲ್ ಮತ್ತು ಡಿಜಿಟಲ್ ಕನೆಕ್ಟಿವಿಟಿ ಇರಬೇಕು. ಡಿಜಿಟಲಿ ಕನೆಕ್ಷನ್ ಇನ್ನೂ ಚೆನ್ನಾಗಾಗಬೇಕು, ಫಿಸಿಕಲ್ ಕನೆಕ್ಷನ್ ಚೆನ್ನಾಗಾಗಬೇಕು. ಸೊ ದಟ್ ಬೀಮ್ಸ್ಟೆಕ್ ನೇಷನ್ ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಬೆಳೆಯುತ್ತೆ ಅಂತ ನಮ್ಮ ಇಂಡಿಯಾ ಪ್ರಮೋಟ್ ಮಾಡ್ತಾ ಇದೆ. ಮತ್ತು ಇಂಡಿಯಾ ಸ್ಟ್ರಾಟಜಿಕ್ ವಿಷನ್ ಇನ್ ಬೀಮ್ಸ್ಟೆಕ್, ನಮ್ಮದು ಇಂಡಿಯಾದು ಸ್ಟ್ರಾಟಜಿಕ್ ವಿಷನ್ ನೋಡಿದ್ರೆ ಬೀಮ್ಸ್ಟೆಕ್ ಆರ್ಗನೈಸೇಷನ್ ಬಲ್ಲಿ ಏನಪ್ಪ ಅಂತಂದರೆ ಒಂದು ನೇಬರ್ಹುಡ್ ಫಸ್ಟ್ ಪಾಲಿಸಿ ಅಂತ ಮಾಡಿದೆ. ಆಯಿತಾ, ದಟ್ ಈಸ್ ಒನ್ ಇಂಪಾರ್ಟೆಂಟ್ ಪಾಲಿಸಿ. ನೇಬರ್ಹುಡ್ ಫಸ್ಟ್ ಪಾಲಿಸಿ ಅಂತಂತಂದರೆ ಯಾರ್ಯಾರು ನಮ್ಮ ಹತ್ತಿರ ದೇಶಗಳಿದ್ದಾವೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ನ ಕೊಡೋದು. ದಟ್ ಈಸ್ ಕಾಲ್ಡ್ ಎಸ್ ನೇಬರ್ಹುಡ್ ಫಸ್ಟ್ ಪಾಲಿಸಿ. ಸೊ ಪ್ರಯಾರಿಟೈಸಿಂಗ್ ಎಕನಾಮಿಕ್ ಆ್ಯಂಡ್ ಸೆಕ್ಯೂರಿಟಿ ಟೈಸ್ ವಿತ್ ಸೌತ್ ಏಷ್ಯನ್ ನೈಬರ್ಸ್. ಅಂದರೆ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಅಕ್ಕಪಕ್ಕ ನೇಷನ್ಸ್ ಇದ್ದಾವೋ, ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಪ್ರಯಾರಿಟಿ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಪ್ರಯಾರಿಟಿ ಕೊಡಬೇಕು. ಎಕನಾಮಿಕ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋದಾಗಿರ್ಬೋದು, ಅಥವಾ ಒಂದು ಎಕನಾಮಿಕ್ ಟೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಅವ್ರ ಕಷ್ಟದಲ್ಲಿದ್ದರೆ ಒಂದು ಸೆಕ್ಯೂರಿಟಿನ ಪ್ರೊವೈಡ್ ಮಾಡೋದು. ಇದನ್ನು ನಾವು ನೇಬರ್ಹುಡ್ ಫಸ್ಟ್ ಪಾಲಿಸಿ ಅಂತ ನಾವೇ ಇಂಡಿಯಾದವರೇ ಫಸ್ಟ್ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದು. ಓಕೆನಾ, ಅಮಂಗ್ ಸೌತ್ ಏಷ್ಯನ್ ಕಂಟ್ರೀಸ್ಗೆ. ಓಕೆನಾ, ಅದಾದ ನಂತರ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತಲೂ ಕೂಡ ನಾವು ಮಾಡಿದ್ವಿ. ವಾಟ್ ಈಸ್ ದಿಸ್ ಆ್ಯಕ್ಟ್ ಈಸ್ಟ್ ಪಾಲಿಸಿ? ಓಕೆನಾ. ಸೊ ಇದ್ರ ಪ್ರಕಾರ ಏನಪ್ಪ ಅಂತಂದರೆ ಸ್ಟ್ರೆಂಥನಿಂಗ್ ಎಂಗೇಜ್ಮೆಂಟ್ ಬಿಟ್ವೀನ್ ಆಸಿಯಾನ್ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ. ಅಂದರೆ ನಾವು ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತಂದರೆ ಟುವರ್ಡ್ಸ್ ಈಸ್ಟ್, ನಮ್ಮ ದೇಶದ ಈಸ್ಟ್ಗೆ ನಾವು ನೋಡೋದಾದರೆ ನಮಗೇನು ಸಿಗುತ್ತೆ, ಸೌತ್ ಈಸ್ಟ್ ಏಷ್ಯಾ ಸಿಗುತ್ತೆ. ಸೊ ಆಸಿಯನ್ ಕಂಟ್ರೀಸ್ ಅಂತ ಕರಿತೀವಿ. ಸೊ ಆಸಿಯಾನ್ ಅಂತ ಒಂದು ಇದಿದೆ, ಆರ್ಗನೈಸೇಷನ್ ಇದೆ. ಸೊ ಈ ಥರ ಅವರು ಈ ಕಂಟ್ರೀಸ್ ಜೊತೆಗೆ, ಆಸಿಯನ್ ಕಂಟ್ರೀಸ್ ಜೊತೆಗೆ ಅಥವಾ ಸೌತ್ ಈಸ್ಟ್ ಏಷ್ಯಾ ಜೊತೆಗೆ ನಾವು ಎಂಗೇಜ್ಮೆಂಟ್ನ ಜಾಸ್ತಿ ಮಾಡ್ಕೋಬೇಕು ಅನ್ನೋದೇ ಈ ಆ್ಯಕ್ಟ್ ಈಸ್ಟ್ ಪಾಲಿಸಿ. ಇವ್ರು ಟುವರ್ಡ್ಸ್ ಆ್ಯಕ್ಟ್ ಮಾಡಬೇಕು ಅನ್ನೋದೇ ಈ ಆ್ಯಕ್ಟ್ ಈಸ್ಟ್ ಪಾಲಿಸಿ ಹೇಳ್ತಾ ಇದೆ. ಮತ್ತು ಥರ್ಡ್ಲಿ ಮಹಾಸಾಗರ್ ವಿಷನ್ ಅಂತ ಒಂದು ಇದು ಮಾಡಿದ್ರು. ವಾಟ್ ಈಸ್ ದಿಸ್ ಮಹಾಸಾಗರ್ ವಿಷನ್? ವಾಟ್ ಈಸ್ ದಿಸ್? ಏನಪ್ಪ ಅಂತಂದರೆ ಇದು ಎನ್ಹ್ಯಾನ್ಸಿಂಗ್ ಇಂಡಿಯಾಸ್ ರೋಲ್ ಇನ್ ಗ್ಲೋಬಲ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಆ್ಯಂಡ್ ಎಕನಾಮಿಕ್ ಗ್ರೋತ್. ಅಂತಂದರೆ ಇಂಡಿಯಾ ರೋಲ್ನ ಮ್ಯಾರಿಟೈಮ್ ಸೆಕ್ಯೂರಿಟಿಯಲ್ಲಿ ಮತ್ತು ಎಕನಾಮಿಕ್ ಗ್ರೋತಲ್ಲಿ ಇನ್ಕ್ರೀಸ್ ಮಾಡೋದು. ಅದೇ ಮಹಾಸಾಗರ್ ಅಂತಂದರೆ, ಮಹಾಸಾಗರ್ ಅಂದರೆ ದ ನೇಮ್ ಇಟ್ಸ್ ಆಫ್ ಸಾಗರ್, ದಟ್ ಈಸ್ ಮ್ಯಾರಿಟೈಮಲ್ಲಿ
ಒಂದು ಒಳ್ಳೆ ಸೆಕ್ಯೂರಿಟಿನ ಪ್ರೊವೈಡ್ ಮಾಡಬೇಕು ಮತ್ತು ಅದರಿಂದ ಒಳ್ಳೆ ಎಕನಾಮಿಕ್ ಗ್ರೋತ್ನ ನಾವು ಮಾಡಬೇಕು ಅನ್ನೋದು. ಮತ್ತು ಲಾಸ್ಟ್ಲಿ ನಾವು ನೋಡಿದರೆ ಸಿಗ್ನಿಫಿಕೆನ್ಸ್ ಆಫ್ ದ ವಿಸಿಟ್. ಇದ್ರದ್ದು ಇವಾಗ ನಾವು ಬಿಮ್ಸ್ಟೆಕ್ ವಿಸಿಟ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಅವರು. ಸೊ ಅದರ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ, ದಿಸ್ ವಿಸಿಟ್ ಮಾರ್ಕ್ಸ್ ಇಂಡಿಯಾಸ್ ಕಂಟಿನ್ಯೂಡ್ ಕಮಿಟ್ಮೆಂಟ್ ಟು ದ ನೈಬರ್ಹುಡ್ ಫಸ್ಟ್ ಆ್ಯಂಡ್ ಆ್ಯಕ್ಟ್ ಈಸ್ಟ್ ಪಾಲಿಸಿ. ಸೊ ಇದರಿಂದ ನಾವು ಎಷ್ಟು ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದೀವಿ ಅಂದರೆ ಲೈಕ್ ಆ್ಯಕ್ಟ್ ಈಸ್ಟ್ ಪಾಲಿಸಿಗಾಗಿರ್ಬೋದು ಅಥವಾ ನೈಬರ್ಹುಡ್ ಫಸ್ಟ್ ಪಾಲಿಸಿ ಆ್ಯಕ್ಟ್, ಅದಕ್ಕೆಲ್ಲ ನಾವು ಎಷ್ಟೊಂದು ಕಂಟಿನ್ಯೂ ಆಗಿ ನಮ್ಮ ಕಮಿಟ್ಮೆಂಟ್ನ ತೋರಿಸ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತಾ ಇದೆ. ಬಿಕಾಸ್ ಮನ್ಸು ಮಾಡಿದರೆ ಪ್ರಧಾನಮಂತ್ರಿ ಅವರು ಆಬ್ಸೆಂಟ್ ಕೂಡ ಆಗ್ಬೋದಾಗಿತ್ತು. ಬಟ್ ಇನ್ ಆರ್ಡರ್ ಟು show that commitment towards the BIMSTEC or towards the Act East policy or neighborhood first policy, PM Modi has attended this BIMSTEC. ಸೊ ಅದೊಂದು ಕಮಿಟ್ಮೆಂಟ್ನ ತೋರಿಸುತ್ತೆ. ಆನಂತರ ಇಟ್ ಸ್ಟ್ರೆಂಥನ್ಸ್ ದ ಇಂಡಿಯಾಸ್ ಮಹಾಸಾಗರ್ ವಿಷನ್ ಲೈಕ್ ಮ್ಯೂಚುವಲ್ ಆ್ಯಂಡ್ ಹಾಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಅಕ್ರಾಸ್ ರೀಜನ್ಸ್. ಸೊ ಇದು ಕೂಡ ನಮ್ಮ ಮಹಾಸಾಗರ್ ವಿಷನ್ನು ಕೂಡ ಅದೇನು ಮಾಡ್ತಾ ಇದೆ, ಇನ್ನು ಸ್ಟ್ರೆಂಥನ್ ಮಾಡುತ್ತಾ ಇದೆ ಅಂತಂದರೆ, ಸೊ ದಟ್ ಒಳ್ಳೆ ಮ್ಯಾರಿಟೈಮ್ ಸೆಕ್ಯೂರಿಟಿ, ಒಂದು ಮ್ಯಾರಿಟೈಮ್ ಎಕಾನಮಿಕ್ ಗ್ರೋತ್ನ ನಾವು ನೋಡ್ಬೋದು ಅಂತ. ಸೊ ನೆಕ್ಸ್ಟ್, ಓಕೆ, ವಿ ಆರ್ ಡನ್ ವಿತ್ ದಿಸ್ ಸ್ಪೆಸಿಫಿಕ್ ಕಾನ್ಸೆಪ್ಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಇನ್ ನ್ಯೂಸ್. ನೆಕ್ಸ್ಟ್ ಟಾಪಿಕ್ ಯಾವುದು ನ್ಯೂಸಲ್ಲಿದೆ ಅಂತಂದರೆ, ದಟ್ ಈಸ್ HIV ವೈರಸ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ದ ಡಿಸೀಸ್ ಸ್ಟೇಟಸ್ ಇನ್ ಇಂಡಿಯಾ ಆ್ಯಂಡ್ ಇನಿಷಿಯೇಟಿವ್ಸ್. ಸೊ HIV ವೈರಸ್ ನ್ಯೂಸಲ್ಲಿದೆ. So let's understand the disease and what is its status in India and what are the initiatives that has been taken. ಸೊ HIV ಅಂತಂದರೆ ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಅಂತ. ಸೊ ಇಟ್ಸ್ ಅ ಮೇಜರ್ ಗ್ಲೋಬಲ್ ಹೆಲ್ತ್ ಕನ್ಸರ್ನ್ ಡ್ಯೂ ಟು ಇಟ್ಸ್ ಇಂಪ್ಯಾಕ್ಟ್ ಆನ್ ದ ಇಮ್ಯೂನ್ ಸಿಸ್ಟಮ್ಸ್ ಆ್ಯಂಡ್ ಪೊಟೆನ್ಷಿಯಲ್ ಟು ಕಾಸ್ ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್. ಸೊ ಇದು ಏನಪ್ಪ ಅಂತಂದರೆ, HIV ಅಂತಂದರೆ ಆ್ಯಸ್ ಐ ಸೆಡ್ ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಅಂತ. ಏನು ಮಾಡುತ್ತಪ್ಪ ಅಂತಂದರೆ, ಇದು ಡೈರೆಕ್ಟಾಗಿ ಇಮ್ಯೂನ್ ಸಿಸ್ಟಮ್ನ ಅಟ್ಯಾಕ್ ಮಾಡುತ್ತೆ. ಅಂದರೆ ಆ ವ್ಯಕ್ತಿಗೆ ಒಂದು ಕಂಪ್ಲೀಟಾಗಿ ಅವ್ರದ್ದು ಇಮ್ಯೂನ್ ಲಾಸ್ ಆಗುತ್ತೆ, ಅವ್ರ ಇಮ್ಯೂನಿಟಿ ವರ್ಕ್ ಆಗೋದಿಲ್ಲ. ಸೊ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ಆಗಿ ಇಮ್ಯೂನ್ ಸಿಸ್ಟಮ್ನ ಡ್ಯಾಮೇಜ್ ಮಾಡುತ್ತೆ. ಆ್ಯಸ್ ಅ ರಿಸಲ್ಟ್ ಅವ್ರಿಗೊಂದು ಆಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಅನ್ನೋ ಸಿಂಡ್ರಮ್ ಅಟ್ಯಾಕ್ ಆಗುತ್ತೆ. ಅಂತಂದರೆ ಏಡ್ಸ್ ಅಂತ ಕರೀತಾರೆ. ಇದು ಅವ್ರಿಗೆ ಅಟ್ಯಾಕ್ ಆಗುತ್ತೆ. ಬಿಕಾಸ್ ಫಾರ್ ಎಕ್ಸಾಂಪಲ್, ಒಬ್ಬರು ಇಮ್ಯೂನ್ ಸಿಸ್ಟಮ್ ಹಾಳಾಗಿದೆ ಅಂತಂದರೆ ಸಣ್ಣದಾಗಿ ಒಂದು ಬ್ಯಾಕ್ಟೀರಿಯಾ ಅಟ್ಯಾಕ್ ಆದ್ರೂ ಕೋಲ್ಡ್ ಆಗುತ್ತೆ. ಆಗ ಸಣ್ಣದಾಗಿ, ಯಾಕೆಂದರೆ ಅವ್ರ ಬಾಡಿ ಇಮ್ಯೂನ್ ಸಿಸ್ಟಮ್ ಆ್ಯಕ್ಟಿವ್ ಆಗಿಲ್ಲ ಅಂತಂತಂದರೆ ಅವ್ರ ಬಾಡಿ ಡಿಫೆಂಡ್ ಮಾಡೋಕ್ಕಾಗೋದಿಲ್ಲ. ಓಕೆನಾ, ಅವ್ರು ಡಿಫೆಂಡ್ ಮಾಡೋ ಕೆಪಾಸಿಟಿ ಅಥವಾ ಫೈಟ್ ಮಾಡೋ ಕೆಪಾಸಿಟಿನ ಕಳ್ಕೊಬಿಡುತ್ತೆ ಅವ್ರ ಬಾಡಿ. ಆ್ಯಸ್ ರಿಸಲ್ಟ್ ಸಣ್ಣದಾಗಿ ಹೊರಗಡೆ ಹೋಗಿ ಒಂದು ಬ್ಯಾಕ್ಟೀರಿಯಾ ಎನ್ಕೌಂಟರ್ ಮಾಡಿದ್ರೂ ಕೂಡ ಕೋಲ್ಡ್ ಆಗುತ್ತೆ, ಅದು ಕಫ್ ಆಗುತ್ತೆ, ಮತ್ತು ಅದು ಇನ್ನೂ ಕೂಡ ಮೇಜರ್ ಆಗಿ ಹೋಗ್ತಾ ಹೋಗುತ್ತೆ. ಬಿಕಾಸ್ ಅವ್ರಿಗೆ ಇಮ್ಯುನಿಟಿ ಇಲ್ಲ. ಆ್ಯಸ್ ರಿಸಲ್ಟ್ ಏನಾಗುತ್ತೆ, ಅವ್ರಿಗೆ ಆಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮು ಅವ್ರಿಗೆ ಬರುತ್ತೆ. ಓಕೆನಾ, ಸೊ ಇದು HIV ಹೇಗೆ ವರ್ಕ್ ಆಗುತ್ತೆ ಒಂದು ಮನುಷ್ಯನಲ್ಲಿ ಅಂತ ಒಂದು ಪ್ರಿವ್ಯೂ. ನೆಕ್ಸ್ಟ್, ವಾಟ್ ಈಸ್ HIV ಆ್ಯಂಡ್ ಹೌ ಡಸ್ ಇಟ್ ಎಫೆಕ್ಟ್ ದ ಬಾಡಿ? ಇನ್ನೂ ಚೆನ್ನಾಗಿ ತಿಳ್ಕೊಳ್ಳೋಣ ಹೇಗೆ ಅಂತಂತಂದರೆ, ಸೊ ಇದು ಏನಾಗುತ್ತೆ, ನಾನು ಹೇಳ್ದಂಗೆ ಇಮ್ಯೂನ್ ಸಿಸ್ಟಮ್ನ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದೆ. ಬಟ್ ಇಮ್ಯೂನ್ ಸಿಸ್ಟಮಲ್ಲಿ ಹೇಗೆ ಹೋಗುತ್ತೆ ಅಂತಂದರೆ, ಇಟ್ ಡಿಸ್ಟ್ರಾಯ್ಸ್ CD4 ಸೆಲ್ಸ್. ಓಕೆ, CD4 ಸೆಲ್ಸ್ ಅಂತ ಇರುತ್ತೆ ಬಾಡಿಲಿ, ಅದನ್ನು ಇದು ಫಸ್ಟ್ ಡಿಸ್ಟ್ರಾಯ್ ಮಾಡುತ್ತೆ. ಇಟ್ಸ್ ಅ ಟೈಪ್ ಆಫ್ ವೈಟ್ ಬ್ಲಡ್ ಸೆಲ್ಸ್ ದ್ಯಾಟ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ದ ಇಮ್ಯೂನ್ ಸಿಸ್ಟಮ್ ಬೈ ಡಿಫೆಂಡಿಂಗ್ ದ ಬಾಡಿ ಅಗೇನ್ಸ್ಟ್ ಇನ್ಫೆಕ್ಷನ್ಸ್. ಅಂತಂದರೆ ಇದು ವೈಟ್ ಬ್ಲಡ್ ಸೆಲ್ಸಲ್ಲಿ ಒನ್ ಆಫ್ ದ ಟೈಪ್ ಆಫ್ ಸೆಲ್ಸ್, ಆಯಿತಾ. ಸೊ ಈ ವೈಟ್ ಬ್ಲಡ್ ಸೆಲ್ಸಲ್ಲಿ CD4 ಸೆಲ್ಸ್ ಅಂತ ಇರುತ್ತೆ. ಸೊ ಇದೇನು ಮಾಡುತ್ತೆ, ಇದು ಬಾಡಿನ ಫೈಟ್, ಅಕಸ್ಮಾತ್ ಯಾವುದಾದ್ರೂ ಇನ್ಫೆಕ್ಷನ್ ಬಂದರೆ, ಯಾವ್ದಾದ್ರು ಬ್ಯಾಕ್ಟೀರಿಯಾ ಬಂದರೆ, ವೈರಸ್ ಅಟ್ಯಾಕ್ ಆದರೆ ಈ CD4 ಸೆಲ್ಸು ಅದ್ರ ಎಗೇನ್ಸ್ಟ್ ಫೈಟ್ ಮಾಡ್ತಿರುತ್ತೆ. ಬಟ್ ಇದು HIV ವೈರಸ್ ಅಟ್ಯಾಕ್ ಆದವ್ರಿಗೆ ಏನಾಗುತ್ತೆ, ಡೈರೆಕ್ಟಾಗಿ CD4 ಸೆಲ್ಸ್ನೇ ಸಾಯಿಸಿಬಿಡುತ್ತೆ. ಆವಾಗ ಏನಾಗುತ್ತೆ, ಅವ್ರು ಯಾವುದೇ ಥರ ಇನ್ಫೆಕ್ಷನ್ಗೆ ಎಗೇನ್ಸ್ಟ್ ಫೈಟ್ ಮಾಡೋದು ಶಕ್ತಿನ ಕಳ್ಕೊಬಿಡ್ತಾರೆ. ಸೊ ದಟ್ ಈಸ್ ಅಬೌಟ್ ದಿಸ್. ಆ್ಯಂಡ್ CD4 ಸೆಲ್ಸ್ ಬಗ್ಗೆ ಇನ್ನೂ ತಿಳ್ಕೊಳ್ಳೋದಾದರೆ, ನಾನು ಹೇಳ್ದಂಗೆ ಇಟ್ಸ್ WBC, ಆಯಿತಾ, ವೈಟ್ ಬ್ಲಡ್ ಸೆಲ್. ಸೊ ದೀಸ್ ಆರ್ T ಲಿಂಫೋಸೈಟ್ಸ್ ದಟ್ ಆ್ಯಕ್ಟ್ ಆ್ಯಸ್ ಎನ್ ಇಮ್ಯೂನ್ ಸಿಸ್ಟಮ್ ರೆಗ್ಯುಲೇಟರ್ಸ್. ಸೊ ಇದು T ಲಿಂಫೋಸೈಟ್ಸ್ ಕೆಳಗೆ ಬರುತ್ತೆ. ಸೊ WBCಯಲ್ಲಿ T ಲಿಂಫೋಸೈಟ್ಸ್ ಕೂಡ ಒಂದು ಟೈಪು. ಸೊ T ಲಿಂಫೋಸೈಟ್ಸ್ ಕೆಳಗಡೆ ನಾವು CD4 ಸೆಲ್ಸ್ನ ನೋಡ್ತೀವಿ. ಓಕೆನಾ, ಸೊ HIV gradually destroys these cells, weakening the body's ability to fight infections and certain cancers. ಓಕೆನಾ, ಸೊ ಅದಾದ ನಂತರ ಪ್ರೋಗ್ರೆಷನ್ ಟು ಏಡ್ಸ್ ಅಂತಂದರೆ ಇಲ್ಲಿ ನಾವು ನೋಡಿದಾಗ ಏನಾಗುತ್ತೆ, HIV ಗ್ರ್ಯಾಜುವಲಿ ಈ ಸೆಲ್ಸ್ನ ಸಾಯಿಸ್ತಾ ಹೋಗುತ್ತೆ, ವೀಕನ್ ಮಾಡ್ತಾ ಹೋಗುತ್ತೆ ಬಾಡಿನ, ಮತ್ತು ಇನ್ಫೆಕ್ಷನ್ಸ್ ಎಗೇನ್ಸ್ಟ್ ಫೈಟ್ ಮಾಡೋ ಅಂಥ ಎಬಿಲಿಟಿನ, ಲೈಕ್ ಫಾರ್ ಎಕ್ಸಾಂಪಲ್ ಯಾವುದೇ ರೀತಿ ಇನ್ಫೆಕ್ಷನ್ ಆದ್ರೂ ಅದು ಫೈಟ್ ಮಾಡೋ ಅಂಥ ಎಬಿಲಿಟಿನ ಇದು ಇನ್ನೂ ವೀಕ್ ಮಾಡ್ತಾ ಹೋಗುತ್ತೆ CD4 ಸೆಲ್ಸ್ ಸತ್ತೋದ್ಮೇಲೆ HIV. ಆಮೇಲೆ ಏನಾಗುತ್ತೆ ಅಂದರೆ ಪ್ರೋಗ್ರೆಷನ್ ಟು ಏಡ್ಸ್, ಅದಾದ ಮೇಲೆ ಅವರು ಏಡ್ಸ್ಗೆ ಪ್ರೋಗ್ರೆಸ್ ಆಗ್ತಾರೆ.
ಓಕೆನಾ. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂತಂದರೆ ಇಫ್ ಲೆಫ್ಟ್ ಅನ್ಟ್ರೀಟೆಡ್ HIV ಪ್ರೋಗ್ರೆಸಸ್ ಟು ಏಡ್ಸ್ ಅಂತಂದರೆ ಈ ಸ್ಟೇಜಲ್ಲಿ ಏನೇನು ಮಾಡಬೇಕು, ಅವರು ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ಅವರು ಅದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬೇಕು. ಅಕಸ್ಮಾತ್ ಅವ್ರು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದು ಏಡ್ಸ್ಗೆ ಪ್ರೋಗ್ರೆಸ್ ಆಗುತ್ತೆ. ಓಕೆನಾ. ಸೊ ಹೇಗಂತಂತಂದರೆ characterized by severely weakened immune system and vulnerability to opportunistic infections like tuberculosis, pneumonia and certain cancers. ಸೊ ಏನಾಗುತ್ತೆ ಅಂತಂದರೆ ತುಂಬಾ ವೀಕ್ ಆಗಿಬಿಟ್ರೆ ಬಾಡಿದು ಇಮ್ಯೂನ್ ಸಿಸ್ಟಮ್ ತುಂಬಾ ಹಾಳಾಗಿಬಿಟ್ರೆ, ಕ್ರಿಟಿಕಲ್ ಸ್ಟೇಜ್ ಆಗಿಬಿಟ್ರೆ ದೇ ವಿಲ್ ಜಸ್ಟ್ ಸ್ಟಾರ್ಟ್ ಅಟ್ರಾಕ್ಟಿಂಗ್ ಇನ್ಫೆಕ್ಷನ್ಸ್. ಯಾವ ಥರ ಅಂತಂದರೆ ಲೈಕ್ ಈಗ TB ಆಗಿರ್ಬೋದು, ಟ್ಯೂಬರ್ಕ್ಯುಲೋಸಿಸ್ ಡಿಸೀಸ್ ಆಗಿರ್ಬೋದು, ಅದು ಅಟ್ಯಾಕ್ ಆಗ್ಬೋದು, ಅಥವಾ ನಿಮೋನಿಯಾ ಅಟ್ಯಾಕ್ ಆಗ್ಬೋದು ಅವರಿಗೆ, ಅಥವಾ ಕೆಲವೊಂದು ಕ್ಯಾನ್ಸರ್ಸ್ ಕೂಡ ಅವ್ರಿಗೆ ಅಟ್ಯಾಕ್ ಆಗ್ಬೋದು. ಏಕೆಂದರೆ ಅವ್ರ ಇಮ್ಯೂನ್ ಸಿಸ್ಟಮ್ ತುಂಬ ಹಾಳಾಗ್ಬಿಟ್ಟಿರುತ್ತೆ. ಹಾಗಾಗಿ ನಂತರ ಟ್ರೀಟ್ಮೆಂಟ್ ವಿತ್ ಆರ್ಟ್ ಅಂತ ಇದೆ. ಇವಾಗ ಆರ್ಟ್ ಒಂದು ಹೊಸ ಟೆಕ್ನಾಲಜಿ, ದಟ್ ಈಸ್ ಆ್ಯಂಟಿ ರೆಟ್ರೋ ವೈರಲ್ ಥೆರಪಿ ಅಂತ. ಸೊ ದಟ್ ಈಸ್ ಅ ನ್ಯೂ ಟೆಕ್ನಾಲಜಿ, ಆ್ಯಂಟಿ ರೆಟ್ರೋ ವೈರಲ್ ಥೆರಪಿ ಅಂತ. ಸೊ ಅದು ಹೇಗೆ ಟ್ರೀಟ್ ಮಾಡ್ತಾರೆ ಅಂತಂದರೆ ಆರ್ಟ್ ಇಸ್ ದ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಫಾರ್ ಪೀಪಲ್ ಲಿವಿಂಗ್ ವಿತ್ HIV ಇನ್ವಾಲ್ವಿಂಗ್ ಕಾಂಬಿನೇಷನ್ ಆಫ್ ಆ್ಯಂಟಿ-HIV ಡ್ರಗ್ಸ್ ದಟ್ ಸಪ್ರೆಸ್ ದ ವೈರಸ್ ಆ್ಯಂಡ್ ಪ್ರಿವೆಂಟ್ ದ ಪ್ರೋಗ್ರೆಷನ್ ಟು ಏಡ್ಸ್. ಅಂತಂದರೆ ಆರ್ಟಲ್ಲಿ ಏನು ಮಾಡುತ್ತೆ ಅಂತಂದರೆ ದೇ ಹ್ಯಾವ್ ಆ್ಯಂಟಿ-HIV ಡ್ರಗ್ಸ್ ಅಂತಂದರೆ HIV ಎಗೇನ್ಸ್ಟ್ ವರ್ಕ್ ಮಾಡುವಂಥ ಡ್ರಗ್ಸು ಈ ಆರ್ಟಲ್ಲಿ ಪ್ರೊವೈಡ್ ಮಾಡ್ತಾರೆ. ಆ್ಯಂಟಿ ಅಂತಂದರೆ ಎಗೇನ್ಸ್ಟ್ ಅಂತ, ಆ್ಯಂಟಿ-HIV ಡ್ರಗ್ಸ್ ಅಂತಂದರೆ ಏನಾಗುತ್ತೆ, ಇಟ್ ವಿಲ್ ಸಪ್ರೆಸ್ ದ ವೈರಸ್ ಆ್ಯಂಡ್ ಪ್ರಿವೆಂಟ್ ದ ಪ್ರೋಗ್ರೆಷನ್ ಟು ಏಡ್ಸ್. ಇವಾಗ ಏನು ಮಾಡ್ತಾರೆ, ಈ ಟೈಮಲ್ಲೇ ಅವರು ಲೈಕ್ ಇಮ್ಯೂನ್ ಸಿಸ್ಟಮ್ ಹಾಳಾಗ್ತಿದೆ ಅನ್ನುವಾಗಲೇ ಅವ್ರು HIV ಇದೆ ಅಂತ ಗೊತ್ತಾದ ತಕ್ಷಣ ಅವರು ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರಿಗೆ ಆರ್ಟ್ ಅನ್ನೋ ಟ್ರೀಟ್ಮೆಂಟ್ನ ಮಾಡ್ತಾರೆ. ಅದ್ರ ಪ್ರಕಾರ ಏನಾಗುತ್ತೆ, ಅದರಲ್ಲಿ HIV ವೈರಸ್ನ ಸಪ್ರೆಸ್ ಮಾಡುತ್ತೆ. ಇಟ್ ವಿಲ್ ಜಸ್ಟ್ ಸ್ಟಾರ್ಟ್ ಕಿಲ್ಲಿಂಗ್ ದ ವೈರಸ್. ಓಕೆ, ಸಪ್ರೆಸ್ ಮಾಡುತ್ತೆ. ಆವಾಗ ಏನಾಗುತ್ತೆ, ಅದು ಆ HIV ವೈರಸ್ ಏಡ್ಸ್ಗೆ ಪ್ರೋಗ್ರೆಸ್ ಆಗೋದಿಲ್ಲ. ಓಕೆ, ಅದನ್ನು ತಡೆಗಟ್ಟುತ್ತೆ. ಓಕೆನಾ. ದಟ್ ಈಸ್ ಅಬೌಟ್ ಆರ್ಟ್. ಅದಕ್ಕೆ ಆದಷ್ಟು ಬೇಗನೆ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಹೇಳೋದು ಇನಿಷಿಯಲ್ ಸ್ಟೇಜಸ್ಸಲ್ಲೇ. ಸೊ ಇವಾಗ ನಾವು HIV ಸ್ಟೇಟಸ್ ನೋಡೋದಾದರೆ ಇಂಡಿಯಾದಲ್ಲಿ ಯಾವ ಸ್ಟೇಟಸಲ್ಲಿದೆ ಅಂತಂದರೆ ಇಂಡಿಯಾ ಹ್ಯಾಸ್ ದ ಥರ್ಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ಪೀಪಲ್ ಲಿವಿಂಗ್ ವಿತ್ HIV globally with over 2.4 million cases. However, India has made significant progress in reducing the spread of HIV. Of course, Indiaದ ಸ್ಟೇಟಸ್ ನೋಡಿದ್ರೆ ನಾವು ಥರ್ಡ್ ಲಾರ್ಜೆಸ್ಟ್ ಕಂಟ್ರಿ ಪಾಪ್ಯುಲೇಷನ್ ದಟ್ ಹ್ಯಾಸ್ HIV. ಬಟ್ ಅಫ್ಕೋರ್ಸ್ ತುಂಬ ಎಫರ್ಟ್ ಹಾಕಿದ್ದಾರೆ ಸೊ ದಟ್ HIV ಸ್ಪ್ರೆಡ್ ಆಗಬಾರ್ದು ಅಂತ. ದೇರ್ ಇಸ್ 2.4 million ಕೇಸಸ್ HIV ಕೇಸಸ್ ಇದ್ದಾವೆ. ಓಕೆನಾ, ಇಂಡಿಯಾದಲ್ಲಿ. ಅದೇ ಥರ ಡಿಕ್ಲೈನ್ ಇನ್ ನ್ಯೂ HIV ಕೇಸಸ್, ದೇರ್ ಇಸ್ ಅ ನ್ಯೂ ಕೇಸಸ್ ಹ್ಯಾವ್ ಅಫ್ಕೋರ್ಸ್ ಇವಾಗ ನೋಡಿದ್ರೆ ನ್ಯೂ ಕೇಸಸ್ ಹ್ಯಾಸ್ ಡಿಕ್ರೀಸ್ಡ್ ಬೈ 44% ಸಿನ್ಸ್ 2010. ಇಟ್ಸ್ ಅ ವೆರಿ ಗುಡ್ ಪ್ರೋಗ್ರೆಸ್. ಸೊ 44% ಡಿಕ್ಲೈನ್ ಆಗಿದೆ ಕೇಸಸ್ ಬರೋದು ಬಿಕಾಸ್ ಆಫ್ ದ ಅವೇರ್ನೆಸ್ ಆಗಿರ್ಬೋದು, ವಿಚ್ ಇಸ್ ಹೈಯರ್ ದ್ಯಾನ್ ದ ಗ್ಲೋಬಲ್ ಆವ್ರೇಜ್ ರಿಡಕ್ಷನ್ 39. ಸೊ ಗ್ಲೋಬಲಿ 39% ರಿಡಕ್ಷನ್ ಆಗಿದೆ, ಬಟ್ ಇಂಡಿಯಾದಲ್ಲಿ 44% ರಿಡಕ್ಷನ್ ಆಗಿದೆ 2010ಇಂದ. ಸೊ ಇಟ್ಸ್ ಅ ವೆರಿ ಪ್ರೋಗ್ರೆಸಿವ್ ಥಿಂಗ್. ಮತ್ತು ಅದಾದಮೇಲೆ ನೆಕ್ಸ್ಟ್ ಪ್ರೋಗ್ರೆಸ್ ಟುವರ್ಡ್ಸ್ ಸಪ್ರೆಸಿಂಗ್ HIV ಟ್ರಾನ್ಸ್ಮಿಷನ್. ಸೊ India is striving towards global targets for ending the AIDS epidemic supported by government policies, treatment availability and community efforts. ಸೊ ಅಫ್ಕೋರ್ಸ್ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ದೇರ್ ಇಸ್ ಅ ಪ್ರೋಗ್ರೆಸ್ ಆಗ್ತಾ ಇದೆ ಇನ್ ಸಪ್ರೆಸಿಂಗ್ HIV ಟ್ರಾನ್ಸ್ಮಿಷನ್. ಹೇಗಂತಂದರೆ ಗೌರ್ಮೆಂಟ್ ಕೂಡ ಅದರದ್ದು ಪಾಲಿಸಿಯಿಂದ ಸಪೋರ್ಟ್ ಮಾಡ್ತಾ ಇದೆ. ಹಾಗೆ ಥರ ದೇರ್ ಇಸ್ ಅ ಟ್ರೀಟ್ಮೆಂಟ್ ಕೂಡ ಅವೈಲೇಬಲ್ ಇದೆ ಜನರಿಗೆ. ಮತ್ತು ಕಮ್ಯುನಿಟಿ ಎಫರ್ಟ್ಸ್ ಕೂಡ ನಾವು ನೋಡ್ಬೋದು, ಲೈಕ್ ಅವೇರ್ನೆಸ್ ಮೂಡಿಸೋದಾಗಿರ್ಬೋದು, ಅವ್ರಿಗೆ ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಒಂದು ಅವೇರ್ನೆಸ್ ಮೂಡಿಸೋದಾಗಿರ್ಬೋದು, ನಾಲೆಡ್ಜ್ನ ಪ್ರೊವೈಡ್ ಮಾಡೋದ್ರಿಂದಾಗಿರ್ಬೋದು. ಈ ಥರ ಎಲ್ಲ ಎಫರ್ಟ್ಸಿಂದ ದೇರ್ ಇಸ್ ಏನಾಗುತ್ತೆ, ಸ್ಪ್ರೆಡ್ಡಿಂಗ್ ಕಡಿಮೆ ಆಗ್ತಾ ಇದೆ, ಕೇಸಸ್ ಕೂಡ ಕಡಿಮೆ ಆಗ್ತಾ ಇದೆ. ಆನಂತರ ದ ಕೀ ಇನಿಷಿಯೇಟಿವ್ಸ್ ಟೇಕನ್ ಬೈ ಇಂಡಿಯಾ ಟು ಕಾಂಬ್ಯಾಟ್ HIV ಏಡ್ಸ್. ಸೊ ಏನೇನು ಇನಿಷಿಯೇಟಿವ್ಸ್ ತೊಗೊಂಡಿದೆ ಇಂಡಿಯಾದಲ್ಲಿ, ಗೌರ್ಮೆಂಟ್ ಏನೇನು ಇನಿಷಿಯೇಟಿವ್ಸ್ ತೊಗೊಂಡಿದೆ ಈ ಥರ HIV ಕಡಿಮೆ ಮಾಡೋದಕ್ಕೋಸ್ಕರ ಅಂತ ನೋಡೋದಾದರೆ, ಅಥವಾ ಅದ್ರ ಅಗೇನ್ಸ್ಟ್ ಹೋರಾಡೋದಕ್ಕೋಸ್ಕರ ಒಂದು 90-90-90 ಟಾರ್ಗೆಟ್ ನಾವು ಅಪ್ಗ್ರೇಡೆಡ್ ಟು 95-95-95 ಟಾರ್ಗೆಟ್. ಇದೇನಿದು 90-90-90 ಟಾರ್ಗೆಟ್, ಇವಾಗ ಅದನ್ನು ಅಪ್ಗ್ರೇಡ್ ಮಾಡಿ 95-95-95 ಟಾರ್ಗೆಟ್ ಅಂತ ಮಾಡಿದ್ದಾರೆ. ಏನಿದು ಅಂತ ತಿಳ್ಕೊಳ್ಳೋದಾದರೆ, ದ ದಿಸ್ ಅನ್ ಗ್ಲೋಬಲ್ ಇನಿಷಿಯೇಟಿವ್ ಏಮ್ಸ್ ಟು ಎನ್ಶೋರ್ ದ್ಯಾಟ್ 95% of people living with HIV know their HIV status. 95% of those diagnosed with HIV receive antiretroviral therapy. 95% of those on ART have suppressed viral loads to prevent disease progression on reduced transmission. ಅಂತಂದರೆ ಇದೇನಪ್ಪ ಇನಿಷಿಯೇಟಿವ್ ಅಂತಂದರೆ
ಇಟ್ಸ್ ಅನ್ ಇನಿಷಿಯೇಟಿವ್ ಅಂತಂದರೆ ಈ ಥರ ಮಾಡಬೇಕು, ಅದನ್ನು ಎನ್ಶೋರ್ ಮಾಡಬೇಕು ಅನ್ನೋದಕ್ಕೆ. ಅಂತಂದರೆ 95% ಪೀಪಲು ಯಾರ್ಯಾರಿಗೆ HIV ಇದೆ, HIV ಇರುವಂಥ 95% ಆಫ್ ದ ಪೀಪಲು ದೇ ನೋ ದೇರ್ HIV ಸ್ಟೇಟಸ್, ಅವ್ರು ಯಾವ ಸ್ಟೇಟಸಲ್ಲಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಸೆಕೆಂಡ್ಲಿ 95% ಆಫ್ ದ ಯಾರ್ಯಾರು HIV ಡಯಾಗ್ನೈಸ್ ಆಗಿದೆ ಅವರು ಆರ್ಟನ್ನ ರಿಸೀವ್ ಮಾಡಬೇಕು. ಓಕೆನಾ, ಆರ್ಟ್ ಥೆರಪಿ ಅಂತಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಇರೋದು. ಸೊ 95% HIV ಡಯಾಗ್ನೈಸ್ ಮಾಡೋರು ಆರ್ಟ್ ಥೆರಪಿನ ತೊಗೊಂಡಿರಬೇಕು. ಮತ್ತು 95% ಯಾರ್ಯಾರು ಆರ್ಟ್ನ ತಗೊಂಡಿದ್ದಾರೆ ಅವರು ಆ ವೈರಲ್ನ ಸಪ್ರೆಸ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿರಬೇಕು. ಇದು 95 ಟಾರ್ಗೆಟ್. ಅಂತಂದರೆ ಇಷ್ಟು ಜನರಿಗೆ, ಇಷ್ಟು ಅವ್ರಿಗೆ ಅವೇರ್ ಆಗಿರಬೇಕು, ಇಷ್ಟು ಜನರು ಎನ್ಶೋರ್ ಮಾಡಬೇಕು ಅನ್ನೋದೇ ಇದ್ರದ್ದು ಇನಿಷಿಯೇಟಿವ್, ಇದ್ರದ್ದು ಟಾರ್ಗೆಟ್. ಸೊ ಇಂಡಿಯಾಸ್ ಕರೆಂಟ್ ಪ್ರೋಗ್ರೆಷನ್ ಏನಪ್ಪ ಅಂತಂದರೆ, ಇಂಡಿಯಾದಲ್ಲಿ ಇವಾಗ 81% ಪೀಪಲ್ಗೆ ಅವರು HIV ಇಂದ ಡಯಾಗ್ನೈಸ್ ಆಗಿದ್ದಾರೆ, ಅವ್ರ ಸ್ಟೇಟಸ್ ಅವ್ರಿಗೆ ಗೊತ್ತಿದೆ 81% ಪೀಪಲ್ಗೆ. ಹಾಗೆ 88% ಆಫ್ ದ ಪೀಪಲ್ ಆರ್ಟ್ ಥೆರಪಿನ ರಿಸೀವ್ ಮಾಡ್ತಾ ಇದ್ದಾರೆ. ಹಾಗೆ 97% ಆಫ್ ದ ಪೀಪಲ್ ದೇ ಹ್ಯಾವ್ ಅಚೀವ್ಡ್ ವೈರಲ್ ಸಪ್ರೆಷನ್, ಅಂತಂದರೆ ವೈರಲ್ನ ಸಪ್ರೆಸ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ದಸ್ ರೆಡ್ಯೂಸಿಂಗ್ ದ ಚಾನ್ಸ್ ಆಫ್ ಫರ್ದರ್, ಅದರಿಂದ ಫರ್ದರ್ ಅದು ಏಡ್ಸ್ ಆಗಿ ಟ್ರಾನ್ಸ್ಮಿಟ್ ಆಗೋದಿಲ್ಲ. ಓಕೆನಾ, ಅವ್ರು ಸಕ್ಸಸ್ಫುಲ್ಲಾಗಿ ಆರಾಮಾಗಿದ್ದಾರೆ, ಏಡ್ಸಾಗಿ ಅದು ಪ್ರೋಗ್ರೆಸ್ ಆಗಲ್ಲ. ಅದೇ ರೀತಿ ನೋಡೋದಾದರೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತಲೂ ಕೂಡ ನಮ್ಮ ಗೌರ್ಮೆಂಟ್ ಮಾಡಿದೆ, ದಟ್ ಈಸ್ NACP ಅಂತ. ಓಕೆ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್. ವಿ ಆರ್ ಇನ್ ದ ಫೇಸ್ 5. ಓಕೆನಾ, ನಮ್ಮ ಇಂಡಿಯಾ 5 ಫೇಸಲ್ಲಿದೆ. ಏನಿದು NACP ಅಂತಂದರೆ ಆಬ್ಜೆಕ್ಟಿವ್ ಏನಪ್ಪ ಅಂತ ನೋಡೋದಾದರೆ, ಟು ರೆಡ್ಯೂಸ್ ಆ್ಯನ್ಯುವಲ್ ನ್ಯೂ HIV ಇನ್ಫೆಕ್ಷನ್ ಆ್ಯಂಡ್ ಏಡ್ಸ್. ಅಂತಂದರೆ ಪ್ರತಿ ವರ್ಷವೂ ಕೂಡ HIV ಕೇಸಸ್ನ ರೆಡ್ಯೂಸ್ ಮಾಡಬೇಕು ಅಥವಾ ಏಡ್ಸ್ ಕೇಸಸ್ನ ರೆಡ್ಯೂಸ್ ಮಾಡಬೇಕು ಅನ್ನೋದೇ ಇದರದ್ದು ಮೇನ್ ಉದ್ದೇಶ. ಸೊ ರಿಲೇಟೆಡ್ ಡೆತ್ ಬೈ ಆ್ಯಂಡ್ ಆಲ್ಸೋ ಟು ರೆಡ್ಯೂಸ್ ದ ರಿಲೇಟೆಡ್ ಡೆತ್ ಬೈ 80% ಬೈ 2025 ಆ್ಯಂಡ್ 2026. ಅಷ್ಟರಲ್ಲಿ ನಾವು 80% ಆಫ್ ದ ಡೆತ್ನ ರೆಡ್ಯೂಸ್ ಮಾಡಬೇಕು. ಆ್ಯಂಡ್ ಯೂಸಿಂಗ್ 2010 ಆ್ಯಸ್ ಬೇಸ್ಲೈನ್, 2010ನ ಬೇಸ್ಲೈನ್ ಆಗಿ ಯೂಸ್ ಮಾಡಿಕೊಂಡು ನಾವು ಈ ಟಾರ್ಗೆಟ್ನ ಫಿನಿಷ್ ಮಾಡಬೇಕು ಅನ್ನೋ ಆಬ್ಜೆಕ್ಟಿವೇ ಈ NACP ಇದು ಉದ್ದೇಶ. ಹಾಗೆ ಫೋಕಸ್ ಏರಿಯಾ ಯಾವ್ದಿದ್ದಾವೆ ಅಂತ ನೋಡೋದಾದರೆ, ಪ್ರೊವೈಡಿಂಗ್ ಫ್ರೀ ಆರ್ಟ್, ಅಂತಂದರೆ ಆರ್ಟ್ ಅನ್ನೋದು ಇದು ಥೆರಪಿ ಅಲ್ವಾ, ಇದನ್ನು ಫ್ರೀಯಾಗಿ ಪ್ರೊವೈಡ್ ಮಾಡಬೇಕು ಈ ಥೆರಪಿನ. ಮತ್ತು ಪ್ರಮೋಟಿಂಗ್ ಸೇಫ್ ಪ್ರಾಕ್ಟೀಸಸ್ ಲೈಕ್ ಸೇಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಅಂತಂದರೆ ಸೇಫ್ ಪ್ರಾಕ್ಟೀಸಸ್ ಅಂತಂದರೆ ಇದರಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ತುಂಬಾ ಕೇರ್ಫುಲ್ಲಾಗಿ ಸೆನ್ಸಿಟಿವ್ ಆಗಿ ಮಾಡಬೇಕಾಗುತ್ತೆ. ಬಿಕಾಸ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ನ ತುಂಬ ಸೇಫಾಗಿ ಮಾಡಬೇಕು, ಇಲ್ಲ ಅಂತಂದರೆ ಅದರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಸೇಫಾಗಿ ಹ್ಯಾಂಡಲ್ ಮಾಡುವಂಥದ್ದಾಗಿ ಪ್ರಾಕ್ಟೀಸ್ ಆಗಿರ್ಬೋದು. ಮತ್ತು ರಿಡ್ಯೂಸಿಂಗ್ ಸ್ಟಿಗ್ಮಾ ಸರೌಂಡಿಂಗ್ HIV. ಸೊ ಈ ಥರ ಲೈಕ್ ಎಷ್ಟೊಂದು ಸ್ಟಿಗ್ಮಾ ಇರುತ್ತೆ, ಅವ್ರನ್ನ ಮಾತಾಡಿಸ್ಬಾರ್ದು ಅಥವಾ ಅವ್ರು ತಿನ್ನೋ ಪ್ಲೇಟಲ್ಲಿ ತಿಂದರೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಮಿತ್ಸ್ ಇರ್ಬೋದು. ಇದನ್ನೆಲ್ಲ ಇಟ್ಸ್ ಅ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಸೊ ಇದನ್ನು ನಾರ್ಮಲಾಗಿ ಈ ಥರ ಸ್ಟಿಗ್ಮಾಸ್ ಅಟ್ಯಾಚ್ ಆಗಿರುತ್ತೆ. ಸೊ ಇದನ್ನೆಲ್ಲನೂ ಕೂಡ ರೆಡ್ಯೂಸ್ ಮಾಡೋದಾಗಿರ್ಬೋದು. ಹಾಗೆಯೇ ಇನ್ಕ್ರೀಸಿಂಗ್ ಅವೇರ್ನೆಸ್ ಥ್ರೂ ಅ ಪಬ್ಲಿಕ್ ಕ್ಯಾಂಪೇನ್. ಸೊ ಪಬ್ಲಿಕ್ ಕ್ಯಾಂಪೇನ್ ಮಾಡಿ ಅವ್ರಿಗೆ ಒಂದು ಅವೇರ್ನೆಸ್ನ ಇನ್ಕ್ರೀಸ್ ಮಾಡೋದಾಗಿರ್ಬೋದು. ಈ ಥರ ಎಲ್ಲ ಇನಿಷಿಯೇಟಿವ್ಸ್ನ ಗೌರ್ಮೆಂಟ್ ತೊಗೊಂಡಿದೆ. ಆ ನಂತರ ಲೆಜಿಸ್ಲೇಟಿವ್ ಮೆಜರ್ಸ್, ಏನೇನು ಲೀಗಲಿ ಏನೇನು ಮೆಜರ್ಸ್ ತೊಗೊಂಡಿದೆ ಗೌರ್ಮೆಂಟ್ ಅಂತ ನೋಡೋದಾದರೆ, HIV ಏಡ್ಸ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್ 2017. ಓಕೆನಾ, ಇದೊಂದು ಆ್ಯಕ್ಟ್ ಇದೆ, HIV ಏಡ್ಸ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್ 2017 ಅಂತ. ಈ ಆ್ಯಕ್ಟ್ ಪ್ರಕಾರ ಅದರದ್ದು ಏಮ್ ಏನಂದರೆ ಪ್ರೊಟೆಕ್ಟ್ ದ ರೈಟ್ಸ್ ಆಫ್ ದ ಪೀಪಲ್ ಲಿವಿಂಗ್ ವಿತ್ HIV ಆ್ಯಂಡ್ ಏಡ್ಸ್. ಸೊ ಅವ್ರಿಗೂ ಕೂಡ ರೈಟ್ಸ್ ಇದೆ, ಅವ್ರಿಗೂ ಕೂಡ ಅವ್ರದ್ದೇ ಆದಂತಹ ಒಂದು ಜೀವನದಲ್ಲಿ ಬದುಕುವಂಥ ರೈಟ್ಸ್ ಇದೆ. ಆ ರೈಟ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಆ್ಯಕ್ಟು ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಅದೇ ಥರ ಎನ್ಶೋರ್ ನಾನ್ ಡಿಸ್ಕ್ರಿಮಿನೇಷನ್ ಇನ್ ಎಂಪ್ಲಾಯ್ಮೆಂಟ್, ಹೆಲ್ತ್ ಕೇರ್ ಆ್ಯಂಡ್ ಎಜುಕೇಷನ್. ಸೊ ಅವ್ರಿಗೆ ಯಾವುದೇ ಥರ ಡಿಸ್ಕ್ರಿಮಿನೇಷನ್ ಆಗಬಾರ್ದು ಇನ್ ಕೇಸ್ ಆಫ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಅಥವಾ ಎಜುಕೇಷನಲ್ಲಾಗಿರ್ಬೋದು, ಅವ್ರಿಗೂ ಕೂಡ ಈಕ್ವಲ್ ರೈಟ್ಸ್ ಇದೆ. ಸೊ ಅದನ್ನು ಎನ್ಶೋರ್ ಮಾಡುತ್ತೆ ಗೌರ್ಮೆಂಟ್. ನೆಕ್ಸ್ಟ್, ಪ್ರಮೋಟ್ ಅವೇರ್ನೆಸ್ ಆ್ಯಂಡ್ ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ HIV ಥ್ರೂ ಇನ್ಫಾರ್ಮೇಷನ್ ಡಿಸಮಿನೇಷನ್. ಸೊ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಸೊ ಅದೇ ಥರ HIV ಸ್ಪ್ರೆಡ್ನ ಕಡಿಮೆ ಮಾಡಬೇಕು ಅನ್ನೋದು ಈ ಪರ್ಟಿಕ್ಯುಲರ್ ಲಾದು ಉದ್ದೇಶ. ಏನಪ್ಪ ಅಂದರೆ ಅವ್ರು ರೈಟ್ಸ್ ಕಾಪಾಡಬೇಕು ಮತ್ತು ಅವ್ರಿಗೆಲ್ಲ ಈಕ್ವಲ್ ಆಪರ್ಚುನಿಟಿ ಕೊಡಬೇಕು ಎಂಪ್ಲಾಯ್ಮೆಂಟ್ ಎಜುಕೇಷನಲ್ಲಿ, ಮತ್ತು ಅವೇರ್ನೆಸ್ ಪ್ರೊವೈಡ್ ಮಾಡಬೇಕು, ಸ್ಪ್ರೆಡಿನ ಕಡಿಮೆ ಮಾಡಬೇಕು ಅನ್ನೋದೇ ಈ HIV ಆ್ಯಂಡ್ ಏಡ್ಸ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್ 2017 ಮೇಜರ್ ಏಮ್. ಸೊ ಇನ್ನೊಂದು ಮಿಷನ್ ಸಂಪರ್ಕ್ ಅಂತ ಒಂದು ಇನಿಷಿಯೇಟಿವ್ ತಗೊಂಡ್ರು, ಏನಪ್ಪ 2017 ಮಿಷನ್ ಸಂಪರ್ಕ್ ಅಂತ. ಇದ್ರ ಪ್ರಕಾರ ಅದ್ರದ್ದು ಆಬ್ಜೆಕ್ಟಿವ್ ಏನಪ್ಪ ಅಂತಂದರೆ, ಟು ಬ್ರಿಂಗ್ ಬ್ಯಾಕ್ ಪೀಪಲ್ ಲಿವಿಂಗ್ ವಿತ್ HIV ಹೂ ಹ್ಯಾವ್ ಡಿಸ್ಕಂಟಿನ್ಯೂಡ್ ಟ್ರೀಟ್ಮೆಂಟ್ ಅಂಡರ್ ಆರ್ಟ್ ಆ್ಯಂಡ್ ಎನ್ಶೋರ್ ಕಂಟಿನ್ಯೂಟಿ ಆಫ್ ಕೇರ್. ಏನಕ್ಕಪ್ಪ ಇದು ಮಿಷನ್ ಸಂಪರ್ಕ ಅಂತ ಅಂದರೆ, ಯಾರ್ಯಾರು ಆರ್ಟ್ ಥೆರಪಿನ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ ಅವ್ರನ್ನ ವಾಪಸ್ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಅವ್ರನ್ನ ಇದನ್ನು ಮಾಡೋದು, ಲೈಕ್ ಅವ್ರನ್ನ ಮತ್ತೆ
ಕರ್ಕೊಬಂದು ಅವ್ರಿಗೆ ಆರ್ಟ್ ಥೆರಪಿನ ಕಂಟಿನ್ಯೂ ಮಾಡಿಸೋದು. ಮತ್ತು ದಿಸ್ ಇನಿಷಿಯೇಟಿವ್ ಸಿಕ್ಸ್ ಟು ರೆಡ್ಯೂಸ್ ಟ್ರೀಟ್ಮೆಂಟ್ ಡ್ರಾಪ್ಔಟ್ಸ್ ವಿಚ್ ಕುಡ್ ಲೀಡ್ ಟು ಇನ್ಕ್ರೀಸ್ ಟ್ರಾನ್ಸ್ಮಿಷನ್ ಆ್ಯಂಡ್ ಪ್ರೋಗ್ರೆಷನ್ ಆಫ್ ದ ಡಿಸೀಸ್. ಏಕೆಂತಂದರೆ ಯೂಶ್ವಲಿ ಟ್ರೀಟ್ಮೆಂಟ್ ಡ್ರಾಪ್ಔಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಂತಂದರೆ ಎಷ್ಟೋ ಜನ ಅರ್ಧ ಮಾತ್ರ ಏನು ಮಾಡ್ತಾರೆ, ಟ್ರೀಟ್ಮೆಂಟ್ ತಗೋತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಇಟ್ ವಿಲ್ ಜಸ್ಟ್ ಪ್ರೋಗ್ರೆಸ್ ಟುವರ್ಡ್ಸ್ ಏಡ್ಸ್. ಸೊ ಅದನ್ನು ನಿಲ್ಲಿಸೋದಕ್ಕೋಸ್ಕರ ಈ ಥರ ಟ್ರೀಟ್ಮೆಂಟ್ ಡ್ರಾಪ್ಔಟ್ಸ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಈ ಸಂಪರ್ಕ್ ಮಿಷನ್ ಅಥವಾ ಮಿಷನ್ ಸಂಪರ್ಕ್ ಅನ್ನೋ ಇನಿಷಿಯೇಟಿವ್ನ ತಂದರು. ಓಕೆನಾ, ದಟ್ಸ್ ಆಲ್ ಅಬೌಟ್ ಟುಡೇ. ಸೊ ಇವತ್ತಿನ ನ್ಯೂಸ್ ಅನಾಲಿಸಿಸ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಇಟ್ ಟುಕ್ 1 hour and 8 minutes. ಸೊ ದಿಸ್ ಇಸ್ ಹೌ ಇಟ್ ವೆಂಟ್. ಐ ಥಿಂಕ್ ನಿಮಗೆಲ್ಲರೂ ಇಷ್ಟ ಆಗುತ್ತೆ ಅನಿಸುತ್ತೆ. ನಾನು ಹೋಲಿಸ್ಟಿಕ್ಕಾಗಿ ಎಲ್ಲನೂ ಕವರ್ ಮಾಡಿದ್ದೀನಿ, ಸೊ ದ್ಯಾಟ್ ನಿಮಗೆ ಚೆನ್ನಾಗಿ ಯೂಸ್ ಆಗಲಿ ಅಂತ ಇದರಿಂದ. ಸೊ ಇಫ್ ಯು ಜಸ್ಟ್ ಲೈಕ್ಡ್ ಮೈ ಅನಾಲಿಸಿಸ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಸೊ ದಟ್ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಐ ಶುಡ್ ಕಂಟಿನ್ಯೂ, ಪೀಪಲ್ ಆರ್ ಲೈಕಿಂಗ್ ಇಟ್. ಅಥವಾ ಏನಾದ್ರು ಇಂಪ್ರೂವ್ಮೆಂಟ್ ಇದ್ದರೆ ಪ್ಲೀಸ್ ಡೂ ಕಾಮೆಂಟ್ ಬಿಲೋ, ಓಕೆನಾ, ಸೊ ದಟ್ ನಾನು ಏನು ಇಂಪ್ರೂವ್ ಮಾಡ್ಕೋಬೋದು, ಐ ಕ್ಯಾನ್ ಡೂ ದ್ಯಾಟ್. ಮತ್ತು ಪ್ಲೀಸ್ ಡೂ like and subscribe my channel, and thank you so much.